ಎಲ್ಲರಿಗೆ ನಮಸ್ಕಾರ. ರನ್ನನ ಗದಾಯುದ್ಧದ ಪರಿಚಯಾತ್ಮಕವಾದ ವಾಚನ ವ್ಯಾಖ್ಯಾನ ಮಾಲಿಕೆಯಲ್ಲಿ 3ನೇ ದಿವಸಕ್ಕೆ ನಾವು ಬಂದಿದ್ದೇವೆ. ಈ ದಿವಸದಲ್ಲಿ ನಿನ್ನೆಯೇ ನೋಡಿದಂತೆ ಸಂಜಯನ ಜೊತೆಯಲ್ಲಿ ದುರ್ಯೋಧನ ಮಾತಾಡ್ತಾ ಇದ್ದವನು ತನ್ನ ಅಂಧರಾದ ತಾಯಿ ತಂದೆಗಳನ್ನು ಕಂಡು ಅವರ ದುಃಖಕ್ಕೆ ಪ್ರತಿಸ್ಪಂದಿಸಿ ಮತ್ತೆ ರಣಭೂಮಿಯ ಕಡೆಗೆ ಹೊರಟಿದ್ದಾನೆ. ಅದೇನು ರಣಭೂಮಿ ಅಂತ ಅನ್ನುವುದು ಎಲ್ಲ ಕಡೆಯಲ್ಲಿಯೂ ಹೆಣಗಳು, ಎಲ್ಲ ಕಡೆಯಲ್ಲಿಯೂ ಮುರಿದು ಬಿದ್ದ ರಥಗಳು, ಸತ್ತು ಹೋದ ಆನೆ ಕುದುರೆಗಳು, ಭಟರು, ಈ ಥರ ಸ್ಮಶಾನ ಕುರುಕ್ಷೇತ್ರ ಅನ್ನೋದು ಅಕ್ಷರಶಃ ಸತ್ಯ. ಹಾಗಿದೆ ಅಲ್ಲಿ ನಡೆಯಲಾರದೆ ನಡೀತಾ ಹೋಗ್ತಾ ಇದ್ದಾನೆ. ಅವನ ಸ್ಥಿತಿಯನ್ನು ಕಂಡು ಯಾರೇ ಆಗಿರ್ಬೋದು, ಕೆಟ್ಟವರಾಗಲಿ ಒಳ್ಳೆಯವರಾಗಲಿ, ಚೆನ್ನಾಗಿ ಬಾಳದವರು ಸಂಕಟ ಪಡ್ತಾ ಇದ್ದಾಗ ಆ ಕ್ಷಣಕ್ಕೆ ಮನಸ್ಸಿಗೆ ಯಾರಿಗೂ ನೋವಾಗುತ್ತದೆ. ಸಂಜಯನಿಗೆ ಸಹಜವಾಗಿಯೇ ದುರ್ಯೋಧನನ ಆಸ್ಥಾನದಲ್ಲಿದ್ದವನು ಕಂಡವನು ಅವನ ಸುಖ ಎಲ್ಲ ಇಂಥದ್ದು ಅಂತ. ಜೊತೆಗೆ ಇವನ ಮನಸ್ಸು ವಿದುರನಷ್ಟು ಪರಿಪಕ್ವವಾದದ್ದಲ್ಲವಲ್ಲ. ಮಹಾಭಾರತದಲ್ಲಿ ಏನೋ ಬಂದುಬಿಟ್ಟಿದೆ ಸಂಜಯ ದೊಡ್ಡವನು ಅಂತ, ಆದರೆ ಅವನ ದೊಡ್ಡತನಕ್ಕೆ ಯಾವುದೇ ದೊಡ್ಡ ಕಾರಣಗಳನ್ನು ಕೊಟ್ಟಿಲ್ಲ. ಕಾರಣಗಳ ಕೊಡದೆ ದೊಡ್ಡವರು ಅಂತ ಯಾರನ್ನ ಹೇಳಿದ್ರು ನಮ್ಮ ಮನಸ್ಸಿನಲ್ಲಿ ಅದು ಮುದ್ರಿತವಾಗಿ ನಿಲ್ಲುವುದಿಲ್ಲ. ಅದರಿಂದಲೇ ರಸ ಸಿದ್ಧಾಂತವನ್ನು ಕುರಿತು ನಿರೂಪಣೆ ಮಾಡುವಾಗ ಯಾವುದೇ ಒಂದು ಸನ್ನಿವೇಶ ವಿಭಾವಾನುಭಾವ ಸಾಮಗ್ರಿಯಾಗದೆ ಅದಕ್ಕೆ ನಮ್ಮ ಹೃದಯವನ್ನು ಸೆಳೆಯುವ ಶಕ್ತಿ ಬರುವುದಿಲ್ಲ ಅಂತ. ವ್ಯಕ್ತಿಗಳು ದೊಡ್ಡವರು ಅಂತನ್ನುವುದನ್ನು ಎಷ್ಟು ಹೇಳಿದ್ರು ಅವರ ವಿದ್ವತ್ತೆಯ ಸಾಧನೆಗಳನ್ನು ಆ ಸಾಧನ ಸಾಮಗ್ರಿಯ ಮೂಲಕವಾಗಿ, ಅವರ ಸಿದ್ಧಾಂತಗಳ ಮೂಲಕವಾಗಿ, ಅವರ ಮಾನವತೆಯ ಮಹನೀಯತೆಯನ್ನು ಸಂದರ್ಭಗಳ ಮೂಲಕವಾಗಿ ನಮ್ಮ ಮುಂದೆ ಕಟ್ಟಿಕೊಡದೇ ಇದ್ದರೆ ಮನಸ್ಸು ಮುಟ್ಟುವುದಂತೂ ಇಲ್ಲವೇ ಇಲ್ಲ. ಊಟದ ರುಚಿಯನ್ನು ಎಷ್ಟು ಕೊಂಡಾಡಿದ್ರೂ ನಾಲಿಗೆ ಮೇಲೆ ಒಂದು ಚಮಚವಾದರೂ ಬೀಳದೇ ಇದ್ದರೆ ಹೇಗೆ? ಆ ರೀತಿಯಲ್ಲಿಯೇ ಇದು ಕೂಡ. ಹೀಗಾಗಿ ಸಂಜಯನ ದೊಡ್ಡತನ ನಮಗೆ ಗೊತ್ತಾಗುವುದಿಲ್ಲ. ಭಗವದ್ಗೀತೆಯನ್ನೂ ಸೇರಿದಂತೆ ಇಡೀ ಮಹಾಭಾರತದ ಯುದ್ಧವನ್ನು ಧೃತರಾಷ್ಟ್ರನಿಗೆ ಹೇಳಿದವನು ಅಂತನ್ನುವುದು, ಆಮೇಲೆ ಧೃತರಾಷ್ಟ್ರಾದಿಗಳ ಜೊತೆಗೆ ಕಾಡಿಗೆ ಹೋಗಿ ಅವರಿಗೆ ನೆರವಾದವನು, ಒಳ್ಳೆಯ ಮನುಷ್ಯ, ಬುದ್ಧಿವಂತ ಅಷ್ಟು ಹೇಳಬಹುದು. ಅದಕ್ಕಿಂತ ಮಿಗಿಲಾಗಿ ಇನ್ನೇನು ತೋರೋಲ್ಲ. ಆದರೆ ವಿದುರನದು ಆ ರೀತಿ ಇಲ್ಲ, ತೊಂದರೆ ಇಲ್ಲ. ಸಂಜಯ ಪಾಪ ದುಃಖಪಟ್ಟು ಅವನು ದುರ್ಯೋಧನನ ಸ್ಥಿತಿಗೆ ಮರುಗುವ ಬಗೆಯನ್ನು ಕವಿ ತುಂಬ ಚೆನ್ನಾಗಿರುವ ಪದ್ಯದಲ್ಲಿ ಹೇಳ್ತಾನೆ. ಚಂಪಕಮಾಲಾ ವೃತ್ತ ಅಂದರೆ ಹೀಗೆ ಬರೀಬೇಕು ಅಂತನ್ನುವ ಮಾದರಿಯಂತೆ ಕಾಣಿಸುತ್ತದೆ ನೋಡಿ. ವಿನುತ ವಿರೋಧಿ ಮಂಡಳಿಕ ಮೌಳಿ ವಿರಾಜಿತ ಪಾದಪೀಠ ಕಾಂಚನ ಕಮಲಾಯಮಾನಂ ಇವು ನಿಮ್ಮಯ ಮೆಲ್ಲಡಿ ಬಿಂಡಿವಾಳದ ಅಂಬಿನ ಕರವಾಳ ಕಕ್ಕಡೆಯ ಕೊಂತದ ಧಾರೆಗಳ್ ಮೂರ್ಛೆ ಸಂಯುಗಾವನಿತಳದೊಳ್ ವಿಧಾತ್ರವಚದಿಂ ನಿಮಗಂ ನಡೆವಂತೊಟು ಆದುದೇ. ಅಂತರಂಗವನ್ನು ತೋಡಿಕೊಂಡು ದುಃಖ ಬರ್ತಾ ಇದೆ. ತೋಡಿ ರಾಗದಲ್ಲಿ ಅದು ನಿರೂಪಿತವಾಗ್ತಾ ಇದೆ. ಅತ್ಯದ್ಭುತವಾದ ರಾಗ, ಒಂದು ರೀತಿ ರಾಗ ವಟವೃಕ್ಷ ಅಂತ ಕರೀಬಹುದು. ಇದರ ಬೀಳಲುಗಳು ಅದೆಷ್ಟು ರಾಗಗಳಲ್ಲಿ, ಎಷ್ಟು ಜನ್ಯ ರಾಗಗಳಲ್ಲಿ, ಯಾವ್ಯಾವುದೆಲ್ಲ ಗಮಕಗಳಲ್ಲಿ, ಇನ್ನೆಷ್ಟೆಲ್ಲ ಗ್ರಹಭೇದಗಳಲ್ಲಿ ಪರಿಣಮಿಸುತ್ತದೆ ಎಂದರೆ ತೋಡಿ ರಾಗ ಅದು ಒಂದು ರೀತಿ ವಟಾಯಮಾನವಾದ, ಅಶ್ವತ್ಥಾಯಮಾನವಾದಂಥ ಒಂದು ರಾಗ. ವಿನುತ ವಿರೋಧಿ ಮಂಡಲಿತ ಮೌಳಿ ವಿರಾಜಿತ ಪಾದಪೀಠ ಕಂಚನ ಕಮಲಾಯಮಾನವಿವು ನಿಂಬಯ ಮೆಲ್ಲಡಿ ಬಿಂಡಿವಾಳದ ಅಂಬಿನ ಕರವಾಳ ಕಕ್ಕಡೆಯ ಕೊಂತದ ಧಾರೆಗಳ್ ಉರ್ಚೆ ಸಂಯುಗಾವನಿ ತಳದೊಳ್ ವಿಧಾತ್ರವಶತಿಂ ನಿಮಗಂ ನಡೆವಂತುಟು ಆದುದೇ. ಇಂಥದ್ದು ನಿಮ್ಮ ಪಾದ ಕಂಚನ ಕಮಲಾಯಮಾನ, ಬಂಗಾರದ ಕಮಲದಂತೆ ಕಾಂತಿಯಲ್ಲಿ, ಕೋಮಲತೆಯಲ್ಲಿ, ವೈಶದ್ಯದಲ್ಲಿ, ಸೌರಭ್ಯದಲ್ಲಿ ಸೊಗಸಾದವು. ಈಗ
ಸಕಲ ವಿರೋಧಿ ಮಹೀಪಾಲರ ಕಿರೀಟ ಕೋಟೀರ ಮಾಣಿಕ್ಯ ನೀರಾಜಿತವಾದ ಪಾದ ಪಂಕೇಜಾತಗಳಿಗೆ ಇಂಥ ಗತಿ ಬಂದಿದೆ. ನಿಮ್ಮ ಮೆಲ್ಲಡಿ ಎನ್ನುವಲ್ಲಿ ಮೃದುವಾದ ಅಡಿ ಅಂತ, ಅದು ಬಿಂಡಿವಾಳ ಅಗಲವಾದ ಕತ್ತಿ, ಕರವಾಲ ಸಣ್ಣ ಬಾಯ ಕತ್ತಿ, ಕಕ್ಕಡೆಯ ವಕ್ರವಾದಂಥ ಕತ್ತಿ, ಕುಂತ, ಶೂಲ, ಈಟಿ, ಅಂಬು, ಬಾಣ ಇವುಗಳ ಧಾರೆ ಅಲುಗು ತಾಕಿ ಉರ್ಚೆ ಸೀಳ್ತಾ ಇದ್ದಾಗ ಸಂಯುಗಾವನಿ ತಳದೊಳು ಈ ಯುದ್ಧ ಭೂಮಿಯಲ್ಲಿ ಹೀಗೆ ನಡೀತಾ ಇದೆಯಲ್ಲ, ಹೀಗೆ ಸ್ಥಿತಿ ಬಂತಲ್ಲ, ವಿಧಾತೃವಶದಿ ವಿಧಿವಶದಿಂದ ನಿಮಗೆ ಬರಿಗಾಲಲ್ಲಿ ನಡೆಯುವ ಹಾಗಾಯ್ತಲ್ಲ ಅಂತ. ಕೇಶಿರಾಜ ಒಂದು ಕಡೆ ಹೇಳ್ತಾನೆ, ಬಡವಾದಿರರಸ ಬರಿಗಾಳಲು ನಡೆಯುವುದಾಯ್ತೆ ಅಂತ ಬಹುವಚನವನ್ನು ಗೇಲಿಗೆ ಹೇಗೆ ಬಳಸ್ಕೊಳ್ಬಹುದು ಅಂತ ತೋರ್ಪಡಿಸ್ತಾ ಹೇಳ್ತಾನೆ. ಅಯ್ಯೋ ಮಹಾರಾಜರೇ, ಬಡವಾಗಿ ಬಿಟ್ರಲ್ಲ, ಒಡಿಯೋಳು ಕಡಲೆಗಳೇ ನಿಮ್ಮ ಮಡಲಿನಲ್ಲಿ ಮುಂಚೆ ಗೋಡಂಬಿ ದ್ರಾಕ್ಷಿ ಎಲ್ಲ ಇಟ್ಕೊಂಡು ತಿಂತಾ ಇದ್ದವರು ಈಗ ಕಡಲೆ ಅದನ್ನು ತಿನ್ನೋದಾಯ್ತಲ್ಲ, ಮತ್ತೆ ಮಲಗೋದು ಹಾಳು ದೇಗುಲದಲ್ಲಿ ಆಯ್ತಲ್ಲ, ಇದೆಲ್ಲ ಎಂಥದ್ದು? ಕೂಡದ ನಿಮಗಂ ಈ ಎಡರಾಯ್ತೆ, ಒಬ್ಬರಿಗೆ ಎಂಜಲ್ ಕೈಯಲ್ಲಿ ಕಾಗೆ ಓಡಿಸಲಿಲ್ಲ, ನಿಮಗಿಂತ ದಾರಿದ್ರ್ಯ ಬಂತಲ್ಲ ಅಂತ. ಆ ನಿಮಗಂ ಕುಡದ ನಿಮಗಂ ಈ ಎಡರಾಯ್ತೆ ಅಂತ ಬಹುವಚನದ ತಿರಸ್ಕಾರ. ಇಲ್ಲಿ ಆ ಥರದ್ದೆಲ್ಲ ಬಹುವಚನ ಗೌರವನೀಯವಾಗಿ ಬಂದಿದೆ. ಅಯ್ಯೋ ಹೀಗಾಯ್ತಲ್ಲ ಅಂತ ಮತ್ತೆ ವಿಷಮ ಅಲಂಕಾರ, ಹಾಗಿದ್ದದ್ದು ಹೀಗಾಯ್ತಲ್ಲ ಅನ್ನೋದನ್ನು ಕವಿ ಹೇಳ್ತಾನೆ. ಆಗ ಅದಕ್ಕೆ ಅಷ್ಟಾಗಿ ಗಮನಿಸಿಕೊಳ್ಳದೆ ತದೇಕವಾಗಿ ತನ್ನ ಸಹೋದರರ ಬಂಧುವರ್ಗದ ಮಕ್ಕಳೂ ಸತ್ತಿದ್ದಾರಲ್ಲ ಅವರೆಲ್ಲರ ಸಾವಿನ ಸಂಕಟವನ್ನು ನೆನೆದುಕೊಂಡು ಕರ್ಣನ ಸಾವನ್ನ ಮರುಗಿಕೊಂಡು ಮುಂದೆ ಬರ್ತಾ ಇದ್ದಾನೆ. ಆ ಬಂದ ಬಗೆಯನ್ನು ಕವಿ ವರ್ಣಿಸ್ತಾನೆ. ಮೊನೆಯೊಳ್ಗಿದಿರ್ಚಿ ಸತ್ತ ಭಟನಂ ಗಜ ದೃಷ್ಟಿಯೊಳ್ ಅಣ್ಮಿ ಸತ್ತ ಬೀರನಂ ಅದಟಿಂ ಸಹಸ್ರ ಭಟರಂ ರಣದೊಳ್ ಪೊಣರ್ದು ಇಕ್ಕಿ ಸತ್ತ ಗಂಡನನ್ ಅರಸೊತ್ತೆ ಬರ್ಪ ಸುರಸುಂದರಿಯರ್ಕಳನ್ ಈಕ್ಷಿಸುತ್ತುಂ ವೈಯನೆ ನಡೆದಂ ಪರಾಕ್ರಮನಿಕೇತನನ್ ಆ ಫಣಿರಾಜಕೇತನಂ. ಪಾಪ ಅವನು ಬಂದು ನೋಡ್ತಾ ಇದ್ದಾನೆ ಸನ್ನಿವೇಶವನ್ನ. ಮನೆಯೊಳ್ಳಿ ಇದಿರ್ಚಿ ಸತ್ತ ಭಟನಂ, ಖಡ್ಗಾಗ್ರದಲ್ಲಿ ವೈರಿಯನ್ನ ತಿವಿತ ಹಾಗೆ ತಾನು ಮತ್ತೊಂದು ತಿವಿತಕ್ಕೆ ತುತ್ತಾಗಿ ಸತ್ತ ಭಟ ಒಬ್ಬ ಬಿದ್ದಿದ್ದಾನೆ. ಗಜದೃಷ್ಟಿಯೊಳ್ ಅಣ್ಮಿ ಸತ್ತ ಬೀರನ್, ಆನೆಯ ಕಣ್ಣೋಟಕ್ಕೆ ಸಿಲುಕಿ ಅದರ ದಾಳಿಗೆ ತುತ್ತಾಗಿ ಮೈಯೇ ಜಜ್ಜಲ್ಪಟ್ಟಂತವನೊಬ್ಬ ಇದ್ದಾನೆ. ಅದಟಿಂ ಸಹಸ್ರ ಭಟರಂ ರಣದೋಳ್ ಪೊಣರ್ದು ಇಕ್ಕಿ ಸತ್ತ ಗಂಡನ್, 1000 ಸೈನಿಕರ ಜೊತೆಗೆ ಏಕದೀಕ್ಷೆಯಿಂದ ಹೋರಾಡಿ ಅವರೆಲ್ಲರನ್ನೂ ಅಳಿಸಿ ತಾನೂ ಅಳಿದಂತಹ ಗಂಡನ್ ಪರಾಕ್ರಮಿಯನ್ನ ಅರಸುತ್ತೆ ಹುಡುಕೊಂಡು ಬರ್ತಾ ಇದ್ದಾನೆ. ಮತ್ತೆ ಅಲ್ಲಿ ಅವರನ್ನ ನೋಡಿಕೊಂಡು ಹುಡುಕಿಕೊಂಡು ಬರ್ತಾ ಇರತಕ್ಕಂಥ ಸುರಸುಂದರಿಯರು ಕೂಡ ಇದ್ದಾರೆ ಅಂತ. ಇಲ್ಲಿ ಬೀಭತ್ಸದಲ್ಲಿ ಒಂದು ಶೃಂಗಾರ ಬಂದಿದೆ. ವಸ್ತುತಃ ತಮ್ಮ ಗಂಡಂದಿರು ಸತ್ತೋದ್ರಲ್ಲ, ನಂಟರು ಸತ್ತೋದ್ರಲ್ಲ, ಬಂಧು ಬಾಂಧವರು ಸತ್ತೋದ್ರಲ್ಲ, ಮಕ್ಕಳು ಸತ್ತೋದ್ರಲ್ಲ ಅಂತ ಬರುವ ಲೋಕಸಾಮಾನ್ಯ ಸ್ತ್ರೀಯರು ಇದ್ದಿರಬಹುದು. ಅದು ಬಂದಿದ್ರೆ ಈ ಕರುಣಕ್ಕೆ, ಈ ಬೀಭತ್ಸದ ಸನ್ನಿವೇಶದ ಕರುಣಕ್ಕೆ ತುಂಬ ಚೆನ್ನಾಗಿ ಒಗ್ಗಿ ಬರ್ತಿತ್ತು. ಆದರೆ ಇವನು ಸುರಸುಂದರಿ ಅಂತ ಹೇಳುವ ಮೂಲಕವಾಗಿ ವೀರ ಯೋಧರು ಸತ್ತಾಗ ಅವ್ರನ್ನ ಸ್ವರ್ಗಕ್ಕೆ ಕೊಂಡೊಯ್ಯೋದಕ್ಕೆ, ವೀರ ಸ್ವರ್ಗಕ್ಕೆ ಕೊಂಡೊಯ್ಯೋದಕ್ಕೆ ಅಪ್ಸರೆಯರು ಬರ್ತಾರೆ ಅಂತ. ಧ್ವನ್ಯಾಲೋಕದಲ್ಲಿ ಒಂದು ಕಡೆಗೆ ಭಿನ್ನ ರಸಗಳ ಬೆರಕೆಗೆ ಉದಾಹರಣೆಯಾಗಿ ಆನಂದವರ್ಧನ ಕೊಡ್ತಾನೆ. ಮಹಾಭಾರತಾದಿ ಕಾವ್ಯಗಳಲ್ಲಿ ಬರತಕ್ಕಂಥ ಉದಾಹರಣೆಯೇ ಅದು. ಅಂದರೆ ವೀರರನ್ನ ರಥಗಳಲ್ಲಿ ನಿಂತು ಯುದ್ಧ ಮಾಡ್ತಾ ಇದ್ದವರು ಸತ್ತ ಮೇಲೆ ಅವರ ಜೀವವನ್ನು ದೇವಲೋಕದ ವಿಮಾನಗಳು ಕೊಂಡೊಯ್ಯುತ್ತವೆ. ಆಗ ಅಪ್ಸರೆಯರು ಬರ್ತಾರೆ. ಅವರು ನೋಡ್ತಾರಂತೆ ಕೆಳಗೆ ತಮ್ಮ ಕ್ಷತವಿಕ್ಷತವಾದ ಗಾತ್ರ, ಕತ್ತರಿಸಲ್ಪಟ್ಟು ಚಿನ್ನವಾಗಿ ಬಿದ್ದಂಥ ಶರೀರ, ಇವೆಲ್ಲವನ್ನು ನೋಡ್ತಿದ್ದಾರೆ. ಆದರೆ ಅಲ್ಲಿಯೇ ವಿಮಾನದೊಳಗಿರ್ತಕ್ಕಂಥ ಅವರಿಗೆ ದಿವ್ಯ ಶರೀರ ಬಂದಿದೆ. ಈ ಸುಂದರಿಯರ ಜೊತೆಯಲ್ಲವರಿದ್ದಾರೆ. ಇಲ್ಲಿ ಶೃಂಗಾರ, ಅಲ್ಲಿಯ ರೌದ್ರ ಬೀಭತ್ಸ ಇವು ಒಟ್ಟೊಟ್ಟಿಗೆ ಕಾಣಿಸ್ತಾ ಇದೆ. ಇವೆಲ್ಲ ಅದ್ಭುತಕ್ಕೆ ಕಡೆಗೆ ಪರ್ಯವಸಾನವಾಗುತ್ತದೆ. ವೀರಸ್ವರ್ಗ ಇಂಥ ಅದ್ಭುತವಾದ ಸನ್ನಿವೇಶ ಅಂತ. ಆ ತರಹ ತಂದರೆ ಇಲ್ಲಿ ಅಂಥ ಪುಷ್ಟಿ ಬರೋಲ್ಲ. ನಿಜವಾಗಿ
ಆ ಅಳಿದ ಬಾಂಧವರನ್ನ ಅರಸಿಕೊಂಡು ಬಂದಂಥ ಅನಾಥ ಸ್ತ್ರೀಯರ ಸಂಕಟ ಅದನ್ನು ತಂದರೆ ಚೆನ್ನಾಗುತ್ತದೆ. ಅದನ್ನು ಮಹಾಭಾರತದಲ್ಲಿಯೇ ಸ್ತ್ರೀ ಪರ್ವದಲ್ಲಿ ವ್ಯಾಸರು ತುಂಬ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಜೊತೆಗಂತೂ ನಮ್ಮ ಕುವೆಂಪು ಅಂತವರು ಸ್ಮಶಾನ ಕುರುಕ್ಷೇತ್ರದ ಬಗೆಯ ರೂಪಕದಲ್ಲಿ ತುಂಬ ತುಂಬ ಚೆನ್ನಾಗಿ ತೋರ್ಪಡಿಸ್ತಾರೆ. ಇರಲಿ, ಅವನು ಮಾಡಿರುವಂಥದ್ದನ್ನು ನೋಡೋಣ ನಾವು. ಹಾಗೆ ನಡೆದಂ ಪರಾಕ್ರಮ ನಿಕೇತನನ ಫಣಿರಾಜ ಕೇತನಂ ನಡೆದುಕೊಂಡು ಬರ್ತಾ ಇದ್ದಾನೆ. ಮುಂದೆ ಸಾಗ್ತಾನೆ. ಸಾಗುವಾಗ ಅವನಿಗೆ ಆ ಇಡೀ ಸನ್ನಿವೇಶದಲ್ಲಿ ನವರಸಗಳು ಕಾಣಿಸ್ಬಿಟ್ವು ಅಂತ ಕವಿ ವರ್ಣಿಸ್ತಾನೆ. ಆ ಪದ್ಯಗಳನ್ನು ನಾವು ವಾಚನಕ್ಕೆ ಆಯ್ಕೊಂಡಿಲ್ಲ. ಅದೊಂದು ಅತಿಜಾಣ್ಮೆಯ ಫಲ ಅಂತ ಅನ್ನಬಹುದು. ಎಲ್ಲದರೊಳಗೆ ಎಲ್ಲವನ್ನೂ ತೋರಿಸ್ತೀನಿ, ಬುದ್ಧಿಕೌಶಲ. ಅದು ವೀರರು ಈ ದಿವ್ಯ ಸುಂದರಿಯರ ಸಾನ್ನಿಧ್ಯವನ್ನು ಪಡೆದು ವೀರಸ್ವರ್ಗವನ್ನು ಅಡರುವಾಗ ಶೃಂಗಾರ ಕಾಣಿಸುತ್ತದೆ. ಮತ್ತೆ ಅವರು ಹೋರಾಹೋರಿಯಾಗಿ ನಿಂತು ಸೆಣಸುವಾಗ ವೀರ ಕಾಣಿಸುತ್ತದೆ. ಮತ್ತೆ ಅವರ ದೇಹ ಚಿನ್ನಾಭಿನ್ನವಾಗಿದ್ದಾಗ ಬೀಭತ್ಸ ಕಾಣಿಸುತ್ತದೆ. ಹೇಡಿಗಳನ್ನು ಅಂಜಿಸುವಾಗ ಭಯಾನಕ ಕಾಣಿಸುತ್ತದೆ. ವೀರಾಲಾಪದಿಂದ ರುದ್ರ ಭೀಕರವಾಗಿ ಅವರು ಆಯುಧಗಳನ್ನು ಎತ್ತಿ ವೈರಿಗಳನ್ನು ನಾಶನ ಮಾಡುವಾಗ ರೌದ್ರ ಕಾಣಿಸುತ್ತದೆ. ಅವರ ಚರ್ಯೆಯಲ್ಲಿ ಅದ್ಭುತ ಕಾಣಿಸುತ್ತದೆ. ಅವರಿಗಾಗಿ ಬೇರೆಯವರು ಮರುಗುವಾಗ ಕರುಣ ಕಾಣಿಸುತ್ತದೆ. ಹೀಗೆ ಹೇಡಿಗಳು ಪಲಾಯನ ಮಾಡುವಾಗ ಹಾಸ್ಯ ಕಾಣಿಸುತ್ತದೆ ಅಂತ ಎಲ್ಲವನ್ನೂ ಕೂಡ ಸೇರಿಸಿಕೊಂಡು ಬರ್ತಾನೆ. ಆದರೆ ದುರ್ಯೋಧನನ ಈ ಮನಸ್ಥಿತಿಯಲ್ಲಿ ಯುದ್ಧದಲ್ಲಿ ನವರಸಗಳನ್ನು ಕಾಣುವ ಗತಿ ಉಂಟೆ. ಇದನ್ನು ಕಂಡಾಗ ಸ್ವಲ್ಪ ಪ್ರಬಂಧ ದೃಷ್ಟಿಯಿಂದ ವ್ಯತಿರಿಕ್ತವಾಯಿತು ಅಂತ ಅನಿಸುತ್ತದೆ. ಆ ಸನ್ನಿವೇಶದ ವಿಭಾವಗಳಿಗೆ ಪ್ರತಿಕೂಲವಾಗುವಂಥ ಯಾವ ವಿಭಾವವನ್ನು ತರಬಾರದು. ಇವನು ಇಷ್ಟು ವರ್ಣಿಸದೆ ಬಿಟ್ಟಿದ್ರೂ ತೊಂದರೆ ಇರ್ತಿರಲಿಲ್ಲ. ಕೆಲವೊಮ್ಮೆ ನಾವು ಹೆಚ್ಚು ವರ್ಣಿಸೋಕೆ ಹೋದಾಗ ಅತಿಜಾಣ್ಮೆ ಮಾಡಿ ಹೀಗಾಗುವುದುಂಟು. ಅಡ್ಡಿ ಇಲ್ಲ. ಅಲ್ಲಿ ಭಗದತ್ತನ ಆನೆಯನ್ನು ನೋಡ್ತಾನೆ. ಅದು ಸುಪ್ರತೀಕ ಕಮನೀಯ ಕೇತು ನಕ್ಷತ್ರ ಮಾಲಿಕಾ ರುಚಿರಮೆನೆ ಸುಭಟ ಸುಭೂಷಣ ಘಂಟಾ ರಮಣೀಯ ಮೆನಿಸಿ ಪವಮಾನ ಮಾರ್ಗದ ಇಭಂ ಎರ್ದುದಲ್ಲಿ ಭಗದತ್ತೇಭಂ. ಹಾಗೆ ಸುಪ್ರತೀಕ ಆನೆ ಇತ್ತು. ಅದೇ ರೀತಿ ಗಾಂಡಿವಿಯ ರಥ ಇತ್ತು ಅಂತ ಹೇಳ್ತಾನೆ. ಅರ್ಜುನನ ರಥ ಆಗ ಅಲ್ಲಿರಲಿಲ್ಲ. ಮೂಲ ಮಹಾಭಾರತದ ಪ್ರಕಾರ ಎಲ್ಲ ಯುದ್ಧ ಮುಗಿದ ಮೇಲೆ ಕೃಷ್ಣ ಇಳಿಸ್ತಾನೆ ಅರ್ಜುನನ, ನೀನು ಇಳಿ ಅಂತ. ಇಲ್ಲ ನೀನು ಇಳಿ ಅಂತಾನೆ. ಮೊದಲು ನಾನು ಹೇಳಿದ ಮಾತು ಕೇಳಯ್ಯ, ನೀನೇ ಇಳಿ ಅಂತಾನೆ. ಆಮೇಲೆ ಅರ್ಜುನ ಇಳಿದು ಅನಂತರ ಕೃಷ್ಣ ಇಳಿದಾಗ ಇಡೀ ರಥವೇ ಭಸ್ಮವಾಗುತ್ತದೆ. ಅದು ದಿವ್ಯಾಸ್ತ್ರಗಳಿಂದ ಮೊದಲೇ ದಗ್ಧವಾದದ್ದು, ಕೃಷ್ಣ ಸಾನ್ನಿಧ್ಯದಿಂದ ಅಚ್ಚಳಿಯದೆ ಉಳಿದಿತ್ತು ಅಂತ ಒಂದು ಮಹಿಮೆ ಹೀಗೆಲ್ಲ ಬರುತ್ತದೆ. ಮತ್ತೆ ಅವನ್ನೆಲ್ಲವನ್ನೂ ಕವಿ ಸ್ವಾತಂತ್ರ್ಯ ವಹಿಸಿ ವರ್ಣಿಸಿದ್ದಾನೆ, ಅಡ್ಡಿ ಇಲ್ಲ. ಆದರೆ ಒಂದು ಕಡೆ ಬೀಭತ್ಸವನ್ನು ಪೋಷಣೆ ಮಾಡುವಂತೆ ಒಂದು ಸ್ವಾರಸ್ಯದ ಪದ್ಯ ಬರುತ್ತದೆ. ಅದು ಚೆನ್ನಾಗಿದೆ. ಆ ಪದ್ಯವನ್ನು ನೋಡೋಣ. ನವರಕ್ತ ರಕ್ತವಸ್ತ್ರಂ ನವ ಅಂತ್ರಯಜ್ಞೋಪವೀತಂ ಯತಯೇ ಪಿಶಾಚಾನಿವಹಮಂ ಅಡಗಂ ಉಣಿಂ ಎಂದು நவவேதமம் பேழ்வர் அல்லி ரக்கசபார்வர் அல்லி பிசாச்சானிவகமம் அடகம் உணிம் எந்தோ நவவேதமம் பேழ்வர். ಆ ಬೀಭತ್ಸವನ್ನ ತುಂಬ ಚೆನ್ನಾಗಿ ಕವಿ ವರ್ಣಿಸ್ತಾನೆ. ಅಲ್ಲಿ ಎಲ್ಲರೂ ಸತ್ತಾಗ ಇನ್ನು ಉಳ್ಕೊಳ್ತಕ್ಕಂಥದ್ದು ನಾಯಿಗಳು, ನರಿಗಳು, ಹದ್ದುಗಳು, ಕಾಗೆಗಳು, ಗೂಬೆಗಳು ಅಲ್ಲದೆ ಪಿಶಾಚರು, ಪಿಶಾಚಿನಿಯರು ಇವರುಗಳೆಲ್ಲ ಉಳ್ಕೋತಾರೆ. ಅದನ್ನು ಹೇಳ್ತಾ ಇದ್ದಾನೆ. ಕೆಲವು ಪಿಶಾಚಿಗಳಿಗೆ ಲೋಭ ತುಂಬ ಇತ್ತಂತೆ. ಈಗ ತಿನ್ನೋದು ಬೇಡ, ನಾವು ಗಂಟು ಮಾಡಿ ಇಟ್ಕೊಳ್ಳೋಣ, ದಾಸ್ತಾನ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟಿದ್ನು. ತಿನ್ನಲಾರದೆ ಪೆರರ್ಗಿಕ್ಕದೆ ಮನಮಂ ಪಸುತಿರ್ದುವಲ್ಲಿ ಲೋಭಿ ಮರುಳುಗಳಂತ ಒಂದು ಕಡೆ ಹೇಳ್ತಾನೆ. ಲೋಭಿಗಳಾದ ದೆವ್ವಗಳು ಜಿಪುಣರು ಸತ್ತ ಮೇಲೂ ಅದೇ ಸ್ವಭಾವ ಉಳಿಸ್ಕೊಳ್ತಾರಲ್ಲ, ಆ ರೀತಿಯಾಗಿ ಅವಿರಳ ಶವಕುಲಮಿರೆ ಲೋಭದಿನ್ ಅತಿ ದೂರದಿಂದ ಬಂದ ಪಿಶಾಚ ನಿವಹಕ್ಕೆಲ್ಲಂ ಶವಮಾಂಸ ವಿಕ್ರಯಂ ಗೈದವ ಅಲ್ಲಿದ ಪರದ ಮರುಳುಗಳು. ಪರದ ಹರದ ಅಂದರೆ ವರ್ತಕ, ವಾಣಿಜ್ಯ ಮಾಡುವಂಥ ದೆವ್ವಗಳು ಅಲ್ಲಿರುವ ಹೆಣವನ್ನೇ ಮಾರೋದಕ್ಕೆ ಶುರು ಮಾಡಿದ್ವಂತೆ.
ಪಿಶಾಚಿಗಳ ಕರೆನ್ಸಿ ಎಂಥದ್ದೋ ಗೊತ್ತಿಲ್ಲ, ಅದಕ್ಕೆ ಡಿಮಾನಿಟೈಸೇಷನ್ ಇತ್ತೋ ಇಲ್ವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಸಮೃದ್ಧವಾಗಿದೆ ಹೆಣದ ದಾಸ್ತಾನು ಅಂತ ಅದನ್ನು ಅಲ್ಲೇ ಕಳ್ಳ ಸಾಗಾಣಿಕೆ ಮಾಡುವುದು, ಕಾಳ ಸಂತೆಯ ವಿಕ್ರಯ, ಈ ಥರದ್ದೆಲ್ಲ ನಡೀತಾ ಇತ್ತು. ಆದರೆ ಇವ್ಯಾವುದರ ಗೋಜು ಇಲ್ಲದೆ ಪಾಪ ಬ್ರಹ್ಮರಾಕ್ಷಸ ವರ್ಗಕ್ಕೆ ಸೇರಿದಂಥ ರಕ್ಕಸ ಪಾರ್ವರ್, ಅಲ್ಲಿಯೂ ಚಾತುರ್ವರ್ಣ್ಯ ಅಲ್ಲಿಯೂ ಉಂಟು. ನಾವು ಏನೆಲ್ಲ ಮಾಡಿಕೊಂಡಿದ್ದೀವೋ ಅದನ್ನು ದೇವಲೋಕಕ್ಕೂ ಇಡ್ತೀವಿ, ದೆವ್ವಗಳ ಲೋಕಕ್ಕೂ ಇಡ್ತೀವಿ. ದೇವಲೋಕದಲ್ಲಿ ಚಾತುರ್ವರ್ಣ್ಯ ಉಂಟು. ಅಗ್ನಿ ಬ್ರಾಹ್ಮಣ ಅಂತೆ, ಇಂದ್ರ ಕ್ಷತ್ರಿಯ ಅಂತೆ, ಅಶ್ವಿನಿ ದೇವತೆಗಳು ವೈಶ್ಯರಂತೆ, ಪೂಷಾ ಶೂದ್ರರಂತೆ, ಹೀಗೆ ದೇವತೆಗಳಲ್ಲಿ ಚಾತುರ್ವರ್ಣ್ಯ ಉಂಟು. ರಾಕ್ಷಸರಿಗೂ ಹಾಗೆ ಉಂಟು. ನಮ್ಮ ಚಾತುರ್ವರ್ಣ್ಯದ ಒಂದು ಮೋಜು ಯಾವ ಮಟ್ಟಕ್ಕೆ ಅಂದರೆ ಹಾವುಗಳಿಗೆ ಚಾತುರ್ವರ್ಣ್ಯ, ಮಣ್ಣಿಗೆ ಚಾತುರ್ವರ್ಣ್ಯ ಎಲ್ಲ ಉಂಟು. ನೀವು ಕಾಶ್ಯಪ ಸಂಹಿತೆ ಈ ಥರ ಗ್ರಂಥಗಳನ್ನೆಲ್ಲ ನೋಡಿದ್ರೆ ಕಾಣಿಸುತ್ತೆ. ಯಾವ ಹಾವು ಬ್ರಾಹ್ಮಣ, ಯಾವ ಹಾವು ಶೂದ್ರ ಅಂತ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಕಚ್ಚಿದ್ರೆ ಎಲ್ಲರಿಂದಲೂ ಸಾಯ್ತೀವಿ. ಆದರೆ ಚಮತ್ಕಾರ ಇಲ್ಲಿ ಏನೆಂದರೆ, ಆ ಬ್ರಹ್ಮರಾಕ್ಷಸಗಳು ಪಾಪ ಹೋಮ ಅದು ಹವನ ಎಲ್ಲ ಮಾಡ್ತಾ ಇದ್ವಂತೆ. ನವರಕ್ತ ರಕ್ತ ವಸ್ತ್ರಂ, ರಕ್ತದಿಂದ ನೆನೆರತಕ್ಕಂಥ ಕೆಂಪು ಬಣ್ಣದ ದೀಕ್ಷಾ ವಸ್ತ್ರ ಕಟ್ಕೊಂಡಿದ್ವಂತೆ. ಚರ್ಮ ಸುಲಿದು ಬಿಟ್ಟು ಉಟ್ಕೊಂಡ್ಬಿಟ್ರೆ ಅದು ಕೆಂಪು ಬಣ್ಣ ಹೊರಕಾಡುವಂತೆ ರಕ್ತವಸ್ತ್ರ ಆಗುತ್ತದೆ. ಹಾಗೆ ನವರಕ್ತ ರಕ್ತ ವಸ್ತ್ರಂ ನವಾಂತರ ಯಜ್ಞೋಪವೀತಂ, ಹೊಸ ಕರುಳನ್ನೇ ಯಜ್ಞೋಪವೀತವಾಗಿ ಮಾಡಿಕೊಂಡು ಹೊಸ ಯಜ್ಞೋಪವೀತ ಧರಿಸಿಕೊಂಡಿವೆ. ಆಮೇಲೆ ಪಿಶಾಚ ನಿವಹಂ, ಎಲ್ಲ ಪಿಶಾಚ ಸಮೃದ್ಧಿಯಾಗಿ ನಿವಹ ಬಂದಿದೆ. ಅವುಗಳಿಗೆಲ್ಲ ಸಮಾರಾಧನೆ ಮಾಡ್ತಾ ಇದೆ. ಅಡಗು ಉಣಿಂ, ಅಡಗು ಅಂದರೆ ಮಾಂಸ, ಅದನ್ನು ನೀವು ತಿನ್ನಿ ಅಂತ ಹೇಳಿಕೊಂಡು ನವವೇದಂ, ಪಿಶಾಚಗಳಿಗೆ ಹೊಸ ವೇದ ಉಂಟು. ಈ ವೇದ ಅಲ್ಲ ಅವುಗಳಿಗೆ, ಎಲ್ಲ ಹೊಸತು, ಇಂಡಿಪೆಂಡೆಂಟ್ ಕ್ಯಾಟಗರಿ. ಹಾಗೆ ರಕ್ಕಸ ಪಾರ್ವರ್, ಬ್ರಾಹ್ಮಣ ರಾಕ್ಷಸರು, ರಾಕ್ಷಸ ಬ್ರಾಹ್ಮಣರು ಈ ಹೋಮಾದಿಗಳನ್ನು ಮಾಡ್ತಾ ಇದ್ರು. ನವಭೂತ ಭಾಷೆಯಂ ಕುರುಪುವೇಳ್ತು ತಾಂ ಅಡ್ಡಗವಿತೆಯಂ ಮಾಡಿ ಮಹಾವ್ಯವಸಾಯಂಗೈವ ಮರುಳು ಗವಿಗಳು ತಾವೇಂ ಗುಣಾಢ್ಯರಂ ಮಸುಳಿಸರೆ. ಗುಣಾಢ್ಯ ಭೂತ ಭಾಷೆಯಲ್ಲಿ ಬೃಹತ್ ಕಥೆ ಬರೆದವನು. ಇವುಗಳು ಪಿಶಾಚಿಗಳಲ್ಲಿ ಕವಿಗಳು ಇದ್ವಂತೆ. ರನ್ನಂಗೆ ತನ್ನ ರೆಪ್ರೆಸೆಂಟೇಷನ್ ಇಲ್ಲದೆ ಇದ್ರೆ, ಕವಿಕುಲ ಇಲ್ಲದೆ ಇದ್ರೆ ಏನು ಗತಿ, ದೆವ್ವಗಳ ಲೋಕಕ್ಕೆ ಕಳಂಕ ಅಲ್ವೇ ಅಂತ ಹೇಳಿ ಅಡ್ಡಗವಿತೆ ಅಂತಂದ್ರೆ ವೃದ್ಧ ಕವಿತೆ, ಆಢ್ಯವಾದ ಕವಿತೆ, ದೊಡ್ಡ ಕವಿತೆಯನ್ನ ಬೃಹತ್ ಕಥೆಯನ್ನ ಮಾಡಿ ಒಳ್ಳೆ ಹೊಸ ಭೂತ ಭಾಷೆಯಲ್ಲಿ ಕಾವ್ಯ ಬರೆದು ಗುಣಾಢ್ಯರನ್ನು ಮೀರಿಸ್ತಾ ಇದ್ರು ಅಂತ. ಅಲ್ಲೊಂದು ಶ್ಲೇಷ, ಎಂಥ ಗುಣವಂತರನ್ನು ಮೀರಿಸುವಂಥ ಕಾವ್ಯ ಬರೆದರು. ಓಜಸ್ಸು, ಪ್ರಸಾದ, ಮಾಧುರ್ಯ, ಸಮತಾ, ಕಾಂತಿ ಇತ್ಯಾದಿ ದಶಗುಣಗಳು ಅಂತಲೂ ಹೇಳಬಹುದು, ಗುಣಾಢ್ಯ ಅಂತಲೂ ಹೇಳಬಹುದು, ಸದ್ಗುಣಗಳ ಆಢ್ಯ. ಇನ್ನೊಂದು ಗುಣಾಢ್ಯ ಕವಿ, ಅವನ ಭೂತಭಾಷಾ ಕಾವ್ಯ ಅಂತ. ಹೀಗೆ ಅಲ್ಲಿ ಬರ್ತಾ ಇದ್ದಾಗ ಇಷ್ಟೆಲ್ಲ ಮರುಳುಗಳ ದೆವ್ವಗಳ ಲೀಲೆ ಇದ್ದಾಗ ಕೆಲವು ಪಾಪ ಅಲ್ಲಿಯೂ ಕೂಡ ಗೊಣಗುತ್ತಾ ಇದ್ವಂತೆ. ಯಾಕೆಂದ್ರೆ ಹತ್ತಿ ತೂಗುವಲ್ಲಿ ನೊಣಕ್ಕೆ ಉಪವಾಸ ಅಂತ ಗಾದೆ. ನಮಗೇನೋ ಬೇಕಿರುತ್ತದೆ, ಅಲ್ಲೇನೂ ಸಿಗದೆ ಇದ್ರೆ, ನನಗೆಷ್ಟೋ ಬಾರಿ 5 ಸ್ಟಾರ್ ಹೋಟೆಲ್ಗಳು ಅಲ್ಲಿ ಇಲ್ಲಿ ಯಾವುದೋ ಬಂಧುವರ್ಗದ, ಸ್ನೇಹಿತ ವರ್ಗದ ಇನ್ಯಾವುದೋ ಸೆಮಿನಾರಿನ ಪಾರ್ಟಿ ಇದ್ದರೆ ನನಗೆ ಬೇಕಾಗಿರತಕ್ಕಂಥದ್ದು ಮೊಸರವಲಕ್ಕಿ ಅದೆಲ್ಲಿಂದ ಸಿಗಬೇಕು, ಸಿಗುವಂಥದ್ದಲ್ಲ. ಹಾಗೆ ನಮಗೆ ಬೇಕಾದ್ದಿಲ್ವಲ್ಲ ಅಂತ ಸಂಕಟ ಪಡ್ಕೊಂಡು ಖಾಲಿ ತಟ್ಟೆ ಇಟ್ಕೊಂಡು ಎಲ್ಲ ಕಡೆ ತಿಂಡಾಡೋದು. ಶುದ್ಧವಾಗಿ ಸೌಟು ಬೆರಕೆ ಇಲ್ಲದೆ ಇರೋ ವೆಜಿಟೇರಿಯನ್ ಎಲ್ಲಿ ಸಿಗುತ್ತೆ, ಇದೆಲ್ಲ ಎಂಥದ್ದು ಅಂತ ವೇಶ್ಯಾವಾಟಿಯಲ್ಲಿ ಪಾತಿವೃತ್ಯದ ಉಪದೇಶಕ್ಕಾಗಿ ಹೋದಂತೆ ಆಗುತ್ತದೆ. ಅದು ಪಾಪ ಒಂದು ಪಿಶಾಚಕ್ಕೆ ಬಂದ ಸ್ಥಿತಿ ನೋಡಿ. ಗುರುವಿನ ನೆತ್ತರಂ ಕುಡಿವೆನಪ್ಪೊಡೆ, ಗುರುವಿನ ನೆತ್ತರಂ ಕುಡಿವೆನಪ್ಪೊಡೆ, ಅವಂ ದ್ವಿಜವಂಶಜಂ ನಿಜ ಅವರ ಜನ ನೆತ್ತರಂ ಕುಡಿವೆನಪ್ಪೊಡೆ, ಭೀಮನೆ ಪೀರ್ದನೈದೆ ಭೀಷ್ಮರ ಬಿಸು ನೆತ್ತರಂ ಕುಡಿಬೊಡೆ, ಇನ್ನುಂ ವಳಂ ಕುರುರಾಜ ನಿನ್ನ ನೆತ್ತರ ಸವಿನೋಳ್ಪಡೆ ಅಂಬಯಸಿ ಬಂದಬೆಂ ಎಂದುದು ಒಂದು ಪುಲ್ಮರುಳ್. ಬಹಳ ವಿರಳಪ್ರಚುರವಾದ ಆದರೆ ಲೋಕಮಾನಿತವಾದ ಜಾನಪದ ರಾಗ ನಾಟಕುರಂಜಿ, ತುಂಬ ಸೊಗಸಾದ ರಾಗ. ವಲಚಿಯಾಯಿತು, ನಾಟಕುರಂಜಿ ಬಂದಿದೆ. ಗುರುವಿನ ನೆತ್ತರಂ ಕೊಡುವೆನೆಂಬೊಡೆ ಅವಂ ದ್ವಿಜವಂಶಜಂ,
ನಿನ್ನ ಗುರು ದ್ರೋಣಾಚಾರ್ಯನ ರಕ್ತ ಕುಡಿಯೋಣ ಅಂದರೆ ಬ್ರಾಹ್ಮಣ, ಪುಳಿಚಾರು, ರುಚಿ ಸತ್ವ ಏನೂ ಇರೋದಿಲ್ಲ. ಬ್ರಾಹ್ಮಣನ ರಕ್ತ ಕುಡಿಬಾರದು ಅಂತಲೂ ಶಾಸ್ತ್ರ, ಗಂಟ್ಲು ಸುಡುತ್ತೆ ಅಂತ ವೇಣಿ ಸಂಹಾರದಲ್ಲಿ ರುಧಿರಪ್ರಿಯ ಅಂತ ಒಬ್ಬ ರಾಕ್ಷಸ ಹೇಳ್ತಾನೆ. ಇನ್ನು ನಿಜಾವರ ಜನ ನೆತ್ತರಂ ಕುಡಿವೆನೆಪ್ಪೊಡೆ, ನಿನ್ನ ತಮ್ಮನ ರಕ್ತ ಕುಡಿಯೋಣ ಅಂದರೆ ಭೀಮನೆ ಪೀರ್ದೆನ ಇದೆ. ಒಂದು ಹನಿಯೂ ಬಿಡದೆ, ದಕ್ಷಿಣ ಕನ್ನಡದ ಭಾಷೆಯಲ್ಲಿ ಒಂದು ಹುಂಡೂ ಬಿಡದೆ ಪೂರ್ತಿ ಹೀರು ಬಿಟ್ಟಿದ್ದಾನೆ ಭೀಮನೆ. ಇನ್ನು ಭೀಷ್ಮರ ಬಿಸಿನೆತ್ತರಂ, ಭೀಷ್ಮ ಅಷ್ಟು ಮುದುಕ ಆದರೂ ಯುದ್ಧ ಮಾಡಿದಾರಲ್ಲ, ಹಾಗಾಗಿ ಅವರ ರಕ್ತ ಬಿಸಿಯಾಗಿದೆ ಕುಡಿಯೋಣ ಅಂದರೆ ಇನ್ನೂ ಬದುಕಿದ್ದಾರೆ. ಪಾಪ ಅವುಗಳಿಗೆ ಬದುಕಿದವರು ರಕ್ತ ಕುಡಿಯಬಾರ್ದು ಅನ್ನೋ ಎಥಿಕ್ಸ್ ಇವೆ. ನಮ್ಮ ಎಷ್ಟೋ ಜನ ರಾಜಕೀಯ ವ್ಯಕ್ತಿಗಳಿಗೆ ಇಲ್ಲ. ಹಾಗಾಗಿ ದೆವ್ವಗಳ ಧರ್ಮಶಾಸ್ತ್ರ ನಮಗಿಂತ ದೊಡ್ಡದು. ಕುರುರಾಜ ನಿನ್ನ ನೆತ್ತರನೆ ಸವಿನೋಳ್ಪೊಡೆ ಆಮ್, ನಿನ್ನ ನೆತ್ತರನ್ನ ನಾನು ಸವಿ ನೋಡೋಣ ಅಂತಂದ್ರೆ ಹಾಗಂತ ಬಯಸಿ ಬಂದಿದ್ದೀನಿ, ನೀನು ಯಾವಾಗ ಸಾಯ್ತೀಯ ಅಂತ ಧ್ವನಿ, ನೀನಿನ್ನೂ ಸತ್ತಿಲ್ವಲ್ಲ ಯಾಕೆ ಅಂತ ಅನ್ನುವುದು. ಆ ಮಾರ್ಮಿಕತೆ ಎಷ್ಟು ಚೆನ್ನಾಗಿದೆ. ಮುಂದೆ ಈ ಪದ್ಯಗಳು ಇಡೀ ಪ್ರಸಂಗವೇ ಚೆನ್ನಾಗಿದೆ. ಇದನ್ನ ಪಂಪ ಭಾರತದ ಒಂದೆರಡು ಪದ್ಯಗಳಿಂದ ಸ್ಫೂರ್ತಿ ಪಡೆದು ಕವಿ ಬರೆದಿದ್ದಾನೆ. ತತ್ಪೂರ್ವದ ಕವಿಗಳು ಯಾರು ಈ ಬಗೆಯ ಸನ್ನಿವೇಶ ಚಿತ್ರಿಸಿಲ್ಲ. ಪಂಪನ ಪ್ರತಿಭೆ ಅಸಮಾನ. ಅರೆ ರನ್ನ ಆ ಪ್ರತಿಭೆಯ ಸೂರ್ಯನ ಕಾಂತಿಯಲ್ಲಿ ತನ್ನ ಕಾವ್ಯ ಚಂದ್ರಿಕೆಯನ್ನ, ಯಶಶ್ಚಂದ್ರಿಕೆಯನ್ನು ತುಂಬ ಚೆನ್ನಾಗಿ ಬೆಳಗಿಸಿದ್ದಾನೆ. ನೋಡಿ, ತುಂಬ ಸೊಗಸಾಗಿದೆ. ಆ ಇಡೀ ಸನ್ನಿವೇಶವೇ ಚೆನ್ನಾಗಿದೆ. ಕದನದೊಳ್ ಉಣ್ಮಿದ ಒಳ್ಮಿದುಳ ಕರ್ದಮದೊಳ್ ಜಗುಳ್ದು ಅಂಗ್ರಿಜಾರಿ ಪೋಪುದುಂ ಒಡನಿರ್ದ ಸಂಜಯನ್ ಇಳೇಶ್ವರನಂ ಪಿಡಿದು ಊರು ಭಂಗಂ ಆಗದೆ ವಲಂ ಎಂದೊಡೆ ಆಗದು ಎನೆ ಪುಲ್ಮರುಳ್ಳು ಬಂದು ಎಡೆ ಹೋಗಿ ಭೀಮ ಕೋಪದ ನಿನಗೆ ಊರು ಭಂಗ ಭಯಂ ಆಗದೆ ಪೋಕುಮೆ ಕೌರವೇಶ್ವರ. ಏನು ಚೆನ್ನಾದ ಹಂಸಾನಂದಿ ಹಾಡಿದ್ರು, ಅತ್ಯದ್ಭುತವಾಗಿದೆ. ಅದು ಸಂಧಿಪ್ರಕಾಶ ರಾಗ, ಸಂಧ್ಯಾ ರಾಗ. ಸೋಹನಿ ಅಂತ ಹಿಂದೂಸ್ತಾನಿಯಲ್ಲಿ ಪ್ರಸಿದ್ಧವಾದದ್ದು. ತೀವ್ರ ಸ್ವರಗಳು ಹೆಚ್ಚು. ಆ ತೀವ್ರತೆ ಮರಳು ಗದರಿಸುತ್ತದೆ. ಕದನದೊಳ್ ಉಣ್ಮಿದ ಒಳ್ಮಿದುಳ ಕರ್ದಮದೊಳ್, ಯುದ್ಧದಲ್ಲಿ ತಲೆ ಒಡ್ಕೊಂಡು ಸತ್ತಿದ ವೀರ ಯೋಧರ ಬುರುಡೆಗಳಿಂದ ಚಿಮ್ಮಿ ಬಂದ ಮೆದುಳು ಜಾರಿ, ಅದು ಆ ಸೆರೆಬ್ರಲ್ ಫ್ಲೂಯಿಡ್ ಅಂತಾರೆ, ಆ ಮಸ್ತಿಷ್ಕ ದ್ರವ, ಅದರ ಮಧ್ಯದಲ್ಲಿ ಒಳ್ಳೆ ದ್ವೀಪದಂತೆ, ಹೂಕೋಸಿನಂತೆ ತಲೆ ಮಿದುಳು ತೇಲ್ತಾ ಇರುತ್ತದೆ ಅಂತ. ಹಾಗಾಗಿ ಜಾರಿಕೆ ಹೆಚ್ಚು. ಅದರ ಮೇಲೆ ಕಾಲಿಟ್ಟು ಜಾರದನಂತೆ ಇವನು ದುರ್ಯೋಧನ. ಜಗುಳ್ದಂಗ್ರಿ ಜಾರೆ ಪೋಪುದು ಒಡನಿರ್ದ ಸಂಜಯ ನಿಳೇಶ್ವರನಂ ಪಿಡಿದು ಊರು ಭಂಗಮಾಗದೆ ವಲಂ ಎಂದೊಡೆ. ಅಯ್ಯೋ, ಕಾಲು ಜೋಪಾನಪ್ಪ, ಬಿದ್ದುಬಿಟ್ಟಿಯೇ, ಏನಾದರೂ ಆದಿಯೇ ಅಂತ ಸಂಜಯ ಹೇಳಿದರೆ, ಆಗದನೆ ಪುಲ್ಮರುಳೊಂದು ಎಡೆ ಹೋಗಿ ಒಂದು ಜುಜುಬಿ ದೆವ್ವ ಹೋಗಿ ಹತ್ತಿರದಲ್ಲಿ ಯಾವುದೊಂದು ಎಳೆ ನಿಂಬೆ. ಈ ಸಂದರ್ಭದಲ್ಲಿ ಒಂದು ಪ್ರಾಕ್ಟಿಕಲ್ ಜೋಕ್ ಮಾಡೋಣ ಅಂತ ಅಂದ್ಕೊಂಡು, ಭೀಮಕೋಪದೆ ನಿನಗೂರು ಭಂಗಮಾಗದೆ ಪೋಕುಮೆ ಕೌರವೇಶ್ವರ. ಈಗೇನೋ ತೊಡೆ ಉಳಿಸ್ಕೊಂಡಿದ್ಯಾ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಭೀಮ ಬಂದು ಎರಡು ತೊಡೆನೂ ಪುಡಿ ಮಾಡ್ತಾನಲ್ಲ, ನಿನಗೆ ಆ ಸ್ಥಿತಿ ಬರದೆ ಹೋಗುತ್ತಾ, ನಿನ್ನ ರಕ್ತ ನಾವು ಕುಡಿದೆ ಹೋಗ್ತೀವ ಅಂತ ಅಂದಾಗ ಇವನಿಗೆ ರೇಗಿ ಎಂದ ಮರುಳ ಮಾತು ತನಗೆ ಕರ್ಣ ಕಠೋರಮಾಗೆ. ಮೈತ್ರೇಯ ಕೊಟ್ಟಿದ್ದ ಶಾಪ ಜ್ಞಾಪಕ ಬರುತ್ತೆ. ಮುನ್ನ ಮೈತ್ರೇಯರು ಕೊಟ್ಟ ಊರುಭಂಗ ಶಾಪಂ ನೆನೆದು ಮರುಳ ಮಾತಿನೊಳ್ ಪುರುಳೇನೆಂದು ಅರಸಂ ಹೋಗೆ. ಅಯ್ಯೋ, ಈ ಮರುಳಿನ ಮಾತಿನಲ್ಲಿ ಹುರುಳೇನಿದೆ, ಸತ್ವ ಏನಿಲ್ಲ, ಇದು ಕ್ಷುದ್ರವಾದ ದೆವ್ವ ಭೂತ ಪಿಶಾಚಿಗಳ ಮಾತು ಅಂತ ಮುಂದೆ ಹೋದಾಗ ಆ ಮರುಳು ಬಿಡದೆ ವಾಕ್ಯಾರ್ಥಕ್ಕೆ ಎಳೆಯುತ್ತದೆ. ನೋಡಿ, ಅರಗಿನ ಮಾಡದೊಳ್ ವಿಷದ ಲಡ್ಡುಗೆಯೊಳ್ಕೊಳಲ್ ಎಂದು ಬಂಧು ಮತ್ಸರದೊಳೆ ವೈರಮಂ ಪಡೆದು ಭೀಮನನ್ ಇನಿತರ್ಕೆ ತಂದ ನೀಂ ಮರುಳನೋ ಭೂತ ಕೋಟಿ ಬೆರಸು ಆಹವರಂಗದೊಳ್ ಆಡುತಿರ್ಪ ತಾಂ ಮರುಳನೋ ನೋಳ್ಪಂ
இருவர மருள்தனமம் நோழ்பம் பணிராஜகேதன ಎಂದುದಾಮರುಳ್. ಅರಗಿನ ಮಾಡದೊಳ್, ಅರಗಿನ ಮನೆಯಲ್ಲಿ ವಿಷದ ಲಡ್ಡಿಗೆಳು ವಿಷಾನ್ನವನ್ನ ಭೀಮನಿಗೆ ಬಡಿಸುವಾಗ ಕೊಲಲೆಂದು ಬಂಧು ಮತ್ಸರದೊಳೆ ವೈರವಂ ಪಡೆದು ಬಾಂಧವ್ಯದ ದಾಯಾದದ ಮತ್ಸರ ನಿನ್ನಲ್ಲಿ ಉಂಟಾಗಿ ಅವರನ್ನು ಕೊಲ್ಲಬೇಕು ಅಂತ ಏನೆಲ್ಲ ಮಾಡಿದ್ದೀಯಾ, ಆಯುಧವನ್ನು ಹಿಡಿದು ಯುದ್ಧ ಮಾಡುವುದರಿಂದ ಮೊದಲುಗೊಂಡು ಎಷ್ಟೊಂದೆಲ್ಲ ಮಾಡಿದ್ದೀಯಾ. ಭೀಮನನ್ ಇನಿತರ್ಕೆ ತಂದ, ಈ ಮಟ್ಟಕ್ಕೆ ಭೀಮನನ್ನ ನೀನು ತಂದು ಮುಟ್ಟಿಸಿದ್ದೀಯ. ಅವನಲ್ಲಿ ರೋಷಾಗ್ನಿಯನ್ನ, ವೈರಾಗ್ನಿಯನ್ನ, ಮತ್ಸರಾಗ್ನಿಯನ್ನ ಬೆಳೆಸಿ ನೀನು ತಾನೇ ನಿನ್ನ ಸ್ಥಿತಿಯನ್ನ ಈ ಸಂಚಕಾರದ ಗತಿಗೆ ಎಳೆದುಕೊಂಡು ಬಂದದ್ದು. ಹಾಗೆ ಮಾಡಿದ ನೀ ಮರುಳನೋ ಭೂತ ಕೋಟಿ ವೆರಸು ಆಹವರಂಗದೊಳ್ ಆಡುತ್ತಿರ್ಪ ತಾಂ ಮರುಳನು. ಈ ನನ್ನ ಪರಿವಾರದ ಜೊತೆಗೆ ನಾವು ದೆವ್ವಗಳು, ಭೂತಗಳು, ಮರಳುಗಳು, ನಾವಿಲ್ಲಿ ಯುದ್ಧ ಆದಮೇಲೆ ನೆಮ್ಮದಿಯಾಗಿ ಏನೋ ಹೊಟ್ಟೆ ಪಡೆದು ನೋಡ್ಕೋತಾ ಇದ್ದೀವಿ. ನಾವಾ ಮರಳರು, ಬೇರೆಯವರು ಸತ್ತ ಮೇಲೆ ತಿಂತಕ್ಕಂಥವ್ರು ನಾವು, ಸಾವಿಗೆ ಹಾದಿ ಮಾಡ್ಕೊಳ್ತಾ ಇರ್ತಕ್ಕಂಥವ್ರು ನೀವುಗಳು. ನೀವು ಹುಚ್ಚರೋ ನಾವು ಹುಚ್ಚರೋ ಹೇಳಿ. ನೋಳ್ಪಂ ಇರ್ವರ ಮರುಳ್ತನಮಂ ಪಣಿರಾಜಕೇತನ. ನಮ್ಮಿಬ್ಬರ ಮರುಳ್ತನವನ್ನ ತೂಕ ಮಾಡಿ ನೋಡ್ಕೊಳ್ಳೋಣ, ಯಾರು ದೊಡ್ಡವರೋ ಯಾರು ಸಣ್ಣವರೋ ತಿಳಿಯುತ್ತದೆ ಅಂತಂದಾಗ ದುರ್ಯೋಧನ ಕೆಳಗಿವಿಗೇಳ್ದು, ಅಂದರೆ ಕಿವಿಗೆ ಹಾಕ್ಕೊಳ್ಳದೆ ಅದನ್ನು ಉಪೇಕ್ಷೆ ಮಾಡಿ ಮರುಳ ಮಾತಿನೊಳ್ ಪುರುಳಿಲ್ಲೆಂದು ಕಿರಿದಡಿಯಂ ಹೋಗಿ ಮತ್ತೆ ತನ್ನ ದಾರಿಯನ್ನು ಹಿಡಿದು ಹೋಗ್ತಾ ಇದ್ದರೆ ಆ ದೆವ್ವ ಅಷ್ಟಕ್ಕೆ ಬಿಡಿಯೋಲ್ಲ, ಮತ್ತೆ ಆಣೆ ಮಾಡಿ ಶಪಥ ಮಾಡಿ ಎಳೆಯುತ್ತೆ ನೋಡಿ. ಇದು ದುರ್ಯೋಧನಂತ ಛಲದ್ದೇ ದೆವ್ವ. ನುಡಿಯದೆ ಪೋಗಲ್ ಈ ಎಂ ಎಲೆಗೆ ಪೋದೊಡೆ ದುರ್ಜಟಿಯಾಣೆ ಮೀರಿ ಪೋದಡೆ ಕಲಿ ಭೀಮನ ಆಣೆಯನೇ. ದುರ್ಜಟಿಯಾಣೆಗೆ ನಿಂದು ಭೀಮನೋ ಭೀಮನೆಂದೊಡೆ ಮುಳಿದೋ ಅಟ್ಟಿ ಕುಟ್ಟಲ್ ಅರಸಂಗದೆಗೊಂಡೊಡೆ ಭೂತಕೋಟಿಯುಂ ಬಡಿಗೊಳೆ ಸಂಜಯಂ ನಯದೆ ಬಗ್ಗಿಸಿದಂ ಪಣಿರಾಜಕೇತುವಂ. ನುಡಿಯದೆ ಪೋಗಲೀಯಲ್, ನೀನು ಉತ್ತರ ಕೊಡದೆ ಹೊರಡಿಸೋದಿಲ್ಲ. ಪೋದೊಡೆ ದುರ್ಜಟಿಯಾಣೆ, ಹೋದರೆ ಶಿವನಾಣೆ. ಮೀರಿ ಪೊರ್ದುಡೆ ಕಲಿ ಭೀಮನಾಣೆ, ಇನ್ನು ಮೀರಿ ನೀನು ಹೋದೊಡೆ ಹೋಗ್ಬೇಕು ಅಂದ್ರೆ ಭೀಮನ ಮೇಲೆ ಆಣೆ ಅಂತಂದಾಗ, ಹರನ ಮೇಲೆ ಆಣೆ ಅಂದಿದ್ದಕ್ಕೆ ತಿರುಗಿ ನೋಡದೆ ಇದ್ದವನು ಅರಿಯ ಮೇಲೆ ಆಣೆ ಅಂತಂದ್ರೆ ಒಡನೆಯೇ ಮುಳಿದಟ್ಟಿ ಕುಟ್ಟಲ್ ಅರಸಂ ಗದೆಗೊಂಡುಡೆ, ತಿರುಗಿ ಸಿರನೆ ನೋಡಿ ಬಡದು ಬಿಡಬೇಕು ಅಂತ ಗದೆಯನ್ನೆತ್ತುಕೊಂಡು ಆ ಗಾಳಿಯಲ್ಲಿ ಗಾಳಿಯಾದ ದೆವ್ವದ ಹಿಂದೆ ಬೆನ್ನಟ್ಟಿ ಬೆಂಬತ್ತಿ ಹೋಗ್ತಾ ಇದ್ದಾನೆ. ಆಗ ಭೂತಕೋಟಿಯುಂ ಬಡಿಗೊಳೆ, ದೆವ್ವಗಳು ಸನ್ನದ್ಧವಾದವಂತೆ. ನಮ್ಮನ್ನೇನು ಹೊಡೆಯುತ್ತೀಯ, ಮೈಯೇ ಬಿಟ್ಟವರು ನಾವು, ನೀನು ಮಾನ ಬಿಟ್ಟವನು, ಎಂಥದ್ದು ಅಂತ. ಸಂಜಯಂ ನಯದೆ ಬಗ್ಗಿಸಿದಂ ಪಣಿರಾಜಕೇತುವಂ. ಅಯ್ಯೋ, ದೆವ್ವದ ಜೊತೆ ಜಗಳವಪ್ಪ, ಇದ್ದವ್ರ ಜೊತೆ ಜಗಳ ಆಡೋಕ್ಕೆ ನಿಂಗೆ ತ್ರಾಣವಿಲ್ಲ, ಇನ್ನು ಗಾಳಿ ಗುದ್ದಿ ಮೈ ನೋಯಿಸ್ಕೊಳ್ಳೋದು ಅಂದರೆ ಇದೇ ತಾನೆ, ಬಿಡು ಬಿಡು ಅಂತ ಹೇಳಿ ಅಂತೂ ಬಹಳ ಪ್ರತ್ಯವಾಯ ಪ್ರದೇಶಗಳನ್ನು ಎಂತನೇ ತಾನೂ ಕಳೆದು ಹೋಗಿ ಈ ಪ್ರತ್ಯವಾಯ ತೊಂದರೆ ಇರುವ ಎಡೆಗಳು ಬೇಡ ಅಂತ ಮೆಲ್ಲನೆ ಕರೆದುಕೊಂಡು ಬಂದಾಗ ಅವನು ಹೋದ ಹಾದಿ, ಆ ಕ್ರಮಣವನ್ನು ಹೇಳ್ತಾನೆ. ಇಲ್ಲೆಲ್ಲ ಊರುಭಂಗ ನಾಟಕದಿಂದ ಎಷ್ಟೋ ಸ್ಫೂರ್ತಿಗೊಂಡಿದ್ದಾನೆ ನಮ್ಮ ಕವಿ ರನ್ನ. ಇಭಶೈಲಂಗಳಂ ಏರಿಯೇರಿ ರುಧಿರಸ್ರೋತಂಗಳಂ ದಾಂಟಿ ದಾಂಟಿ ಇಭದೋಹ ನೀಲಲತಾ ಪ್ರತಾನ ವಿಪಿನೌರಾತಂಗಳುಳ್ ಸಿಲ್ಕಿ ಸಿಲ್ಕಿ ಭರಂಗೈದೋ ಉರದೆ ಐದೆ ಸಂಜಯ ಶಿರಸ್ಕಂಧಾವಲಂಬಂ ಕುರು ಪ್ರಭು ರುಧಿರಸ್ರಾತಂಗಳಂ ದಾಂಟಿ ದಾಂಟಿ ಕಂಡಂ
ಶರಜಾಲ ಜರ್ಜರಿತ ಗಾತ್ರತ್ರಾಣನಂ ದ್ರೋಣನಂ. ರತಿಪತಿ ಪ್ರಿಯ ಅಲ್ವೇ? ಬಹಳ ಅಪೂರ್ವವಾದದ್ದು. ಶಿವರಂಜನಿಗೆ ಸ್ವಲ್ಪ ಹತ್ತಿರ ಬರುತ್ತದೆ. ತುಂಬ ಹೊಸದಾಗಿ ಬಂದಂಥ ರಾಗ ಇದು. ಇದರೊಳಗೆ ಹೆಚ್ಚು ಪ್ರಸಿದ್ಧವಾದ ಕೃತಿಗಳು ಇಲ್ಲವೇ ಇಲ್ಲ ಅಂತ ಹೇಳಬೇಕು. ಪಾಪನಾಶನ್ ಶಿವನವರಿಂದ ಈಚೆಗೆ ಈ ರಾಗ ಹೆಚ್ಚು ಜನಪ್ರಿಯವಾಯಿತು. ಜಗಜ್ಜನನಿ ಶಿವಕಾಮಿ ಕಲ್ಯಾಣಿ ಆ ಕೃತಿ ತುಂಬ ಪ್ರಸಿದ್ಧವಾಯಿತು. ಕನ್ನಡದಲ್ಲಿ ಅದರದೇ ಡೂಪ್ಲಿಕೇಟು ಕರೆವರು ಬಾ ಮನೆಗೆ ಶ್ರೀಕೃಷ್ಣ ಅಂತ ಮಾಡಿದ್ದಾರೆ. ಈ ರಾಗದಲ್ಲಿ ಒಂದು ಹೊಸ ಬೇರೆ ಥರದ ವಿನ್ಯಾಸದ ಕೃತಿ ರಚನೆ ಮಾಡಬೇಕು ಅಂತ ಈ ಒಂದು 10-15 ದಿವಸದಿಂದ ಆಲೋಚನೆ ಮಾಡ್ತಾ ಇದ್ದೀನಿ. ಈ ಎಲ್ಲ ಪ್ರಭಾವ ಇಲ್ಲದೆ ಹೊಸದು ಮಾಡಬೇಕು ಅಂತ. ಇವ್ರ ಹಾಡಿನಲ್ಲಿ ಆ ಥರ ಹೊಸ ರೀತಿಯ ವಿನ್ಯಾಸ ಕಾಣಿಸ್ತಾ ಇದೆ. ದಯಮಾಡಿ ಮತ್ತೊಮ್ಮೆ ಹಾಡಬೇಕು ಅಂತ ಕೇಳ್ತೀನಿ. ನಾನು ಇದನ್ನು ಒಂದು ವಚನ ಸಾಹಿತ್ಯದಿಂದ ಕಲ್ತಿದ್ದು. ಅಯ್ಯ ನೀ ಕೇಳಿದರೆ ಕೇಳು, ಕೇಳದಿದ್ದರೆ ಮಾಡು. ನಾನು ಹೈಸ್ಕೂಲಲ್ಲಿದ್ದ ಕೇಳಿದ್ದಿ ರಾಗ. ಏನು ನಂಗೇನು ಬರಲ್ಲ ಇದರಲ್ಲಿ. ಇದು PUC ನಲ್ಲಿದೆ ಈ ಪದ್ಯಗಳೆಲ್ಲ. ಹೇಳಿದ್ದಲ್ಲ ಮೊನ್ನೆ CD. ಇದು ತುಂಬಾ ಮಕ್ಳಿಗೆ ಹೇಳ್ಕೊಟ್ಟಿದ್ದೀನಿ ಈ ಪದ್ಯನ. ತುಂಬಾ ಸೊಗಸಾಗಿ ಪಟ್ಟಿದ್ದಾರೆ ಹಾಡಿದಾಗ. ರತಿಪತಿ ಪ್ರಿಯದಲ್ಲಿ ಪಂಚಮದಿಂದ ನೇರವಾಗಿ ದೈವತಕ್ಕೆ, ಇದು ಋಷಭದಿಂದ ನೇರವಾಗಿ ಮಧ್ಯಮದಿಂದ ನೇರ ಗಾಂಧಾರದಿಂದ ಪಂಚಮಕ್ಕೆ ಜಂಪ್ ತುಂಬಾ ಇದೆ. ಆ ಏರೋದು ಇಳಿಯೋದು ಬಹಳ ಚೆನ್ನಾಗಿ ರಾಗದಿಂದ ವ್ಯಕ್ತೀಕೃತವಾಗ್ತಾ ಇದೆ. ಔಡವರಾಗ ಅದನ್ನು ಎಷ್ಟು ಚೆನ್ನಾಗಿ ಹಾಡಿದ್ರು ದುರ್ಯೋಧನ ಏರಿದ್ದು ಇಳಿದದ್ದು ಜಾರಿದ್ದು ಎಲ್ಲ ಕಾಣ್ತಾ ಇದೆ. ಈ ಭಶೈಲಂಗಳ ನೇರಿ ಏರಿ ಆನೆಗಳೆಂಬ ಬೆಟ್ಟಗಳನ್ನು ಹತ್ತಿ ಹತ್ತಿ ರುಧಿರ ಸ್ರೋತಂಗಳಂ ದಾಂಟಿ ದಾಂಟಿ ರಕ್ತದ ನದಿಗಳನ್ನು ದಾಟಿ ದಾಟಿ ಇಭದೋರ್ನೀಲ ಲತಾ ಪ್ರತಾನ ವಿಪಿನವ್ ರಾತಂಗಳಂ ಸಿಲ್ಕಿ ಸಿಲ್ಕಿ ಆನೆಗಳ ಕತ್ತರಿಸಲ್ಪಟ್ಟ ಸೊಂಡಲಗಳೆಂಬ ದಪ್ಪ ದಪ್ಪನಾದ ಬಳ್ಳಿಗಳಿಂದ ಸಂಕೀರ್ಣವಾಗಿದ್ದ ಜಟಿಲವಾಗಿದ್ದ ಆ ಸ್ಮಶಾನ ಕುರುಕ್ಷೇತ್ರ ವನದಲ್ಲಿ ಸಿಕ್ಕಾಕೊಂಡು ಅದು ಹಿಂಗೋ ಸೀಗೆ ಮಳೆಯಿಂದ ಆಚೆಗೆ ಬಂದಂತೆ, ಬೆತ್ತದ ಮಳೆಯಿಂದ ಆಚೆಗೆ ಬರುವ ಆನೆಯಂತೆ ಬಂದ. ಭರಂಗೈದು ಎಯ್ದಿ ಸಂಜಯ ಶಿರಸ್ಕಂಧಾವಲಂಬಂ, ಸಂಜಯನ ಹೆಗಲನ್ನ ಆನಿಸಿಕೊಂಡು ಕುರುಪ್ರಭು ಕಂಡಂ ಶರಜಾಲ ಜರ್ಜರಿತ ಗಾತ್ರತ್ರಾಣನಂ ದ್ರೋಣನಂ. ಬಾಣಗಳ ಪಂಜರದೊಳಗೆ ಇನ್ನೂ ಪ್ರಾಣಪಕ್ಷಿ ಉಳಿದಿದೆಯೋ ಎಂಬಂತೆ ಹಾಗೆ ಚಿನ್ನ ಶಿರಸ್ಕನಾಗಿ ಇದ್ದಂಥ ಬಿಲ್ಲೋಜ ದ್ರೋಣಾಚಾರ್ಯನನ್ನ ಕಾಣ್ತಾನೆ. ಇಲ್ಲಿಂದ ಆ ಯುದ್ಧ ಪಂಚಕ ಯಾವುದಿದೆ, ಭೀಷ್ಮ ಪರ್ವ, ದ್ರೋಣ ಪರ್ವ, ಕರ್ಣ ಪರ್ವ, ಶಲ್ಯ ಪರ್ವ, ಅವುಗಳ ಕಡೆಗೆ ಅವನ ಮನಸ್ಸು ಹೋಗ್ತಾ ಬರುತ್ತದೆ. ಅದನ್ನು ನಾವು ಕಾಣ್ತೀವಿ. ಅರಿಯಮೇ ಬಿಲ್ಲ ಬಿನ್ನಣಕೆ ಗಾಂಡಿವಿಯಲ್ತು പിനാകപാണിയും നിറയും ഇതിർച്ചി നിമ്മൊടനെ കാതികലൽക്കേ ബില്ല ഭിന്നണക്കേ ഗാണ്ടിവിയൽ തോ പിനാകപാണിയും ನೆರೆಯಂ ಅದು ನಿಮ್ಮ ಉಪೇಕ್ಷೆ, ಅದು ನಿಮ್ಮ ಉಪೇಕ್ಷೆ ಎಂದು ಅರಿಯಂ. ಇದು ಎನ್ನ ಕರ್ಮವಶಂ ಎಂದು ಅರಿಯಂ. ನಿಮಗೆ ಇಂತು ಸಾವಂ ಏತರದಿಂ ಅಕಾರಣಂ ಮೆರೆಗೆ ಸಂಭವಿಸಿದ್ದುದೋ ಕುಂಭ ಸಂಭವ. ಕನ್ನಡ ನಾಡು ಹೆಮ್ಮೆ ಪಡುವಂಥ ರಾಗ ಕನ್ನಡ. ಇಲ್ಲಿಂದ ಹುಟ್ಟಿದ್ದು ಅಂತ ದೇಶೀಯವಾದ ರಾಗ ಕರುಣರಸಕ್ಕೆ ತುಂಬ ಹೆಸರಾದದ್ದು.
ಅಲ್ಲಿ ಅವನು ದ್ರೋಣನನ್ನ ನೋಡ್ತಿದ್ದಾನೆ. ಗುರುವಂ ಲಘುಸಂಧಾನದೆ ನರನಿಸೆ ಗುರುಲಘು ವಿಮಿಶ್ರಿತಂ ದೊರಕಳೆ ತದ್ಗುರು ತಚ್ಛಂದೋವೃತ್ತಿಗೆ ದೊರೆಯನಿಸಿರ್ತುದು ಮನಕ್ಕೆ ದುರ್ಯೋಧನನ. ಗುರುವನ್ನ ಲಘುಸಂಧಾನದಿಂದ ಕೊಂದುಬಿಟ್ನಲ್ಲ ಅಂತ. ಲಘುಸಂಧಾನ ಅಂದರೆ ಚುರುಕಿನಲ್ಲಿ ಅಂತ ಒಂದರ್ಥ. ಗುರುವನ್ನ, ಆಚಾರ್ಯನಾದ ದ್ರೋಣನನ್ನ ಅವನ ಶಿಷ್ಯನೇ ಆದ ದೃಷ್ಟದ್ಯುಮ್ನು ಕೊಂದುಬಿಟ್ನಲ್ಲ ಲಘುಸಂಧಾನದೆ. ಅರ್ಜುನ ಅದಕ್ಕೆ ಜೊತೆಗಾರನಾದನಲ್ಲ. ಗುರುಲಘು ವಿಮಿಶ್ರಿತಂ ದೊರೆಗೊಳೆ. ಇಲ್ಲಿ ಗುರುವನ್ನು ಲಘು ಮಾಡಿದಂಥದ್ದು, ಗುರುಲಘುಗಳು ಬೆರೆತಂಥದ್ದು. ರಾಜ್ಯಾಕಾಂಕ್ಷೆ ಎನ್ನುವ ಛಂದೋವೃತ್ತಿ, ಮನೋವೃತ್ತಿ ಬಂದರೆ ಯಾರು ತಾನೇ ಏನು ಮಾಡೋದಿಲ್ಲ. ಈಗ ದುರ್ಯೋಧನನ ಛಂದೋವೃತ್ತಿಗೆ, ಮನೋಲಹರಿಗೆ ಈ ಸತ್ತ ಚಿನ್ನ ಶಿರಸ್ಕನಾದ ಗುರುವಿನ ಶರೀರ ಕಾಣಿಸಿ ಸಂಕಟವಾಯಿತು ಅಂತ ಶ್ಲೇಷ ಮಾಡಿ ತನ್ಮೂಲಕ ಛಂದಸ್ಸಿನ ಪ್ರಸ್ತಾವ ತಂದಿದ್ದಾನೆ. ಕನ್ನಡ ಕಾವ್ಯಗಳಲ್ಲಿ ಛಂದಸ್ಸನ್ನ ಪದ್ಯರಚನೆಗೆ ಮಾತ್ರವಲ್ಲದೆ ಅಲಂಕಾರಕ್ಕೂ ಬಳಸಿಕೊಂಡಂಥ ಹಲವರು ಕವಿಗಳಿದ್ದಾರೆ. ಬೇಕಾದಷ್ಟು ಜನ ಇದ್ದಾರೆ. ನಮ್ಮ ವೆಂಕಟಾಚಲ ಶಾಸ್ತ್ರಿಗಳು ಒಳ್ಳೆ ಸೊಗಸಾಗಿ ಅದರ ಬಗ್ಗೆ ಒಂದು ವಿದ್ವತ್ತಾಪೂರ್ಣವಾದ ಲೇಖನವನ್ನು ಬರೆದಿದ್ದಾರೆ. ಹೀಗೆ ಯಾವುದೂ ಕೂಡ ವ್ಯುತ್ಪನ್ನ ಅಲಂಕಾರಕ್ಕಾಗಿ ಬಳಸಿಕೊಳ್ಳಬಲ್ಲ. ಎಷ್ಟು ಸೊಗಸಾಗಿ ಮಾಡಿಕೊಂಡಿದ್ದಾರೆ ಕೆಲವು ಪೂರ್ವ ಕವಿಗಳೆಲ್ಲ ಅಂತಂದರೆ, ಈ ಅಷ್ಟಾದಶ ವರ್ಣನೆಗಳು ಅಂತ ಸಂಸ್ಕೃತ ಕಾವ್ಯಗಳಲ್ಲಿ ಏನು ಉಂಟು, ಅದು 24 ವರ್ಣನೆಗಳು ಅಂತ ಕನ್ನಡ ತೆಲುಗು ಕಾವ್ಯಗಳಲ್ಲಿ ಬರುತ್ತದೆ. ಅಲ್ಲಿ ಒಂದು ಈ ಪುಷ್ಪಲಾವಿಯರು, ಹೂಮಾಲೆ ಕಟ್ಟತಕ್ಕಂಥವರು, ಅವರು ಹೂಮಾಲೆಗಳನ್ನು ಕಟ್ಟುವುದು, ಮಾರುವುದು, ಇದನ್ನೂ ಒಂದು ವರ್ಣನೆಯಾಗಿ ಮಾಡಬೇಕು ಅಂತ. ಅಲ್ಲಿ ಎತ್ತಿದಳೊಂದು ಉತ್ಪಲಮಾಲಯಂ, ಚಂಪಕಮಾಲಯಂ, ಮಲ್ಲಿಕಾಮಾಲಯಂ ಅಂತೆಲ್ಲ ಪದ್ಯಗಳು ಮುಗಿತಾ ಆ ಮಲ್ಲಿಕಾಮಾಲ, ಉತ್ಪಲಮಾಲ, ಚಂಪಕಮಾಲ ಇವುಗಳ ಲಕ್ಷಣ ಬರುವಂತೆ ಆ ಪದ್ಯಗಳನ್ನು ಬರೆದು ಆ ಗುರುಲಘುಗಳ ವಿನ್ಯಾಸದ ಬಗಣ, ಜಗಣ, ಯಗಣ, ರಗಣಾದಿಗಳನ್ನು ಹೇಳುವಾಗಲೇ ಆ ಹೂಗಳನ್ನು ಹೇಗೆ ಒತ್ತೊತ್ತು ಕಟ್ಟಿದ್ರು, ಭಗಣಗಳೆಂಬಂತೆ, ನಕ್ಷತ್ರಗಳೆಂಬಂತೆ ಕಟ್ಟಿದ್ರು ಅಂತೆಲ್ಲ ಹೇಳಿ ವರ್ಣಿಸಿ ಛಂದಸ್ಸನ್ನ ಅಲಂಕಾರಕ್ಕೆ ತಂದುಕೋತಾರೆ. ಇಲ್ಲಿ ಅರ್ಜುನ ಮತ್ತು ಅವನ ಭಾವನಾದಂಥ ಭಾವಮೈದುನನಾದ ದೃಷ್ಟದ್ಯುಮ್ನ ಯಾವ ರೀತಿಯಲ್ಲಿ ಗುರುದ್ರೋಹ ಮಾಡಿದ್ರು ಅನ್ನೋದನ್ನು ದುರ್ಯೋಧನ ಮನಕ್ಕೆ ತಂದುಕೊಂಡಿದ್ದನ್ನು ಕವಿ ಹೇಳ್ತಾನೆ. ಅಲ್ಲಿ ನೋಡ್ತಾನೆ, ನಿಸರ್ಗ ದುಷ್ಟದ್ಯುಮ್ನ ಕಚ ನಿಗ್ರಹ ಕರವೆಲುಲಿತ ಮೌಳಿಯಾಗಿರ್ತ ಭಾರದ್ವಾಜ ನಿರವಂ ರಾಜರಾಜಂ ನೋಡಿ. ದುಷ್ಟನಾದ ದೃಷ್ಟದ್ಯುಮ್ನ ಕೈಗೆ ಸಿಕ್ಕಾಕೊಂಡಿದ್ದ ಆ ಗುರುವಿನ ಶಿರಸ್ಸನ್ನು ನೋಡಿ, ಅರಿಯಮೆ ಬಿಲ್ಲ ಬಿನ್ನಣಕ್ಕೆ ಗಾಂಡಿವಿಯಲ್ತು. ನಮಗೇನು ಗೊತ್ತಿಲ್ವಾ? ಬಿಲ್ಲ ಬಿನ್ನಣಕ್ಕೆ ಗಾಂಡಿವಿಯಲ್ತು. ಬಿಲ್ಲೋಜ ಅನ್ನಿಸ್ಕೊಳ್ಳೋದಕ್ಕೆ ಅರ್ಜುನ ಅಲ್ಲ, ನೀವೇ. ಪಿನಾಕಪಾಣಿಯೂ ನೆರೆಯ ನಿದಿರ್ಚಿ ನಿಮ್ಮೊಡನೆ ಕಾದಿ ಗೆಲಲ್ಕೆ ಅದು ನಿಮ್ಮ ಉಪೇಕ್ಷೆಯು. ಸಾಕ್ಷಾತ್ತಾಗಿ ಅರ್ಜುನನಿಗೆ ಪಾಶುಪತವನ್ನು ಕೊಟ್ಟ ದೂರ್ಜಟಿ ಪಿನಾಕಿ ಅಂತ ಹೆಸರಾದ ಶಿವನೂ ಕೂಡ ನಿಮ್ಮ ಜೊತೆ ಆಗೋಲ್ಲ. ಹಾಗಿದ್ದು ಶಿವನ ಕೈಯಲ್ಲಿ ದಿವ್ಯಾಯುಧವನ್ನು ಪಡೆದಂಥ ಅರ್ಜುನನ ಕೈಯಲ್ಲಿ, ಅಂದರೆ ಅರ್ಜುನ ಅಂದರೆ ದೃಷ್ಟದ್ಯುಮ್ನ ತಾತ್ಪರ್ಯದಿಂದ ಅವನ ಕೈಯಲ್ಲಿ ಸಾಯುವಂತೆ ಆದದ್ದಕ್ಕೆ ನಿಮಗೆ ನಿಮ್ಮ ವಿದ್ಯೆಯ ಬಗೆಗಿನ ಉಪೇಕ್ಷೆಯೇ ಕಾರಣವೇ ಹೊರತು ನಿಮ್ಮ ವಿದ್ಯಾ ದಾರಿದ್ರ್ಯವಲ್ಲ ಕಾರಣ. ಅರಿಯನ್ ಇದನ್, ಇದ್ಯಾಕೆ ಉಪೇಕ್ಷೆ ನಿಮಗೆ ಬಂತು ನನಗೆ ಗೊತ್ತಾಗ್ತಿಲ್ಲ. ಕರ್ಮವಶಮೆಂದರಿಯಂ, ಇದು ಕರ್ಮವಶ ಅಂತ ಕೂಡ ನಾನು ವಿಧಿವಾದಿಯಾಗೋಕ್ಕೂ ಇಷ್ಟಪಡೋಲ್ಲ. ನಿಮಗಿಂತೂ ಸಾವು ಏತೆರದಿನ್ ಅಕಾರಣಂ ನೆರೆಯ ಸಂಭವಿಸಿರ್ದುದು. ನಿಮಗೆ ಅಕಾರಣವಾಗಿ ಯಾವ ಥರ ಈ ಸಾವು ಬಂತು? ಅಶ್ವತ್ಥಾಮ ಹತ ಕುಂಚರಹ ಅದೆಲ್ಲ ಬೇರೆ ಕಥೆ. ಅದನ್ನು ಇವನು ಮನಸ್ಸಿಗೆ ತಂದುಕೊಳ್ತಿಲ್ಲ. ನೀವಾಗಿ ನೀವು ಯಾವ ಕಾರಣಕ್ಕೆ ಸತ್ರಿ ನನಗೆ ಅರಿಯದಂತೆ ಆಯ್ತಲ್ಲ. ನಿಮಗೆ ಈ ಸಾವು ಸಂಭವಿಸಿತೇ ಕುಂಭ ಸಂಭವ. ಆ ಪದ್ಯ ಪೂರ್ತಿಯಾಗುವಲ್ಲಿ ಸಂಭವಿಸಿರ್ತುದ ಕುಂಭ ಸಂಭವ ಅನ್ನುವ ಮೂಲಕ ಬಿಂದುಪೂರ್ವಕವಾದ ಭಕಾರಗಳು 3 ಬಾರಿ ಬಂದು ಬಾಯಿ ತುಂಬ ಗೂಳಾಡ್ತಾ ಇದ್ದಾನೆ. ಆ ಓಷ್ಠ್ಯ ವರ್ಣಗಳು ಎಷ್ಟು ಚೆನ್ನಾಗಿ ಬಂದಿವೆ ಅಂತ ನೋಡಿದಾಗ ಆ ವರ್ಣವೃತ್ತಿಯ ಮಾಧುರ್ಯ, ಸಾಮೀಪ್ಯ ತುಂಬ ತುಂಬ ಚೆನ್ನಾಗಿದೆ. ಮತ್ತು ಮರುಗುತ್ತಾನೆ, ಎಂದು ದುಃಖಂಗೈದು ರಾಜರಾಜಂ ತದೀಯ ತನುಜನಂ ನೆನೆದು ಅದಟಿನ ಪಾರ್ಥನ್ ಎಚ್ಚು ಕೊಲೆ ಜಾತಬಲಂ ದ್ರುಪದಾತ್ಮಜಾತನ್ ಓವದೆ ಪುಡಿಯೊಳ್ ಪೊರಲ್ಚಿ ತಲೆಯಂ ತೆಗೆವಲ್ಲಿ ಪಿನಾಕವು ಎತ್ತವೋದುದೋ ಶರವು ಎತ್ತವೋದುದೋ ಲಲಾಟದಿಂ ಇಂಗಳಗಣ್ ಅದೆತ್ತವೋದುದೋ
ಗುರುಸೂನು ತಾನುಂ ಅಣಂ ಅಮ್ಮನ ಅಲಂಪುಂ ಅದೆತ್ತವಾದುದೋ ಅಶ್ವತ್ಥಾಮನ ಅವಿವೇಕವನ್ನ ದುಃಖಪಟ್ಟು ಬೈಕೊಳ್ತಾ ಇದ್ದಾನೆ. ಅದಟಿನ ಪಾರ್ಥನೆಚ್ಚು ಕೊಲೆ ಜಾತ ಬಲಂ ದೃಪದಾತ್ಮಜಾತ ನೋವದೆ ಪುಡಿಯೊಳ್ ಪೊರೊಳ್ಚಿ ತಲೆಯಂ ತೆಗವಲ್ಲಿ ಪಿನಾಕಂ ಎತ್ತಬೋದುದೋ. ಇವನು ರುದ್ರಾಂಶ ಸಂಭವ ಅಶ್ವತ್ಥಾಮ ಅಂತಾರಲ್ಲ, ಪಾರ್ಥ ಅದಟಿಂದ ಕೆಚ್ಚಿಂದ ಈ ಕೆಲಸ ಮಾಡಿಸಿದಾಗ ದೃಪದಾತ್ಮಜಾತನಾದ ದೃಷ್ಟದ್ಯುಮ್ನ ಆ ಕೆಲಸವನ್ನ ಕೈಗೊಂಡಾಗ ಅವನ ತನ್ನ ಗುರುವಿನ ತಲೆಯನ್ನು ಕತ್ತಿ ಹಿರಿದು ಕತ್ತರಿಸಿ ಆ ಶಿಖೆಯನ್ನು ಹಿಡಿದು ತಲೆಯನ್ನು ಅಲ್ಲಾಡಿಸಿ ಎಲ್ಲರಿಗೂ ತೋರಿಸಿ ತನ್ನ ತಂದೆಗಾದ ಅವಮಾನಕ್ಕೆ ಈಗ ಪ್ರತಿಕಾರವಾಯಿತು ಅಂತ ಕೇಕೆ ಹಾಕಿ ಧೂಳಿನ ನೆಲಕ್ಕೆ ಎಸೆದಾಗ ಅಲ್ಲಿ ಅದು ತಲೆ ಉರುಳಿ ಹೊರಳಿ ಧೂಳಿ ಧೂಸರವಾದಾಗ ನಿನ್ನ ಪಿನಾಕ ಎಲ್ಲಿ ಹೋಗಿತ್ತೋ? ಪಿನಾಕ ಶಿವನ ಧನುಸ್ಸು. ರುದ್ರಾಂಶ ಸಂಭವ ಅಂತೀಯ ಅಶ್ವತ್ಥಾಮ, ನಿನ್ನ ಬಿಲ್ಲೆಲ್ಲಿ ಹೋಯ್ತೋ? ಶರವೆತ್ತ ಓದುದೋ? ನಿನ್ನ ಬಾಣಗಳು ಎಲ್ಲಿ ಹೋದುವು? ನಾರಾಯಣನನ್ನೇ ಅಸ್ತ್ರವಾಗಿ ಮಾಡಿಕೊಂಡವನು ಶಿವ ತ್ರಿಪುರಾಸುರ ಸಂಹಾರ ಕಾಲದಲ್ಲಿಂತ ಬಾಣಕೌಶಲ ಎಲ್ಲಿ ಹೋಯ್ತು? ಲಲಾಟದಿನ್ ಇಂಗಳ ಅಂತಂದ್ರೆ ಕೆಂಡ. ಆ ಕೆಂಡಗಣ್ಣು, ನಮ್ಮಲ್ಲಿ ಕೆಲವರನ್ನ ಕೆಂಡಗಣ್ಣ ಸ್ವಾಮಿ ಅಂತೆಲ್ಲ ಹೆಸರಿಟ್ಟುಕೊಳ್ತಾರೆ. ಕೆಂಗಣ್ಣು ಸ್ವಾಮಿ, ಕೆಂಡಗಣ್ಣು ಸ್ವಾಮಿ. ಕೆಂಡಗಣ್ಣ ಅಂತಂದ್ರೆ ಮುಕ್ಕಣ್ಣ, ಅಗ್ನಿನೇತ್ರ, ಶಿಖಾನೇತ್ರ, ಶಿಖಿನೇತ್ರ ಅಂತ. ಲಲಾಟದಿನ್ ಇಂಗಳ ಗಣ್ಣೆತ್ತ ಓದುವೋ? ನಿನಗೆ ಮೂರನೇ ಕಣ್ಣಿದ್ರೆ ಅದೆಲ್ಲಿಗೆ ಹೋಗ್ಬೇಕು? ಗುರುಸೂನು ಅಯ್ಯೋ ಅಶ್ವತ್ಥಾಮ, ತಾನು ಅಣಮುಂ ಅಮ್ಮನ ಅಲಂಪುಂ, ನಿನ್ನ ತಂದೆಯ ಮೇಲಿನ ಅಮ್ಮನ ಅಂದ್ರೆ ಅಪ್ಪ ಅಂತ, ಅವನ ಮೇಲಿನ ಅಲಂಪು ಪ್ರೀತಿ ಅದೆತ್ತ ಓದುದೋ? ಏನೂ ಆಗಲಿಲ್ವಲ್ಲ. ಮೂಲದಲ್ಲೇನೋ ನಾರಾಯಣಾಸ್ತ್ರವನ್ನು ಬಿಟ್ಟ ಅಂತ ಉಂಟು, ಇಲ್ಲದನ್ನು ಲೆಕ್ಕಿಸಿಕೊಂಡಿಲ್ಲ. ಅಶ್ವತ್ಥಾಮ ಹೋರಾಡಬೇಕಿತ್ತು, ತಂದೆಯ ಸಾವಿಗೆ ಸೇಡು ತೀರಿಸಿಕೊಳ್ಬೇಕಿತ್ತು, ಅಂದರೆ ತನ್ನ ಪರವಾಗಿ ಯುದ್ಧ ಮಾಡಬೇಕಿತ್ತು ಅಂತ. ನಿಜ ನೋಡಿದ್ರೆ ಅಶ್ವತ್ಥಾಮ ಪಾಪ ಇವನ ಆಸೆಯನ್ನು ಕೊನೆಗೆ ನೆರವೇರಿಸ್ತಾನೆ ಉಪಪಾಂಡವ ವಧೆಯ ಮೂಲಕವಾಗಿ, ಅದು ಬೇರೆ. ಮತ್ತೆ ಈ ರೀತಿಯಾದ ಸ್ಥಿತಿ ಇವರಿಗೆ ಯಾಕೆ ಬಂತು ಅಂತ ತನಗೆ ತಾನೇ ಪ್ರಶ್ನೆ ಮಾಡ್ಕೊಳ್ತಾನೆ. ಶರಸಂಧಾನಮಂ ಅನ್ಯ ಸೈನ್ಯದೊಡಲ ಬಿಲ್ಬಲ್ಮಯಂ ತನ್ನ ಶಿಷ್ಯರಮೈಯೊಳ್ ನಿಜ ಕೀರ್ತಿಯಂ ನಿಖಿಳ ದಿಕ್ಚಕ್ರಂಗಳೊಳ್ ಚಿತ್ತಮಂ ಹರಪದಾಂಬುಜಯುಗ್ಮದೊಳ್ನಿರಿಸಿರಂ ಚಾಪಾಗಮಾಚಾರ್ಯರುಳ್ ದೊರೆಯಾರ್ಯಂಬಿನಂ ಅಣ್ಮಿ ಸತ್ತ ಅಳವು ಇದೆ ದ್ರೋಣಂಗೆ ಮೈ ವೆತ್ತುದೋ. ಅದ್ಭುತವಾದ ಕರುಣರಸಪ್ಲಾವಿತವಾದ ರಾಗ ಚಕ್ರವಾಕ. ಅದರೊಳಗೆ ಎಲ್ಲ ಚಕ್ರ ಸೈನ್ಯ ಬಲ ಕಳಕೊಂಡ ದುರ್ಯೋಧನ ಮಾತಾಡ್ತಾ ಇದ್ದಾನೆ. ಚಕ್ರವಾಕದ ಖೇದವನ್ನೇ ಹೇಳ್ತಾ ಇದ್ದಾನೆ. ಶರಸಂಧಾನಂ ಅನ್ಯ ಸೈನ್ಯದ ಒಡಲೊಳು. ಆಚಾರ್ಯ, ನಿಮ್ಮ ಬಾಣಗಳೆಲ್ಲ ಬತ್ತಳಿಕೆಯಲ್ಲಿಲ್ಲ, ವೈರಿಗಳ ಎದೆಯಲ್ಲಿ ನಾಟಿಕೊಂಡಿವೆ ಅಂತ. ಹಾಗೆ ನಿಮ್ಮ ಶರಸಂಧಾನ ಕೌಶಲ. ಇನ್ನು ಬಿಲ್ಬಲ್ಮೆಯುಂ ತನ್ನ ಶಿಷ್ಯರ ಮೈಯೋಳು. ಇನ್ನು ನಿಮ್ಮ ವಿದ್ಯಾಪಾಠವ ನಿಮ್ಮ ಶಿಷ್ಯರಲ್ಲಿ ಸಂಕ್ರಾಂತವಾಗಿದೆ ಅಂತ. ಇದು ಬಹಳ ದೊಡ್ಡದು. ಒಳ್ಳೆಯ ಗುರುವಿನ ಲಕ್ಷಣ ಶಿಷ್ಯ ಸಂಕ್ರಾಂತ ವಿದ್ಯೆಯಾಗಬೇಕು ಅಂತ. ಹಾಗಾಗದೇ ಇದ್ದರೆ ಏನು ಪ್ರಯೋಜನ? ಬ್ರಹ್ಮರಾಕ್ಷಸತ್ವ ಬರುತ್ತದೆ. ನಿಮ್ಮ ಶಿಷ್ಯೋತ್ತಮರಲ್ಲೆಲ್ಲ ಆ ವಿದ್ಯೆ ಚೆನ್ನಾಗಿ ಬಂತು. ನಿಜಕೀರ್ತಿಯಂ ನಿಖಿಲ ದಿಕ್ಚಕ್ರವಾಳಗಳು. ದಿಕ್ಚಕ್ರವಾಳ ಅಂದರೆ ದಿಗಂತದಲ್ಲಿ, ಹೊರೈಸನ್ ಅಂತೀವಲ್ಲ, ಅಲ್ಲಿ ನಿಜಕೀರ್ತಿ ಬಂತು. ಇನ್ನು ಚಿತ್ತಂ ಹರಪಾದಾಂಬುಜ ಯುಗ್ಮದಳು. ಮನಸ್ಸು ಬಿಲ್ಲೋಜರಲ್ಲಿ ಬಿಲ್ಲೋಜ ಅಂತ ವಿದ್ಯಾಚಾರ್ಯ ನೆನೆಸಿಕೊಂಡ ರುದ್ರನಲ್ಲಿ, ಮಹಾದೇವನಲ್ಲಿ, ಪಿನಾಕಿಯಲ್ಲಿ ನೆಲೆಸಿದೆ. ಹೀಗೆ ಚಾಪಾಗಮಾಚಾರ್ಯ, ಧನುರ್ವಿದ್ಯಾ ವೇದಾಚಾರ್ಯ, ದೊರೆಯಾರ್ ನಿನಗೆ ಯಾರು ಹೋಲಿಕೆ ಎಂಬಿನಂ ಅಣ್ಮಿ, ಆ ಬಗೆಯಲ್ಲಿ ಪರಾಕ್ರಮವನ್ನು ತೋರಿಸಿ ಸತ್ತ ಅಳವು ಇದೇಂ ದ್ರೋಣಂಗೆ ಮೈವತ್ತುದು. ಇಂಥ ಸಾವು ನಿಮಗಲ್ಲದೆ ಯಾರಿಗೆ ಬರುತ್ತದೆ? ಎಂಥ ರೀತಿಯಲ್ಲಿ ನೀವು ಬದುಕಿ ಸತ್ತರಿ ಅಂತ ಮನವಾರೆ ಗುರುವನ್ನ ಗೌರವಿಸ್ಕೊಳ್ತಾ ಇದ್ದಾನೆ. ತುಂಬ ಸಂತೋಷ ಪಡ್ತಾ ಇದ್ದಾನೆ. ಸಂತೋಷ ಅಂತಂದರೆ ಧನ್ಯತೆಯ ಸಾವು ಅಂತ.
ಚಪ್ಪಾಳೆ ತಟ್ಟಿ ಕೇಕೆ ಹಾಕಿ ನಗುವಂಥದ್ದಲ್ಲ, ತೃಪ್ತಿಯಾಗುವಂತೆ ಯುದ್ಧದಲ್ಲಿ ವೀರಸ್ವರ್ಗ ಪಡೆದದ್ದು ಅನ್ನುವ ಭಾವ ಅವನಿಗೆ ಉಂಟು. ಅಲ್ಲೇ ಹಾಗೆ ನೋಡ್ತಾ ಇದ್ದಾಗ ಕುರುಪತಿ ನೋಡಿ ಕಂಡನ ಅಭಿಮನ್ಯು ಕುಮಾರನನ್ ಆಜಿವೀರನಂ. ಅಭಿಮನ್ಯುವನ್ನ ನೋಡ್ತಾನೆ. ಅರೆ ಮುರುಗಿದಿರ್ದ ಕಣ್ ಮಲರ್ದ ಮೊಗಂ ಕಡಿವೋದ ಕೈಯುಂ ಆ ಸುರತರಮಾಗೆ ಕರ್ಚಿದ ಅವುಡುಂ ಬೆರಸು ಅನ್ಯ ಶರಪ್ರಹಾರ ಜರ್ಜರಿತ ಶರೀರನಾಗಿ ನವಲೋಹಿತ ವಾರ್ಧ್ಯೋಳ್ ಅಳ್ದು ಬಿಳ್ದನಂ. ಅರ್ಜುನ ಪುತ್ರನಾದ ಅಭಿಮನ್ಯುವನ್ನ ನೋಡ್ತಾನೆ. ಇನ್ನೂ ಅರ್ಧ ನಿಮೀಲಿತ ನೇತ್ರ, ಮುಖ ಪ್ರಫುಲ್ಲವೇ ಆಗಿದೆ, ಕತ್ತರಿಸಲ್ಪಟ್ಟಂಥ ತೋಳುಗಳು, ಔಡು ಕಚ್ಚಿದ ಬಾಯಿ, ಎಲ್ಲ ದೇಹದ ಭಾಗಗಳಲ್ಲಿ ಬೇರೆ ಬೇರೆ ಆಯುಧಗಳು, ವಿಶೇಷವಾಗಿ ಷಡ್ರಥಿಕರ ಬಾಣಗಳು ಕಚ್ಚಿಕೊಂಡಿವೆ. ರಕ್ತ ಸಮುದ್ರದಲ್ಲಿ ಬಿದ್ದಿದ್ದಾನೆ. 15ನೇ ರತ್ನದಂತೆ ತೋರ್ತಾ ಇದ್ದಾನೆ. ಆ ಬಗೆಯ ಅಭಿಮನ್ಯು ಕುಮಾರನನ್ನ ಕಂಡು ದುಃಖಿಸ್ತಾನೆ. ಇಲ್ಲಿ ನೋಡಿ, ಒಂದು ಹಂತ ಮುಗಿದ ಮೇಲೆ ಸ್ವಪರ ಭೇದವಿಲ್ಲದೆ ಗುಣವನ್ನೇ ಗೌರವಿಸುವ ಮಟ್ಟ ಬಂದುಬಿಡುತ್ತೆ ವ್ಯಕ್ತಿಗಳಿಗೆ. ಅದು ಎಷ್ಟೇ ಟ್ರಾನ್ಸಿಟರಿ, ಕ್ಷಣಿಕವಾಗಿರಬಹುದು. ಮನುಜರೊಳಗಾಗಾಗ ತೋರ್ಪ ಮಹನೀಯತೆಯ ಅನುವಾದ ಬ್ರಹ್ಮನದು ಮಂಕುತಿಮ್ಮ ಅಂದ್ರಲ್ಲ ಡಿವಿಜಿ, ಹಾಗಿರುವ ಪದ್ಯ ಇದೊಂದು ನೋಡಿ. பலர் இர்துக்காதிதர்மைகளிகள் மைகளிகள் பலர் இர்து காதிதர் நின்ன வந்தே மையொளம் தவே கொந்தை பலரும் ಒಂದೇ ಮೈಯೊಳಂ ಪಲರಂ ತವೆ ಕೊಂದೈ ನಿನ್ನಂ ಪೆತ್ತಳ್ ಮೊಲೆವೆತ್ತಳೆ ವೀರ ಜನನಿ ವೆತರಂ ಪೆತ್ತಳ್. ಏನು ಮೋಹನ! ಶುದ್ಧ ಸ್ವರಗಳಲ್ಲಿ ಏನು ಶಕ್ತಿ! ಪಲರಿದ್ದು ಕಾದಿದರು, 16 ಜನ ಇದ್ದು ಯುದ್ಧ ಮಾಡಿದ್ರು. ನಿನ್ನ ಜೊತೆಗೆ ಯಾರೂ ಬೆಂಗಾವಲಿಗರಿರಲಿಲ್ಲ. ಪದ್ಮವ್ಯೂಹ ಭೇದನ ಕಾಲದಲ್ಲಿ ಪಾಂಡವರು ಯಾರು ಒಳಗೆ ಪ್ರವೇಶ ಮಾಡುವಂತಿರಲಿಲ್ಲ. ನೀನೊಬ್ಬನನ್ನ ಗುಳುಮ್ಮನೆ ನುಂಗಿತು ಆ ಪದ್ಮವ್ಯೂಹ. ಹೊರಗೆ ಜಯದ್ರಥ ನಿಂತು ಇನ್ನ ಎಲ್ಲ ಅರಿಸೇನೆಯನ್ನ ಧಿಕ್ಕರಿಸಿ ನಿಂತ ದೊಡ್ಡ ತಡೆಗೋಡೆಯಾದ. ಹಾಗಾಗಿ ನೀನು ನಕ್ರಾಕುಲವಾದ ಪೆರ್ಮಡಿವಿನ ಒಳಗೆ ಸುಳಿದಂತ ಕಲಭದಂತೆ ಆದೆ, ಮರಿಯಾನೆಯಂತೆ ಆದೆ. ನಿನ್ನೊಂದೆ ಮೈಯೊಳ್ ತವೆ ಕೊಂದೈ ಪಲರಂ. ಏಕಶರೀರಿಯಾಗಿದ್ದು ಅನೇಕ ರಿಪುಗಳ ಜೊತೆಗೆ ಏಕಕಾಲದಲ್ಲಿ ಹೋರಾಡಿ ಅದೊಂದು ಬಗೆಯ ಯುದ್ಧಾವಧಾನವನ್ನೇ ಮಾಡಿಬಿಟ್ಟ ಅಭಿಮನ್ಯು. ಆ ಥರ ಆಯಿತು. ನಿನ್ನಂ ಪೆತ್ತಳು ಮೊಲೆವೆತ್ತಳಿ. ನಿನ್ನನ್ನು ಹೆತ್ತ ತಾಯಿ ಹೆಂಗುಸೆ ಅಲ್ಲ, ಅವಳು ಗಂಡಲ್ಲಿ ಗಂಡು ಸುಭದ್ರೆ ಅಂತ. ನಮ್ಮಲ್ಲಿ ಗಂಡು ಅನ್ನೋದೊಂದು ದೊಡ್ಡದು ಅನ್ನುವ ಭಾವ ಇದೆಯಲ್ಲ, ಅದರಿಂದ ಬಂದದ್ದು. ಮಹಿಳಾವಾದಿಗಳು ಯಾರು ಬೇಸರ ಪಡಬಾರದು. ತಾತ್ಪರ್ಯ ಇಲ್ಲಿ ಹೆಣ್ಣನ್ನ ಕೀಳು ಮಾಡೋದಲ್ಲ, ನಿನ್ನ ತಾಯಿಯೇ ನಿಜವಾದ ತಾಯಿ, ಬೇರೆಯವರಲ್ಲ ಅಂತ. ಆ ಬಗೆಯಲ್ಲಿ ವೀರಸೂ ವೀರಮಾತಾ ಅನ್ನುವ ಹೆಸರು ಪಡೆದದ್ದು ನಿನ್ನ ತಾಯಿ ವೀರ ಜನನಿ ವೆಸರಂ ಪೆತ್ತಳ್. ಅವಳಲ್ಲದೆ ಇನ್ಯಾರು ತಾಯಲ್ಲ. ನಿಜವಾದ ತಾಯಿ ಎಂದರೆ, ಕ್ಷತ್ರಿಯಾಣಿ ಎಂದರೆ ಅವಳೇ, ಮತ್ತಾರೂ ಅಲ್ಲ ಅಂತ ಹೇಳಿ ಹೊಗಳ್ತಾ ಮುಂದೆ ಇನ್ನ ಅದ್ಭುತವಾದ ಪದ್ಯ ಹೇಳ್ತಾನೆ. ತುಂಬಾ ಉತ್ತರೋತ್ತರ ಉತ್ಕೃಷ್ಟವಾದ ಪದ್ಯಗಳಲ್ಲಿ ಇದು ಕೂಡ ಒಂದು. ಆ ಪದ್ಯ ಅಸಮಬಲ ಭವದ್ವಿಕ್ರಮಂ ಅಸಮಬಲ ಭವದ್ವಿಕ್ರಮಂ ಅಸಂಭವಂ ಪೆರರ್ಗೆ ಪೆರರ್ಗೆ ಅಸಂಭವಂ ಅಸಮಬಲ ಭವದ್ವಿಕ್ರಮಂ ನಿನ್ನನ್ ಆನ್ ಇನಿತಂ ಪ್ರಾರ್ಥಿಸುವೆಂ ಅಭಿಮನ್ಯು ನಿನ್ನನ್ ಆನ್ ಇನಿತಂ ಪ್ರಾರ್ಥಿಸುವೆಂ ನಿಜ ಸಾಹಸೈಕ ದೇಶ ಅನುಮರಣಂ ಯಮಗೆ ಅಕ್ಕೆಗಡಾಗ ನಿಜ ಸಾಹಸೈಕ ದೇಶ ಅನುಮರಣಂ. ಆ ನಿಜ ಸಾಹಸೈಕ ದೇಶಾನುಮರಣಂ ಎಮಗಕ್ಕೆ ಗಡ. ಈ ಪದ್ಯದ ಅತ್ಯುಜ್ವಲವಾದ ಭಾಗ
ಅಸಮಬಲ, ಅಸಮಾನವಾದ ಪರಾಕ್ರಮಿಯೇ, ಭವದ್ವಿಕ್ರಮಂ ಅಸಂಭವಂ, ನಿನ್ನಂಥ ವಿಕ್ರಮ ಯಾರಿಗೂ ಬರೋಕ್ಕಾಗೋಲ್ಲ, ನ ಭೂತೋ ನ ಭವಿಷ್ಯತಿ, ಪೆರರ್ಗೆ ಅಸಂಭವಂ, ನಿನ್ನನ್ ಆನ್ ಇನಿತಂ ಪ್ರಾರ್ಥಿಸುವೆಂ, ನಿನ್ನನ್ನಿಷ್ಟು ಪ್ರಾರ್ಥನೆ ಮಾಡ್ತೀನಿ ಅಂತ ಸತ್ತ 16 ವರ್ಷದ ಆ ಬಾಲಕನ ಮುಂದೆ ಮಂಡಿಯೂರಿ ಹೇಳ್ತಾ ಇದ್ದಾನೆ. ಅಭಿಮನ್ಯು ನಿಜ ಸಾಹಸೈಕ ದೇಶಾನುಮರಣ ಯಮಗಕ್ಕೆ, ನಿಜ ಸಾಹಸೈಕ ದೇಶ, ನಿನ್ನ ಪರಾಕ್ರಮದ ಒಂದು ಭಾಗದ ಮರಣ, ನಿನ್ನಂಥ ಸಾವಿನ ಒಂದಂಶ ನಮಗಾಗಲಿ, ನಿನ್ನ ಹಿಂದೆ ನಾನು ಹೆಜ್ಜೆ ಹಾಕಿ ಹೋಗುವಂತೆ ಆಗಲಿ ಅಂತ. ಇದು ತುಂಬ ಚೆನ್ನಾಗಿದೆ. ನಿಜ ಸಾಹಸೈಕ ದೇಶ ಅನುಮರಣಂ ಅಂತ ಆ ಶಬ್ದ ಗುಂಪನ ಇದೆಯಲ್ಲ, ಸಮಾಸವೇ ಸಮಾಸ. ಭೋಜರಾಜ ಇದ್ದಿದ್ರೆ ನಾಗವರ್ಮನಿಗೆ 70 ಕುದುರೆಗಳನ್ನು ಕೊಟ್ಟನಂತೆ, ಇವನಿಗೆ 70 ಆನೆಗಳನ್ನೇ ಕೊಡ್ತಾ ಇದ್ದ ಅಂತ ಅನ್ಸುತ್ತೆ. ಅಷ್ಟು ಚೆನ್ನಾಗಿರತಕ್ಕಂಥ ಮಾತು. ಅಂದರೆ ಯಾರೇ ಆಗಿರಬಹುದು, ಅದು ದೊಡ್ಡದು. ತೆಲುಗಿನ ಮಹಾವಧಾನಿಗಳು ತಿರುಪತಿ ವೆಂಕಟ ಕವಿಗಳನ್ನು ವಿದ್ವದ್ವಾದಗಳಲ್ಲಿ ಒಬ್ಬರು ಯಾರು ಚೆನ್ನಾಗಿ ಬೈದು ಪದ್ಯ ಬರೆದ್ರು. ಆಮೇಲೆ ಅವ್ರು ಎಲ್ಲೋ ಸಿಕ್ಕಿದ್ರಂತೆ ತರುಣ ಕವಿ, ಅಬ್ಬಾಯಿ ತಿಟ್ಟಿಂದೇದು ತಿಟ್ಟಾವು ಗಾನಿ ಮಂಚಿ ಪದ್ಯಾಲತೋ ತಿಟ್ಟಾವು ಅಂತಂದ್ರಂತೆ. ಬೈದಿದ್ಯಾ, ಒಳ್ಳೆ ಪದ್ಯ ರೂಪದಲ್ಲಿ ಬೈದಿದ್ಯಾ, ಒಳ್ಳೆ ಪದ್ಯ, ಅದು ಚೆನ್ನಾಗಿದೆ ಅಂತ ಈ ಭಾವ ಬಂದುಬಿಡುತ್ತದೆ. ಅದು ತುಂಬ ಉತ್ಕೃಷ್ಟವಾದಂಥದ್ದು. ಹಾಗೆ ಅಭಿಮನ್ಯುವನ್ನ ಪ್ರಾರ್ಥನೆ ಮಾಡ್ತಾನೆ. ನಿಜ ಆ ಥರ ಅನಿಸುತ್ತೆ, ಅನ್ನಿಸಬೇಕು. ಹಾಗೆ ಅನ್ನಿಸದೇ ಇದ್ರೆ ಆ ಕ್ಷೇತ್ರದಲ್ಲಿ ದುಡಿದದ್ದಲ್ಲ, ಆ ಕ್ಷೇತ್ರದಲ್ಲಿ ದುಡಿದಂತೆ ಆಗಬೇಕು. ಕಾಳಿದಾಸನ ಮೇಘದೂತವನ್ನು ಎಷ್ಟೋ ಬಾರಿ ಕಣ್ಮುದ್ದೆ ಇಟ್ಟುಕೊಂಡು ಗೋಳಾಡಿದ್ದಿದೆ ನಾನು, ನನ್ನ ಮಿತ್ರ ಶಂಕರ. ನಾವು ಈ ಥರ ಒಂದು ಕಾವ್ಯ ಬರೆದು ಮರುಕ್ಷಣವೇ ಸತ್ತೋಗ್ಬಿಡ್ಬೇಕು. ಅದರ ಕೀರ್ತಿಯೂ ಪಡಿಬೇಕಾಗಲ್ಲ, ಏನೂ ಪಡಿಬೇಕಾಗಲ್ಲ. ಫುಲ್ಫಿಲ್ಮೆಂಟ್ ಆಫ್ ಲೈಫ್ ಅಂದರೆ ಮರುಕ್ಷಣ ಇರಬಾರದು ಅನ್ನೋ ಮಟ್ಟಿಗೆ. ಕುಮಾರವ್ಯಾಸನ ಕಾವ್ಯ ಇಟ್ಟುಕೊಂಡಾಗಲೂ ಅಷ್ಟೇ, ಈ ಮಹಾಕವಿಯ ಪದ್ಯಗಳ ಹತ್ತಿರಕ್ಕೆ ಬರುವಂತೆ ಏನಾದರೂ ಬರೆಯೋಕ್ಕೆ ಸಾಧ್ಯವಾ ಅಂತ. ಆ ರೀತಿಯ ಭಾವ ಬರದೇ ಇದ್ದರೆ ಅದರಲ್ಲಿ ವ್ಯವಸಾಯ ಮಾಡಿದ ಪ್ರಯೋಜನ ಏನು, ಫಲ ಏನು ಉಂಟು? ಈ ವೀರ ವ್ಯವಸಾಯ ಮಾಡಿದನಲ್ಲ ದುರ್ಯೋಧನ, ಅವನಿಗೆ ಗೊತ್ತು. ಯಾರಿಗಾದರೂ ಗೊತ್ತಾಗುತ್ತದೆ, ನಮ್ಮ ಅಂತರಂಗಕ್ಕೆ ನಾವು ಸುಳ್ಳು ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲವಲ್ಲ. ಒಬ್ಬರು ಹಾಡಿದಾಗ ಗೊತ್ತಾಗುತ್ತೆ ಈ ಥರ ಹಾಡೋದಕ್ಕೆ ನಮಗೆ ಸಾಧ್ಯವಾ ಇಲ್ಲವಾ ಅಂತ. ಮೇಲೆ ಹೇಳದೇ ಇದ್ರೂ ಒಳಗೆ ಅಹುದಹುದೆಂದು ಲಿಂಗ ಹೇಳ್ತಾ ಇರುತ್ತದೆ. ಆ ಥರದ್ದು ಇಲ್ಲಿ ನೋಡಿ, ಪಕ್ಕದಲ್ಲಿ ಸ್ವಲ್ಪ ದೂರದಲ್ಲಿ ಅಭಿಮನ್ಯುವಿನ ಕೈಯಿಂದಲೇ ಸತ್ತಂತ ತನ್ನ ಮಗ ಲಕ್ಷಣ ಕುಮಾರ ಇದ್ದಾನೆ. ಆ ಹೊತ್ತಿಗೆ ಅದು ಮರೆತಿತ್ತು. ಈಗ ನೋಡ್ತಾನೆ, ತಕ್ಷಣವೇ ಗಳಿತ ಶರಮಾಯಿತು ಹಸ್ತಂ, ಗಳಿತ ರಣೋತ್ಸಾಹಮಾಯಿತು ಹೃದಯಂ, ನಯನಂ ಗಳಿತಾಶ್ರುವಾಯಿತು ಕೌರವ ಕುಲತ ಕಿರ್ತಿಲಕಂಗೆ ಆ ಕುಮಾರನಂ ಕಾಣಲೋಡಂ. ಆಯುಧ ಬಿಟ್ಟೋಯ್ತು, ಉತ್ಸಾಹ ಬಿಟ್ಟೋಯ್ತು, ಕಂಬನಿ ಕಣ್ಣಿಂದ ಬಿಟ್ಟು 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 ಬರ್ತಾ ಇದೆ. ಎಲ್ಲ ಆದದ್ದು ಮಗನ ಸಾವನ್ನ ಕಂಡಾಗ. ನಮ್ಮ ಮುಂದೆ ನಮ್ಮ ಮಕ್ಕಳು ತೀರ್ಕೊಂಡ್ರೆ ಆಗುವ ಸಂಕಟ ಏನು ಅನ್ನೋದನ್ನ ಕವಿ ಹೇಳ್ತಾನೆ. ಮಗನ ಬಗ್ಗೆ ಸಂಕಟ ಪಡ್ತಾನೆ ರಾಜ. ಗಾಂಧಾರಿ ನಂದನಂ ಭಾನುಮತಿ ನಂದನನ ವದನಾರವಿಂದಮಂ ನೋಡಿ, ಜನಕಂಗೆ ಜಲಾಂಜಲಿಯಂ ತನೋಭವಂ ಕೊಡುವುದು ಉಚಿತಂ, ತನೋಭವಂ ಜನಕಂಗೆ ಜಲಾಂಜಲಿಯಂ ಕೊಡುವುದು ಉಚಿತಂ, ಅದು ಗೆಟ್ಟು ಈಗ ನಿನಗೆ ಆಂ ಕೊಡುವಂತೆ ಆದುದೆ ತನೂಜ, ನೀಂ ಕ್ರಮ ವಿಪರ್ಯಯಂ ಮಾಡುವುದೇ ಕಂದ. ಹೇಳ್ತಾ ಇದ್ದಾನೆ, ಎಂಥ ದುಃಖ ನನಗೆ ಬಂತು. ಜನಕಂಗೆ ಜಲಾಂಜಲಿಯಂ ತನೂಭವಂ ಕೊಡುವುದುಚಿತಂ, ಅದು ಗೆಟ್ಟು ಈಗಳ್ ನಿನಗಾಂ ಕೊಡುವಂತಾದುದೆ. ಮಾತಾಡಿದಂತೆ ಪದ್ಯ. ಆ ಕರುಣ ಸನ್ನಿವೇಶಕ್ಕೆ ಎಷ್ಟು ಚೆನ್ನಾಗಿದೆ. ಈ ರೀತಿ ಕಂದ ಪದ್ಯವನ್ನು ಬರೆಯೋದಕ್ಕೆ ಒಂದು ಸ್ವಲ್ಪ ಪ್ರಯತ್ನ ಪಟ್ಟರೆ ಟೆಕ್ನಿಕ್ ಗೊತ್ತಾಗುತ್ತೆ. ಆದರೆ ಇಷ್ಟು ಭಾವಸ್ಫೂರ್ತಿಯಿಂದ ಪಕ್ವಗೊಂಡ ಮಹಾಪ್ರತಿಭೆ, ವ್ಯುತ್ಪನ್ನವಾದ ಪಂಡಿತ ಪ್ರತಿಭೆ ಈ ಸಾರಳ್ಯದಲ್ಲಿ, ಈ ಸೌಷ್ಠವದಲ್ಲಿ ಬರೆಯೋದು ತುಂಬ ಕಷ್ಟ ಇದೆ. ಸುಲಭ ಕಷ್ಟ, ಕಷ್ಟ ಸುಲಭ ಅಂತ ಭಗವದ್ಗೀತೆ ಬಗ್ಗೆ DVG ಹೇಳ್ತಾರೆ. ಆ ಥರದ್ದು. ಜನಕಂಗೆ ಜಲಾಂಜಲಿಯಂ, ತಂದೆಗೆ ತಿಲೋದಕವನ್ನ, ತನೂಭವಂ ಕೊಡುವುದು ಉಚಿತಂ, ಮಕ್ಕಳು ಕೊಡಬೇಕಾದದ್ದು ಯುಕ್ತ. ಆದರೆ ಅದು ಕೆಟ್ಟು ಈಗ ನಿನಗಾಂ ಕೊಡುವಂತಾದುದೆ, ನಿನಗೆ ನಾನು ಕೊಡುವಂತಾದುದೆ. ತನೂಜ, ಮಗನೇ,
ನೀನು ವಿಪರ್ಯಯಂ ಮಾಡುವುದೇ, ನೀನು ಕ್ರಮ ವಿಪರ್ಯಯ, ಸರದಿ ಮುರಿಯುವುದು ಸರಿಯ. ಮಂದ್ರ ಕಾದಂಬರಿಯನ್ನು ಅರ್ಪಣೆ ಮಾಡ್ತಾ MSK ಪ್ರಭುವರಿಗೆ DVG ಸರದಿ ಏಕೆ ಮುರಿದಿರಿ ಅಷ್ಟೇ, ಯಾಕೆ ಸರದಿ ಕ್ರಮವನ್ನು ಮುರಿದಿರಿ, ಕ್ರಮಭಂಗ ಯಾಕೆ ಮಾಡಿದಿರಿ ಅಂತ ಕೇಳ್ತಾರೆ. ಇಲ್ಲಿ ನೋಡಿ, ಪದ್ಯಶಿಲ್ಪ ದೃಷ್ಟಿಯಿಂದ ಜನಕಂಗೆ ಜಲಾಂಜಲಿಯಂ ಅಂತ 4 ಮಾತ್ರೆಗಳ 3 ಗಣ, ಜನಕಂಗೆ ಜಲಾಂಜಲಿಯಂ ಎಲ್ಲ ಸಗಣಗಳು, ಜನಕಂಗೆ ಜಲಾಂಜಲಿಯಂ. ಮುಂದೆ 4ನೇ ಗಣ ಅಂದರೆ 2ನೇ ಸಾಲಿನ 1ನೇ ಗಣ ಜಗಣವಾಗಿದೆ. ಅದು ಒಂದು ವಿಶೇಷ. ಅದು ಆದರೆ ಅದೊಂದು ಬಾಗು ಬೆಳಕು ಬರುತ್ತದೆ, ಆದರೆ ಅದು ಕೆಲವು ಕಡೆ ಹಿತ ಆಗೋಲ್ಲ. ಇಲ್ಲಿ ಸಮವಾಗಿ ಹೋಗ್ತಾ ಇದ್ದಿದ್ದು ಜನಕಂಗೆ ಜಲಾಂಜಲಿಯಂ ತನೂಭವಂ ಕೊಡುವುದು ಉಚಿತ. ಅಯ್ಯಯ್ಯೋ ಮಗನೇ ಇದೇನಾಗ್ಬಿಡ್ತು ಅಂತ ತನೂಭವಂಗೆ ಅಲ್ಲಿ ಮುಂದೆ ಏರಿ ಇಳಿದು ಬರ್ತಕ್ಕಂಥ ರೀತಿಯಿಂದ ಕ್ರಮಭಂಗ ಆಯಿತು ಅಂತ ಸಗಣಗಳೇ ನಿರೀಕ್ಷೆ ಮಾಡ್ತಾ ಹೋಗ್ತಾ ಇದ್ದಂತೆ ನಮ್ಮ ಒಳ್ಳೆ ತೋಟಕ ಛಂದಸ್ಸಿನ ಗತಿ ಸಾಫ್ ಸೀದಾ 4 ಸಗಣ ಬರುವಂತೆ ಕಾಣಿಸುತ್ತದೆ. ಹಾಗೇ ಇದೆ ಪ್ರಾಸ ಕೂಡ, ಸಿಂಹಪ್ರಾಸ ಅಂತಾರೆ, 2 ಲಘುಗಳಿಂದ ಆದಂಥದ್ದು. ಜನಕಂಗೆ ಜಲಾಂಜಲಿಯಂ ತನುಭವನೇ, ತನುಜಾ ಅಂತ ಮಾಡ್ಬೋದಾಯ್ತು. ತನುಜಾ ನೀಂ ಕೊಡುವುದು ಉಚಿತಂ, ಅದು ಗೆಟ್ಟಿಗಳು, ತನುಜಾ ನೀಂ ಕೊಡುವುದು ಉಚಿತಂ ಅಂದರೆ ಈಸಿ ಆಗ್ತಿತ್ತು. ಆದರೆ ಈ ಎಫೆಕ್ಟ್ ಬರ್ತಿರ್ಲಿಲ್ಲ. ಅಂದರೆ ನಿರೀಕ್ಷೆಯನ್ನು ಮುರಿದದ್ದು ನೀನು ಮಾಡಿದ್ದೀಯಾ, ಅಲ್ಲಿ ಛಂದಸ್ಸಿನ ತೋರ್ಪಡಿಸಿಕೊಟ್ಟಿದ್ದು ಕವಿಯ ರಚನಾ ಶಿಲ್ಪ ಎಷ್ಟು ಚೆನ್ನಾಗಿದೆ. ನಿನಗಾಂ ಕೊಡುವಂತಾದುದೆ, ನಿನಗಾಂ ಕೊಡುವಂತಾದುದೆ. ಅಲ್ಲಿಯೂ ಸಾಫ್ ಸೀದಾ ಗತಿ. ತನೂಜ ನೀಂ ಕ್ರಮ ವಿಪರ್ಯಯಂ ಮಾಡುವುದೇ, ತನೂಜ ನೀಂ ಕ್ರಮ ವಿಪರ್ಯಯಂ ಮಾಡುವುದೇ. ಮತ್ತೆ ಏರಿ ಮತ್ತೆ ಇಳಿದು ಹೋಗುವಲ್ಲಿ ಆ ಗತಿಯ ಮೂಲಕವಾಗಿಯೇ ವಿಲಕ್ಷಣತೆಯನ್ನು ತಂದು ಅಡ್ಡದಾರಿ ಹಿಡಿದು ಬಿಟ್ಟಿಯಲ್ಲ ಅನ್ನುವ ಕಕ್ಕುಲಾತಿ ತುಂಬಿದ ಆಕ್ಷೇಪ ಬಹಳ ಸುಂದರವಾಗಿದೆ. ಅಲ್ಲಿಗೆ ನಾವು 4ನೇ ಆಶ್ವಾಸ ಮುಗಿಸಿ 5ನೇ ಆಶ್ವಾಸಕ್ಕೆ ಬರ್ತೀವಿ. ಆಗ ಕರೆದುಕೊಂಡು ಹೋಗ್ತಾ ಇದ್ದಾನೆ ಸಂಜಯ. ಅಲ್ಲಿಗೆ ನೋಡಿ ಒಂದು ಎಡೆ ಬರುತ್ತದೆ. ಆ ಜಾಗ ಎಲ್ಲೆಲ್ಲಿ ಯಾವ್ಯಾವ ಯುದ್ಧ ಆಯಿತು ಅಂತ ತೋರಿಸುವಂಥದ್ದು. ಇದು ಸಿಂಹಾವಲೋಕನ ಕ್ರಮ. ಸಿಂಹ ತಾನು ಹೋಗ್ತಾ ಹಾದಿಯನ್ನು ತಿರುಗಿ ತಿರುಗಿ ನೋಡ್ತಾ ಬರುತ್ತದೆ ಅಂತ. ಇನ್ನು ಕೆಲವರು ಹಾಗಲ್ಲ, ಒಂದು ಪ್ರಾಣಿಯನ್ನು ಸಿಂಹ ಕೊಂದ ಮೇಲೆ ಇನ್ಯಾರಿದ್ದಾರೆ ಇದಕ್ಕೆ ಭಾಗದಾರರು, ಯಾರಾದರೂ ಭಾಗ್ಯದಾರರಿದ್ದರೆ ಅವ್ರನ್ನು ನೋಡ್ಕೊಳ್ತೀನಿ, ತಾನು ತಿಂದು ಉಳಿದದ್ದನ್ನು ಮಿಕ್ಕವರು ತಿನ್ನಬೇಕು ಅನ್ನುವಂತೆ ಒಂದು ದರ್ಪದಿಂದ ಎಲ್ಲ ಕಡೆಗೆ ಕಣ್ಣು ಹಾಯಿಸುತ್ತದೆ ಅಂತ 2 ಬಗೆಯಲ್ಲಿ ಹೇಳ್ತಾರೆ. ನಿಜವಾಗಿ ಸಿಂಹ ಏನು ಮಾಡುತ್ತೋ ಅದನ್ನು ಯಾರೂ ಕಂಡವರಿಲ್ಲ, ಕೇಳದವರಿಲ್ಲ. ಇವೆಲ್ಲ ವ್ಯಾಖ್ಯಾ ವಿಶೇಷಗಳು. ಒಟ್ಟಿನಲ್ಲಿ ಹೀಗೆ ಹಿನ್ನೆಲೆಗಳನ್ನು ವಿಸ್ತರಿಸಿಕೊಂಡು ಕಾಣುವ ಬಗೆ ಇಲ್ಲಿ ನಮಗೆ ತಿಳಿಯುತ್ತದೆ. ಆ ಒಂದು ಪದ್ಯ ಇದು ಭೀಮಂ ದೇವ ಕಾಳಿಂಗನ ಗಜಘಟೆಯಂ ಕೊಂದ ತಾಣಂ ಭರಂಗೈದು. ಇದು ಭೀಮಂ ದೇವ ಕೌರವ್ಯರ ನನಿಬರುಮಂ ಪೀರ್ದ ತಾಣಂ ಮೋಗಂ ಬೊಕ್ಕು. ಇದು ಭೀಮಂ ದೇವಾ ದುಶ್ಯಾಸನ ರುದಿರಮುಂ ಪೀರ್ದ ತಾಣಂ ಚಲಂಬಟ್ಟು. ಇದು ಭೀಮಂ ದೇವಾ ಧಾತ್ರೀಸುತನ ಇಬದೊಳ್ ಇಬಂ ಪೋರ್ವವೊಳ್ ಪೋರ್ದ ತಾಣಂ ದೇವ. ಇದು ದುರ್ಯೋಧನನ ಪಾಲಿಗೆ ಕೀರವಾಣಿಯಲ್ಲ ಕ್ರೂರವಾಣಿ ಆಗಿಬಿಟ್ಟಿದೆ. ಕೀರವಾಣಿ ರಾಗದಲ್ಲಿ ಹೇಳಿದ್ರು, ಗಿಣಿಯ ಮಾತಿನಂತೆ ಇಲ್ಲ ಪಾಪ, ನೋಡಿದರೆ ಗಿಡುಗನ ಮಾತಿನಂತೆ ಇದೆ ಸಂಜಯ ಹೇಳಿದ್ದು. ದೇವಾ ಇದು ಭೀಮಂ ದೇವ ಕಾಳಿಂಗನ ಗಜಕಟೆಯಂ ಕೊಂದ ತಾಣಂ ಭರಂಗೈದಿದು ಭೀಮಂ ದೇವ ಕೌರವ್ಯನ ಅನಿಬರುಮಂ ತಿಂದು ತಾಣಂ ಮೊಗಂ ಬೊಕ್ಕಿದು ಭೀಮದೇವ ದುಶ್ಯಾಸನ ರುಧಿರಮುಮಂ ಪಿರ್ದ ತಾಣಂ ಛಲಂಬಟ್ಟಿದು ಭೀಮಂ ದೇವ ಧಾತ್ರೀಸುತ ನಿಭದೊಳಿಭಂ ಪೂರ್ವವೋಲ್ ಪೋರ್ದ ತಾಣಂ. ಪುನರುಕ್ತಿಗಳನ್ನು ಎಷ್ಟೆಷ್ಟು ಮಾಡಿ ಪರಿಣಾಮವನ್ನು ತಂದಿದ್ದಾನೆ. ಸುಮ್ಮನೆ ಪುನರುಕ್ತಿ ಬರುವುದಲ್ಲ, ವಿಶೇಷಾರ್ಥಗಳು ಉಂಟು. ನಮ್ಮ ಪ್ರಾಚೀನ ಕವಿಗಳನ್ನು ನೋಡಿದಾಗ ಒಂದೊಂದು ಅಕ್ಷರಕ್ಕೆ ಎಷ್ಟೆಷ್ಟು ಬೆಲೆ ಕೊಟ್ಟು ಅದರ ಧ್ವನಿ ಏನು, ನುಣ್ಪೇನು, ಗುಣ್ಪೇನು, ಬಿಣ್ಪೇನು ಎಲ್ಲ ಗಮನಿಸಿಕೊಂಡು ಮಾಡಿದ್ದಾರೆ. ಒಂದೊಂದು ಪದ್ಯವನ್ನು ಪಾಲಿಶ್ ಮಾಡಿ ಕೆತ್ತಿಟ್ಟ ವಜ್ರದಂತೆ ನಿರ್ಮಾಣ ಮಾಡಿದ್ದಾರೆ. ಹಾಗಾಗಿ ಈ ಕಾಲದ ಕವಿಗಳಲ್ಲಿ ಓದಿ ವಿಶ್ಲೇಷಣೆ ಮಾಡೋಕ್ಕೆ ಏನೂ ಇಲ್ಲ. ಅವ್ರ ಜಾತಿ ಏನು, ಅವ್ರ ಮತ ಏನು, ಅವ್ರ ಬಯಾಸಿಗಳೇನು ಇದನ್ನು ಹೇಳಬೇಕು.
ಪೊಯೆಟ್ ಈಸ್ ಡೆಡ್, ಲುಕ್ ಅಟ್ ದಿ ಪೊಯೆಟ್ರಿ ಅಂತಂದರೆ ಅವರು ಅವರ ಕಾವ್ಯ ಎಂದೋ ಸತ್ತು ಹೋಗಿದೆ ಅಂತ ಅರ್ಥ. ಆ ರೀತಿಯಾಗಿದೆ. ಇಲ್ಲಿ ನೋಡಿ, ಇದು ಮಹಾಸಗ್ಧರ ಛಂದಸ್ಸಿನ ಪದ್ಯ. ಇದು ಭೀಮಂ ಅಂತ ಹೇಳಿ ದೇವ ದುರ್ಯೋಧನ ಅಂತ ಮಧ್ಯದಲ್ಲಿ ದುರ್ಯೋಧನ ಹೆಸರು ದೇವ, ಕಾಳಿಂಗನ ಗಜಗಟೆಯಂ ಕೊಂದತಾಣಂ. ದೇವ, ಇದು ಭೀಮ ಕಾಳಿಂಗನನ್ನ, ಕಳಿಂಗ ದೇಶಾಧಿಪತಿಯ ಆನೆಗಳನ್ನೆಲ್ಲವನ್ನ ಕೊಂದ ಎಡೆ ಅಂತ ಭೀಮ ವಿಕ್ರಮವನ್ನು ಹೇಳ್ತಾ ಇದ್ದಾನೆ. ಅವನು ಹೇಳಿ ಕೇಳಿ 10,000 ಆನೆಗಳ ಬಲದವನು. ಭರಂಗಿ ಇದು ಭೀಮ ದೇವ, ಮತ್ತೆ ಭೀಮಂ ದೇವ, ಆ ಭೀಮನೇ ಸ್ವಾಮಿ. ಕೌರವ್ಯರನ್ ಅನಿಬರ್ಮಂ ತಿಂದ ತಾಣಂ, ಅಷ್ಟೂ ಜನ ನಿನ್ನ ತಮ್ಮಂದರು 98 ಜನರನ್ನು ತಿಂದು ತೆಗೆದ ಜಾಗ, ಕೊಂದ ಜಾಗ. ಮೊಗಂಬೊಕ್ಕಿದು ಭೀಮ, ಭೀಮ ದೇವ ಭೀಮಂ ದೇವ ದುಶ್ಯಾಸನ ರುಧಿರಮಂ ಪಿರ್ದತಾಣಂ. ಇಲ್ಲಿಯೇ ನಿನ್ನ ಮೊದಲನೇ ತಮ್ಮ ದುಶ್ಯಾಸನನ ಎದೆ ಸೀಳಿ ರಕ್ತ ಕುಡಿದಂಥ ಎಡೆ ಚಲಂಬಟ್ಟಿದು ಭೀಮಂ ದೇವ. ಆ ಭೀಮಂ 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 4 ಸಾಲಲ್ಲಿ ದೇವ ದೇವ ಸ್ವಾಮಿ ಸ್ವಾಮಿ ಅಂತ ನೋಡಿ. ಹಾತ್ಮೆ ಬಗಲ್ ಮೇಲಾಟಿ ಹಾತ್ಮೆ ರಾಮ್ ರಾಮ್ ಅಂತ ಒಂದು ಹಿಂದಿ ಗಾದೆ ಇದೆ. ಕೈಯಲ್ಲಿ ಸಲಾಂ ಮಾಡೋದು, ಕೈಯಲ್ಲಿ ಶರಣಾರ್ಥಿ, ಕಂಕಳಲ್ಲಿ ದೊಣ್ಣೆ ಅಂತ ಕನ್ನಡದ ಗಾದೆ ಅದೇ. ಆ ರೀತಿಯಲ್ಲಿ ಸ್ವಾಮಿ ಇಲ್ಲೇ ಇಲ್ಲೇ ಆಗಿದ್ದು ಅಂತ ಹೇಳುವ ಮೂಲಕ ಅವನಿಗೆ ನೋವನ್ನು ಉಂಟು ಮಾಡ್ತಾ ಇದ್ದಾನೆ. ಅದನ್ನು ನೋಡಿ, ಧಾತ್ರೀ ಸುತನ್ ಇಭದೊಳ್ ಇಭಮಂ ಪೋರ್ದವೋಲ್ ಪೋರ್ದತಾಣಂ. ಸೊಗಸಾಗಿ ಆನೆಗಳು ಸೆಣಸಾಟ ಮಾಡಿದಂತೆ ಭೀಮ ಸೆಣಸಾಡಿದ್ದು ಇಲ್ಲಿಯೇ ಉಂಟು. ಹಾಗಾಗಿ ಈ ಜಾಗ ನೋಡಿ ಅಂತ ನೋಡಿದರೆ ಏನದು, ದುಶ್ಯಾಸನನ ಶರೀರ ಅಲ್ಲಿ ಬಿದ್ದಿದೆ. ಆ ಸ್ಥಿತಿಯನ್ನು ಕವಿ ತುಂಬ ತುಂಬ ಚೆನ್ನಾಗಿ ಉತ್ಕೃಷ್ಟವಾಗಿ ವರ್ಣಿಸಿದ್ದಾನೆ. ರುದ್ರಭೀಕರ ಸನ್ನಿವೇಶಗಳನ್ನು, ಬೀಭತ್ಸಗಳನ್ನು ಇಷ್ಟು ಚೆನ್ನಾಗಿ ವರ್ಣಿಸಿದ ಕವಿಗಳು ಅನೇಕರು ಇಲ್ಲ. ನಿಜಕ್ಕೂ ಈ ಕಾವ್ಯ ಸಂಸ್ಕೃತಕ್ಕೆ ಈ ಶೈಲಿಯಲ್ಲಿ ಅನೂದಿತವಾದರೆ ಒಳ್ಳೆಯ ಸರಸ್ವತಿ ಕಂಠಾಭರಣ ಆಗುತ್ತೆ ಸಂಸ್ಕೃತಕ್ಕೆ ಅಂತ ಅನಿಸುತ್ತದೆ. ಒಂದಷ್ಟು ವೇಣಿ ಸಂಹಾರದ ಪ್ರಭಾವ ಇದೆ, ಆದರೆ ಅದಲ್ಲದೆ ಇರತಕ್ಕಂಥ ರಸವದ್ ಭಾಗಗಳು ಬೇಕಾದಷ್ಟಿವೆ. ಅಂಥ ಭಾಗಗಳಲ್ಲಿ ಇದು ಒಂದು. ನಿಜ ಜೀವಂ ಪರಲೋಕದೊಳ್ ನಿಜ ಮಹಾಮಾಂಸಂ ಪಿಶಾಚಾಸ್ಯದೊಳ್ ನಿಜ ರಕ್ತಂ ರಿಪುಕುಕ್ಷಿಯೊಳ್ ನಿಜ ಶಿರಂ ನಕ್ತಂಚರಿ ಹಸ್ತದೊಳ್ ನಿಜ ಕಾಯಂ ಕುರುಭೂಮಿಯೊಳ್ ನೆಲಸೆ ಗಾಂಧಾರೀಜ ದುರ್ಯೋಧನಾನುಜಾಗ ದುಶ್ಯಾಸನ ಭೀಮ ಭೀಮಗದೆಯಂ ಪಂಚತ್ವಮಂ ಪೊರ್ದಿದೆ. ತುಂಬ ಸುಂದರವಾದ ವಾಚನ ಕೂಡ. ಅಲ್ಲಿ ಒಂದು ಸ್ವಾರಸ್ಯ ಇದೆ. ದುಶ್ಯಾಸನದೆಲ್ಲವೂ ಕೂಡ ಎಲ್ಲ ಕಡೆಗಳಿಗೂ ಹರಿದು ಹಂಚಿ ಹೋಗಿದೆ. ದೇಶವೊಂದು 1000 ತುಂಡಾದಂತೆ ಆಗಿದೆ ಅಂತ ದೇಶರಾಗದಲ್ಲಿ ಹಾಡ್ತಾ ಇದ್ದಾರೆ. ನಿಜ ಜೀವಂ ಪರಲೋಕದೊಳು, ನಿನ್ನ ಜೀವ ಪರಲೋಕಕ್ಕೆ ಹೋಯಿತು, ಇನ್ನೊಂದು ದೇಶಕ್ಕೆ ಹೋಯಿತು. ದುರ್ಯೋಧನ ಗೋಳಾಡ್ತಾ ಇದ್ದಾನೆ ತಮ್ಮನ ಮುಂದೆ, ನಿಂದು ನೋಡಿ ಪಲುಂಬಿ ಫಲವಾಡಿ ನಿಜ ಜೀವಂ ಪರಲೋಕದೊಳು. ಇನ್ನು ನಿಜ ಮಹಾಮಾಂಸ, ಮಹಾಮಾಂಸ ಅಂದರೆ ನರಮಾಂಸ ಅಂತ ತಾತ್ಪರ್ಯ. ಬಹುಭೂತಿಯ ಮಾಲತಿ ಮಾಧವದ 5ನೇ ಅಂಕದಲ್ಲಿ ಮಹಾಮಾಂಸ ವಿಕ್ರಯಾಂಕ ಅಂತಲೇ ಅದಕ್ಕೆ ಬರುತ್ತೆ, ಸ್ಮಶಾನಾಂಕ. ಮಹಾಮಾಂಸ ಅಂದರೆ ಮಾನವ ಮಾಂಸ. ಪಿಶಾಚಾಸ್ಯದೊಳು, ನಿನ್ನ ಮಾಂಸ ದೆವ್ವ ಭೂತಗಳು ಕಿತ್ತುಕೊಂಡು ತಿಂತಾ ಇವೆ. ನಿಜ ರಕ್ತಂ ರಿಪುಕುಕ್ಷಿಯೋಳು, ಎಂಥ ಸಂಕಟ. ಆದರೆ ನಿನ್ನ ರಕ್ತ ಮಾತ್ರ ಹಲಾಲಾಗಿಬಿಟ್ಟಿದೆ, ಅಷ್ಟೂ ಕೂಡ ಅರಿವೆ ಭೀಮನ ಹೊಟ್ಟೆ ಒಳಗಿದೆ ಅಂತ. ರಿಪುಕುಕ್ಷಿಯೋಳು ನಿಜ ಶಿರಂ ನಕ್ತಂಚರಿ ಹಸ್ತದೋಳು, ನಿನ್ನ ತಲೆಯನ್ನ ಯಾವಳೋ ರಾಕ್ಷಸಿ ಒಂದು ಚೆಂಡಿನ ಥರ ಕಿತ್ತು ಇಟ್ಕೊಂಡು ಬಿಟ್ಟಿದ್ದಾಳೆ. ಮಕ್ಕಳಿಗೆ ಆಟ ಆಡಿಸೋದಿಕ್ಕೋ ತಾನೇ ಆಟ ಆಡೋಕ್ಕೋ ಗೊತ್ತಿಲ್ಲ, ಅಥವಾ ಅದರೊಳಗೇನು ಸೋರೆ ಬುರುಡೆ ಥರ ಮಾಡಿಕೊಂಡು ಅನುದಿನವೂ ರಕ್ತಪಾನ ಮಾಡಬೇಕು ಅಂತಿದ್ದಾಳೋ ಏನೋ ಗೊತ್ತಿಲ್ಲ. ನಿಜ ಕಾಯಂ ಕುರುಭೂಮಿಯೋಳು, ಇನ್ನು ಅಳಿದುಳಿದ ನಿನ್ನ ದೇಹ ಈ ಭೂಮಿಯಲ್ಲಿ ಬಿದ್ದಿದೆ. ಹೀಗೆ ನೆಲೆಸಿರುವಾಗ ಗಾಂಧಾರೀಜ, ತನ್ನಮ್ಮನ ಮಗ ತಾನೆ, ದುರ್ಯೋಧನಾನುಜ ನನ್ನ ತಮ್ಮನೇ, ದುಶ್ಯಾಸನ ಭೀಮ ಭೀಮ ಗದೆಯಂ, ಭಯಂಕರವಾದ ಭೀಮನ ಗದೆಯಿಂದ, ಭೀಮಾಂದ್ರ ಭಯಂಕರ ತಾನೆ, ಪಂಚತ್ವಮಂ ಹೊಂದಿದೆ. ಪಂಚತ್ವ ಅಂದರೆ ಪಂಚಭೂತಗಳಲ್ಲಿ ದೇಹ ವಿಘಟಿತವಾಗುವುದು. ಸಾವಿಗೆ ಪಂಚತ್ವ ಅಂತ ಕೋಶಾದಿಗಳಲ್ಲಿ ಪ್ರಸಿದ್ಧಾರ್ಥ.
ಇಲ್ಲಿ 5 ಬಾರಿ ನಿಜ ಜೀವಂ ಪರಲೋಕದೊಳು, ನಿಜ ಮಹಾಮಾಂಸಂ ಪಿಶಾಚಾಚಿತೋಳು, ನಿಜ ರಕ್ತಂ ರಿಪುಕುಕ್ಷಿಯೋಳು, ನಿಜ ಶಿರಂ ನಕ್ತಂಚರಿ ಹಸ್ತದೋಳು, ನಿಜ ಕಾಯಂ ಕುರುಭೂಮಿಯೋಳು ಅಂತ 5 ಬಗೆಯಾಗಿ ಆಯಿತು. 5 ದೇಶಗಳಲ್ಲಿ ನೆಲೆಸ್ತು ಅಂತಕ್ಕಂಥದ್ದು. ಇನ್ನೂ ಜಿದ್ದು ಮಾಡಿ ಇದನ್ನು ಪಂಚಭೂತಗಳಿಗೂ ಅನ್ವಯ ಮಾಡಬಹುದು. ಅತಿ ವ್ಯಾಖ್ಯಾನ ಅಂತ ದೂರಕ್ಕೆ ಇಡೋಣ. ಅದನ್ನು ಕಷ್ಟವಲ್ಲ ಎಳೆದೆಳೆದು ವ್ಯಾಖ್ಯಾನ ಮಾಡುವುದು, ಸೊಗಸಿಲ್ಲ. ಆಮೇಲೆ ದುಃಖ ಪಡ್ತಾನೆ. ಮತ್ತೆ ನೋಡಿ, ಅಲ್ಲಿ ವ್ಯತಿರೇಕ ಅಲಂಕಾರ ಬರುತ್ತದೆ ಮುಂದೆ. ಈಗ ಹೇಳಿದ ಪದ್ಯದಲ್ಲಿ ಉಲ್ಲೇಖ ಅಲಂಕಾರ, ಮತ್ತೆ ಅಲ್ಲಿ ಒಂದು ತುಲ್ಯ ಯೋಗಿತಾಲಂಕಾರವೂ ಉಂಟು. ಪಂಚತ್ವವನ್ನು ಪಡೆದೆ ಅಂತ ಶ್ಲೇಷೆಯೂ ಉಂಟು. ಬಹುವಲಂಕಾರ ಸಂಕೀರ್ಣವಾದ ಪದ್ಯ. ಇನ್ನು ಮುಂದೆ ತಾನು ನೀನು ಒಟ್ಟಿಗಿದ್ದದ್ದು ಈಗ ಮಾತ್ರ ಯಾಕೆ ವ್ಯತಿರೇಕವಾಯಿತು ಅಂತ ಹೇಳ್ತಾನೆ. ಅದನ್ನು ನೋಡಿ. ಜನನೀಸ್ತನ್ಯಮಂ ಉಂಡೆನ್ ಆಂ ಬಳಿಕೆನೇ ಸೋಮಾಮೃತಂ ದಿವ್ಯ ಭೋಜನಂ ಎಂಬ ಇಂತು ಇವಂ ಉಂಡೆನ್ ಆಂ ಬಳಿಕನೀ ಬಾಲತ್ವದಿಂದ ಎಲ್ಲಿಯೂ ವಿನಯೋಲ್ಲಂಘನಂ ಆದುದು ಇಲ್ಲ. ಮರಣಕ್ಕೆ ಎನ್ನಿಂದೆ ನೀ ಮುಂಚಿದೆ ಮೊನೆಯೊಳ್, ಮರಣಕ್ಕೆ ಎನ್ನಿಂದೆ ನೀ ಮುಂಚಿದೆ ಸೂಳ್ತಡಮಾಯ್ತೆ ಇದು ಒಂದು ಎಡೆಯೊಳಂ ಹಾ ವತ್ಸ ಹಾ ದುಶ್ಯಾಸನ. ಜನನೀ ಸ್ತನ್ಯಮು ನುಂಡೆನಾಂ ಬಳಿಕೆ ನೀನು. ಎಲ್ಲವೂ ಹಿಂಬಾಲಿಸಿ ನೀನು ಮಾಡಿದ್ದು, ಮೊದಲು ನಾನು ಮಾಡಿದ್ದು. ತಾಯಿ ಹಾಲು ಕುಡಿದಿದ್ದು ನಾನು ಮೊದಲು, ಆಮೇಲೆ ನೀನು. ಆಮೇಲೆ ಬೆಳೆದು ಸೋಮಾಮೃತಂ ದಿವ್ಯ ಭೋಜನಂ ಎಂಬಿಂತಿವನ್ ಉಂಡೆನಾಂ ಬಳಿಕೆ ನೀನು. ಸೋಮಪಾನ ಮಾಡಿದ್ದು, ಯಜ್ಞ ಮಾಡಿ ಆಮೇಲೆ ದಿವ್ಯ ಭೋಜನಾದಿಗಳನ್ನು ಸ್ವೀಕರಿಸಿದ್ದು, ಅದೆಲ್ಲ ತಾನಾದ ಮೇಲೆ ನೀನು. ಬಾಲತ್ವದಿಂದೆಲ್ಲಿಯೂ ವಿನಯೋಲ್ಲಂಘನಂ ಆದುದಿಲ್ಲ. ನೀನು ನಿಜವಾದ ತಮ್ಮನಂತೆ, ನಮ್ಮ ಹುಡುಗ ಎಂಬಂತೆ ಎಂದೂ ವ್ಯುತ್ಕ್ರಮ ಮಾಡಲಿಲ್ಲ. ಅಣ್ಣನಿಗಿಂತ ಮೊದಲು ತಮ್ಮ ಎಲ್ಲವನ್ನ ಮಾಡಿದರೆ ಪರಿವೇತ್ರ ದೋಷ ಬರುತ್ತದೆ ಅಂತ ಧರ್ಮಶಾಸ್ತ್ರ ಹೇಳುತ್ತದೆ. ಹಾಗೆ ನೀನು ಆ ದೋಷವನ್ನು ಮಾಡಲಿಲ್ಲ. ಮರಣಕ್ಕೆನ್ನಿಂದೆ ನೀ ಮುಂಚಿದೈ. ಮುಂಚಿದೈ ಅನ್ನೋದು ಪದ ನೋಡಿ, ಹಳಗನ್ನಡದ ಶಬ್ದ. ಮುಂಚೆಯೇ ನೀನು ಆದೆ, ಮೊದಲೇ ನೀನು ಮಾಡಿದೆ ಅಂತ. ಮುಂಚಿದೈ, ಮರಣಕ್ಕಿನ್ನಿಂದೆ ನೀ ಮುಂಚಿದೈ. ನೀನು ಸಾವಿಗೆ ಮಾತ್ರ ಮೊದಲು ಬಂದುಬಿಟ್ಟೆ, ಆಮೇಲೆ ನಾನು. ಮೊನೆಯೊಳ್ ಸೂಳ್ತಡಮಾಯಿತು. ಈ ಕೊನೆಯ ಹಂತದಲ್ಲಿ ತುತ್ತ ತುದಿಯಲ್ಲಿ, ಮೊನೆ ಅಂದರೆ ತುದಿಯಲ್ಲಿ, ಸೂಳ್ ಸರದಿ ತಡವಾಯಿತು. ನನ್ನದು ತಡವಾಯಿತು, ನಿನ್ನದು ಬೇಗವಾಯಿತು. ಇದೊಂದಡೆಯೊಳ್ ಹಾ ವತ್ಸ ದುಶಾಸನ, ಇದೇನು ಅನ್ಯಾಯ ಮಾಡಿಬಿಟ್ಟಿಯಪ್ಪ ಅಂತ. ಎಷ್ಟು ಸುಂದರವಾಗಿದೆ. ಇಲ್ಲಿ ಕ್ರಮವನ್ನೆಲ್ಲ ಹೇಳಿಕೊಂಡು ಬಂದು ಕಟ್ಟ ಕಡೆಗೆ ಆ ವ್ಯತಿರೇಕ ಮಾಡುವುದಿದೆಯಲ್ಲ, ತುಂಬ ತುಂಬ ಸೊಗಸಾದದ್ದು. ಇದು ಸಹಜ ಕಾವ್ಯದ ರೀತಿ. ಕಲೆ ಇದೆ, ಅರೆ ಕಣ್ಣು ಕೋರೈಸುವಂತೆ ತೋರ್ಕೊಳ್ಳಲ್ಲ. ನಮ್ಮ ಮನಸ್ಸಿಗೆ ಮುಟ್ಟಿದಿರುತ್ತೆ, ಏನೋ ಸ್ವಾರಸ್ಯ ಇದೆ, ಏನೋ ಮಾಧುರ್ಯವಿದೆ, ಏನೋ ಪರಿಮಳ ಇದೆ ಅಂತ. ಅಗರಬತ್ತಿ ಎಲ್ಲಿದೆ ಅಂತ ಗೊತ್ತಿಲ್ಲ, ಎಲ್ಲ ಕಡೆ ಅದರ ನವರಾದ ಗಂಧ ಹರಡಿದೆ. ಆಹಾರದಲ್ಲಿ ರುಚಿ ಎಲ್ಲಿ ಅಂತ ಗೊತ್ತಾಗ್ತಿಲ್ಲ, ಅಂಗುಲಂಗುಲದಲ್ಲೂ ಅಗುಳಗಳಿದಲ್ಲೂ ಆ ರುಚಿ ಕಾಣಿಸ್ತಾ ಇದೆ. ಮಹಾಕವಿಗಳ ರಚನೆ ಆ ಥರ ಎವೇಸಿವ್ಲಿ ಸಿಂಪಲ್ ಅಂತಾರಲ್ಲ, ಪಶ್ಯಂತೋಪಿ ನ ಪಶ್ಯಂತಿ, ಅದನ್ನು ನೋಡಿದ್ರೂ ನಮಗೆ ಗೊತ್ತಾಗುವಂಥದ್ದಲ್ಲ ಅಂತ ಹಾಗೆ ಕಾಣಿಸುತ್ತದೆ. ಆಮೇಲೆ ಮುಂದೆ ಬರ್ತಾ ಇದ್ರೆ ಗಂಡಸ್ಯೋಪರಿ ಸ್ಫೋಟಕಮೆಂಬಂತೆ ಕಾಳಿದಾಸ ಬಳಸ್ತಾನೆ ಶಾಕುಂತಲದಲ್ಲಿ. ಗಂಡಸ್ಯೋಪರಿ ಪಿಟಕ ಸಂವೃತ್ತ ಅಂತ, ಗಾಯದ ಮೇಲೆ ಬೊಕ್ಕೆ ಬಂದಂತೆ ಅಂತ. ಅಲ್ಲಿ ಕರ್ಣನನ್ನ ಕಾಣ್ತಾನೆ. ನೆಗಪಿವರೂಥಮಂ ವಸುಧೆನುಂಗಿದುದುಂ ವಸುಧೇನುಂಗಿದುದುಂ ವರೂಥಮಂ ನೆಗಪಿ ಸಮಪಾದ ಶೋಭೆಯುಂ ಬಗೆಗೊಳೆ
ತನ್ನ ತೆಗೆದ ದಕ್ಷಿಣ ಮುಷ್ಟಿಯೇ ಕರ್ಣಮೂಲದೊಳ್ಸೊದಗಿತೆಗೆ ಪಾಳಿಯಂ ನೆರಪದೆ ಆಳ್ದನ ಕಜ್ಜಮಂ ಒಕ್ಕೂ ಸತ್ತರಂ ನಗುವಮುಲ್ ಇರ್ದಂ ಅಂಗಪದಿಗೆ ನೆಮ್ಮಿನಿರೋನ್ನತ ಕೇತು ದಂಡಮಂ ಅಂಗಪತಿ ಸತ್ತರಂ ನಗುವಮುಲ್ ಇರ್ದಂ. ಅದ್ಭುತವಾದ ಕರುಣರಸ ಈ ಮುಖಾರಿ ರಾಗದಲ್ಲಿ. ಅದರ ಮಾಧುರ್ಯ ತುಂಬ ಅತಿಶಯವಾದ ಒಳ್ಳೆ ದೇಶೀಯ ರಾಗ ಇದು. ಈ ಪದ್ಯವೂ ಅಷ್ಟೇ ಹಾರ್ಥವಾಗಿದೆ. ಇಡೀ ಕರ್ಣನ ಚಿತ್ರವನ್ನೇ ಕೊಟ್ಟಿದ್ದಾನೆ. ಸೊಗಸಾದ ಸ್ವಭಾವೋಕ್ತಿ. ನೆಗಪಿ ವರೂಥಮಂ ವಸುದೆ ನುಂಗಿದುದುಂ. ಭೂಮಿಯನ್ನೇ ಬೈತಾ ಇದ್ದಾನೆ ಕವಿ. ಅಯ್ಯೋ, ಈ ಭೂಮಿ ಕರ್ಣನ ರಥಚಕ್ರವನ್ನು ನುಂಗಿತಲ್ಲ ಅಂತ. ವರೂಥಮಂ, ರಥವನ್ನೇ ವಸುದೆ ನುಂಗಿದೆ. ಅದನ್ನು ಮತ್ತೆ ಮೇಲಕ್ಕೆ ತರೋದಕ್ಕೆ ಅಂತ ಸಮಪಾದ ಶೋಭೆಯಂ ಬಗೆಗೊಳೆ ಕಾಲನ್ನು ಒತ್ತಿಕೊಂಡು ಅದನ್ನು ಮೇಲಕ್ಕೆ ಎತ್ತಬೇಕು ಅಂತ ಮಾಡಿದ್ದಾನೆ ಪ್ರಯತ್ನ. ಅದೇ ಹೊತ್ತಿನಲ್ಲಿ ಅರ್ಜುನ ಬಾಣ ಬಿಡೋದಕ್ಕೆ ನೋಡಿದ್ದಾನೆ. ಅಂಜಲಿಕಾ ಅಂತ ಒಂದು ಅಸ್ತ್ರವನ್ನು ಬಿಟ್ಟು ಅವನು ಕೊಂದಿದ್ದು ಅಂತ. ಮೊದಲಿಗೆ ಅವನ ರಥದ ಧ್ವಜವನ್ನು ಕತ್ತರಿಸಿ, ಆಮೇಲೆ ಪಾರ್ವತಿ ತನಗೆ ಪಾಶುಪತಾಸ್ತ್ರ ಶಿವ ಕೊಟ್ಟ ಕಾಲದಲ್ಲಿ ಪಾರ್ವತಿ ಕೊಟ್ಟಂತ ಅಸ್ತ್ರ, ತಾನಾಗಿ ತಾಯಿ ಕೇಳದೆ ಕೊಡ್ತಾಳಲ್ವ, ಕೊಟ್ಟ ಅಸ್ತ್ರ ಅಂಜಲಿಕಾಸ್ತ್ರ. ಅಂಜಲಿಕಾಸ್ತ್ರದಿಂದ ಕರ್ಣನನ್ನು ಕೊಂದದ್ದು ಅಂತ ಮಹಾಭಾರತದಲ್ಲಿ ಬರುತ್ತದೆ. ಬಗೆಗೊಳೆ ತನ್ನ ಮುಂತೆಗದ ದಕ್ಷಿಣ ಮುಷ್ಟಿಯ ಕರ್ಣಮೂಲದೊಳೆ ಸೊಗೈಸಿ ಬಲಗೈಯಲ್ಲಿ ಆ ಬಿಲ್ಲಿಗೆ ಬಾಣವನ್ನು ಹೂಡೋದಕ್ಕೆ ಸಿದ್ಧ ಆಗ್ತಾ ಇದ್ದಾನೆ. ಯಾಕೆಂದ್ರೆ ಅರ್ಜುನ ಪ್ರಯತ್ನ ಪಡ್ತಾ ಇದ್ದಾನೆ ಅಂತ. ಹಾಗೆ ಇನ್ನೂ ಹೂಡಿದ ಆ ಕೈ ಬಿಲ್ಲನ್ನು ಆಕರ್ಣಾಂತವಾಗಿ ಹೆದೆ ಎಳೆದಂತ ಕೈ ಇದೆ ಕರ್ಣಮೂಲದೊಳೆ ಸೊಗೈಸೆ ಪಾಳಿಯಂ ನೆರಪದ ಆಳ್ದನ ಕಜ್ಜಮನ್ ಒಕ್ಕು. ಒಂದು ಸ್ವಲ್ಪವೂ ಜೋಳವಾಳಿಗೆ ಉಪ್ಪಿನ ಋಣಕ್ಕೆ ಚ್ಯುತಿ ಮಾಡದಂತೆ ಆ ಸ್ಥಿತಿಯಲ್ಲೂ ಒಂದು ಭುಜದಲ್ಲಿ ರಥಚಕ್ರವನ್ನ ಮೀಟಿ ಹೊರುವುದಕ್ಕೆ ತಯಾರಾಗಿ ಮತ್ತೊಂದು ಕೈಯಿಂದ ಬಿಲ್ಲನ್ನು ಹಿರಿದು ಇನ್ನೊಂದು ಕೈಯಿಂದ ಆ ಹೆದೆಯನ್ನು ಎಳೆದು ಕರ್ಣಾಂತವಾಗಿ ಹಿಡಿದಿರುವಾಗಲೇ ಪ್ರಾಣ ಹೋಗಿದೆ. ಬಾಣ ಬಂದು ಬಿದ್ದಿದೆ ಕುತ್ತಿಗೆಗೆ. ಹಾಗಿರ್ತಕ್ಕಂಥವನ್ನ ಕಂಡು ಸತ್ತರಂ ನಗುವೋಲಿರ್ದನ್ ಅಂಗಪತಿ. ಇನ್ನು ಎಲ್ಲ ಬಗೆಯಲ್ಲಿ ಸತ್ತವರನ್ನ ನೋಡಿ ಗೇಲಿ ಮಾಡುವಂತೆ ಈ ಮಟ್ಟದ ಕಾರ್ಯದೀಕ್ಷೆಯಿಂದ ಸತ್ತನಲ್ಲ ಅವನು. ನೆಮ್ಮಿ ನಿಜೋನ್ನತ ಕೇತುದಂಡವಂ, ತನ್ನ ಉನ್ನತಿಯ ಕೇತುದಂಡವನ್ನ ಕೀರ್ತಿ ದಂಡವನ್ನ ನೆಮ್ಮಿಕೊಂಡು ನಿಂತಿದ್ದಾನೆ. ಅದನ್ನು ನೋಡಿ ಬಾಷ್ಪವಾರಿ ಧಾರಾಪೂರಿತ ಲೋಚನನಾಗಿ ದುಃಖ ಪಡ್ತಾನೆ. ಇಲ್ಲಿ ಒಂದು ಗುಚ್ಛಗುಚ್ಛವಾಗಿ ಕಂದ ಪದ್ಯಗಳು ಬರ್ತವೆ. ಅಂಗಾಧಿಪತಿ ಅಂಗಾಧಿಪತಿ ಅಂತ, ಅಂಗರಾಜ್ಯಾಧಿಪತಿ. ಇನ್ನೊಂದು ಅಂಗಾಧಿಪತಿ ಅಂದರೆ ತನ್ನ ದೇಹಕ್ಕೆ ಅಧಿಪತಿ, ಅರ್ಧ ದೇಹವೇ ಅವನದು ಅನ್ನುವ ಭಾವ ಕೂಡ ಅಲ್ಲಿ ಉಂಟು. ಕನ್ನಡ ಕಾವ್ಯಗಳಲ್ಲಿ, ಚಂಪೂ ಕಾವ್ಯಗಳಲ್ಲಿ ಕಂದಕ್ಕೆ ಪ್ರಾಶಸ್ತ್ಯ ಅಂದೆ ಗುಚ್ಛಗುಚ್ಛವಾಗಿ ಬರ್ತವೆ. ಅದರೊಳಗೂ ಪಂಪನ ಆದಿಪುರಾಣದಲ್ಲಂತೂ ಅಲ್ಲಲ್ಲಲ್ಲಿ ಕಂದಗಳು ಹಂಗೆ ಗುಂಪಾಗಿ ಬರ್ತವೆ. ಉದಾಹರಣೆಗೆ ನೀಲಾಂಜನ ನೃತ್ಯದಲ್ಲಿ ಪೂರ್ತಿ ಅಲ್ಲಲ್ಲಲ್ಲಿ ಕಂದಗಳೇ ಬರ್ತವೆ. ಹಾಗೆ ವಿಕ್ರಮಾರ್ಜುನ ವಿಜಯದಲ್ಲೂ ಅಷ್ಟೇ. ಉದಾಹರಣೆಗೆ ಕರ್ಣನನ್ನ ಕುಂತಿ ಬಂದು ಕೇಳುವಾಗ, ಸೂರ್ಯ ಬಂದು ಸಾಕ್ಷಿ ಹೇಳುವಾಗ, ಗಂಗೆ ಬಂದು ನೋಡುವಾಗ, ಅದೇ ರೀತಿಯಲ್ಲಿ ಶಿಶುಪಾಲ ವಧಕಾಲದಲ್ಲಿ ಹೀಗೆಲ್ಲ ಕಂದಗಳೇ ಒಂದು ದ್ವೀಪದಂತೆ ಆಗುತ್ತವೆ. ಆ ರೀತಿಯಾದ ಸೊಗಸನ್ನ ನಾವಿಲ್ಲಿ ನೋಡ್ತೀವಿ. ಕವಿಗಳಿಗಂತೂ ಬಹಳ ಸುಲಭವಾಗಿ ಒಗ್ಗಿ ಬಂದ ಛಂದಸ್ಸು. ಚೆನ್ನಾಗಿ ಕಂದ ಬರೆಯೋದು ಅಷ್ಟೇ ಕಷ್ಟ ಕೂಡ. ಆದರೆ ಬರೆಯೋಕ್ಕೆ ಬಂದರೆ ಅದರ ಸುಖ ಇನ್ನೆಲ್ಲೂ ಇಲ್ಲ. ಅಂಥ ಕೆಲವು ಪದ್ಯಗಳನ್ನು ನಾವು ನೋಡೋಣ. ಮೊತ್ತ ಮೊದಲಿಗೆ ಇಬ್ಬರಿಗೂ ಆದ ಒಂದು ಭಾವ, ತಮ್ಮ ಕಣ್ಣೆದರೆ ಮಕ್ಕಳ ಸತ್ತದ್ದನ್ನು ಕಂಡಿದ್ದಾರೆ. ಕರ್ಣ ದುರ್ಯೋಧನ ಆ ಸನ್ನಿವೇಶ. ಕರ್ಣ ಕರ್ಣ ನಿನ್ನ ಮಗಂ ವೃಷಸೇನಂ ತನ್ನ ಮಗಂ ಸತ್ತಂ ಅಣ್ಮಿಲಕ್ಷಣನು ತನ್ನ ಮಗಂ ಲಕ್ಷಣನು ಅಣ್ಮಿ ಸತ್ತಂ ನಿನ್ನ ಮಗಂ ವೃಷಸೇನಂ ಸತ್ತಂ.
ನೀನು ಎನ್ನಂ ಸಂತೈಸುವುದು ಕರ್ಣ ನೀನು ಎನ್ನಂ ಸಂತೈಸುವುದು ಆಂ ನಿನ್ನಂ ಸಂತೈಸೆ ಬಂದೆಂ ಅಂಗಾಧಿಪತಿ. ಅದ್ಭುತವಾದ ಸಿಂಧು ಭೈರವಿ. ಸತ್ತ ಸ್ನೇಹಿತನ ಮುಂದೆ ಬದುಕಿ ಜೀವಚ್ಛವವಾಗಿರುವ ತಾನು ಅಳ್ತಾ ಇದ್ದಾನೆ. ನಿನ್ನ ಮಗಂ ವೃಷಸೇನಂ ತನ್ನ ಮಗಂ ಲಕ್ಷ್ಮಣನೂ ಸತ್ತ. ನಿನ್ನ ಮಗ ವೃಷಸೇನನೂ ನಿನ್ನ ಕಣ್ಣೆದುರಿಗೆ ಸತ್ತ, ನನ್ನ ಮಗ ಲಕ್ಷ್ಮಣನೂ ಸತ್ತ. ನೀನೆನ್ನಂ ಸಂತೈಸುವುದು ಆಂ ನಿನ್ನಂ ಸಂತೈಸೆ ಬಂದೆ ನಂಗಾಧಿಪತಿ. ನನ್ನನ್ನು ಸಮಾಧಾನ ಮಾಡು, ಸಾಂತ್ವನ ಮಾಡಬೇಕು ನೀನು. ನಿನ್ನನ್ನು ಸಾಂತ್ವನ ಮಾಡೋಕ್ಕೆ ನಾನು ಬಂದಿದ್ದೀನಿ. ಕಣ್ಣೀರಿಡೋಣ ಇಬ್ಬರೂ ಕೂಡ ತಬ್ಬಿಕೊಂಡು ಅಂತಂತಾನೆ. ವಿವರಣೆಯೇ ಬೇಕಿಲ್ಲ, ಅಷ್ಟು ಹೃದಯ ನಿರ್ಭೇದಕವಾದ ಪದ್ಯ. ಮುಂದೆ ಆ ಸಖ್ಯವನ್ನ ಇಷ್ಟು ಏಕದೇಹ ನ್ಯಾಯದಿಂದ ಇದ್ದದ್ದನ್ನ ಹೇಳ್ತಾನೆ. ಒಡ ಹುಟ್ಟಿದನ್ ಎಂದು ಅರಿದೊಡೆ ಒಡ ಹುಟ್ಟಿದನ್ ಎಂದು ಅರಿದೊಡೆ ಕುಡುಗುಂ ರಾಜ್ಯ ಮನೆ ಧರ್ಮತನಯಂ ನಿನಗೆ ಅಂಗಾಧಿಪತಿ. ಧರ್ಮತನಯಂ ನೀನೊಡ ಹುಟ್ಟಿದನ್ ಎಂದು ಅರಿದೊಡೆ ನಿನಗೆ ರಾಜ್ಯ ಮನೆ ಕುಡುಗುಂ ஆம் குடல் ஆர்த்தன் இல்ல ಅಂಗಾಧಿಪತಿ. ஆம் ನಿನಗೆ குடல் ஆர்த்தன் ಇಲ್ಲ ರಾಜ್ಯಕ್ಕೆ ಒಡೆಯನಂ ಅರಿಯುತ್ತುಂ ನಿನಗೆ ಆಂ ರಾಜ್ಯಮಂ ಕುಡಲ್ ಆರ್ತನ್ ಇಲ್ಲ ಅಂಗಾಧಿಪತಿ. ತುಂಬಾ ನಯವಾದ ಬಹಳ ಒಳ್ಳೆಯ ದೇಶಿ ರಾಗ ಶಾಹನ. ಕರುಣಕ್ಕೆ ಶೃಂಗಾರಕ್ಕೂ ಒದಗಿ ಬರತಕ್ಕಂಥದ್ದು. ಹೇಳ್ತಾ ಇದ್ದಾನೆ, ಆದರೆ ಇದು ದುರ್ಯೋಧನನಿಗೆ ಗೊತ್ತಿದ್ದ ಸಂಗತಿಯಲ್ಲ. ಪಂಪ ಭಾರತದಲ್ಲಿ ಕೆಲವೊಂದು ಮಹಾಭಾರತದ ಪ್ರಕ್ಷೇಪ ಪಾಠಗಳಲ್ಲಿ ಬರುತ್ತದೆ. ದುರ್ಯೋಧನನಿಗೆ ಒಬ್ಬ ಋಷಿಗಳ ಮೂಲಕ ಗೊತ್ತಾಗಿತ್ತು. ಅದು ಕರ್ಣ ಪ್ರಥಮ ಕೌಂತೆಯ ಅಂತ. ಆದರೂ ಪಾಂಡವ ವೈರದಿಂದ ಅದನ್ನು ಹೇಳದೆ ಉಳಿಸಿದ ಅಂತ. ಅದನ್ನಿಲ್ಲಿ ಕನ್ಫೆಸ್ ಮಾಡ್ಕೊಳ್ತಾ ಇದ್ದಾರೆ, ತಪ್ಪೊಪ್ಪಿಗೆ ಹೇಳ್ಕೊತಿದ್ದಾನೆ. ಒಡಹುಟ್ಟಿದನೆಂದರಿದೊಡೆ ಕುಡುಗುಂ ರಾಜ್ಯಮನೆ ಧರ್ಮತನಯಂ ನಿನಗೆ. ನಿನಗೆ ರಾಜ್ಯವನ್ನೇ ಕೊಟ್ಬಿಡ್ತಾ ಇದ್ದ ಧರ್ಮರಾಜ, ನೀನು ಜ್ಯೇಷ್ಠ ಅಂತ ಗೊತ್ತಿದ್ರೆ. ಆದರೆ ಕುಡಲಾರ್ತೆನಿಲ್ಲ ರಾಜ್ಯಕ್ಕೊಡೆಯನ್ ಅರಿಯುತ್ತು ನಾನು ಗೊತ್ತಿದ್ರೂ ನಿನಗೆ ರಾಜ್ಯ ಕೊಡಲಿಲ್ಲ. ಎಂಥ ಅನ್ಯಾಯ ಮಾಡಿಬಿಟ್ಟೆ. ಹಾಗೆ ಕೊಟ್ಟಿದ್ರೆ ನೀನು ಉಳಿತಾ ಇದ್ದೆ, ಎಲ್ಲರೂ ಉಳಿತಾ ಇದ್ರು. ಕರ್ಣನಿಗೆ ಅದನ್ನೇ ತಾನೇ ಕೃಷ್ಣ ಹೇಳಿದ್ದು ಕರ್ಣ ಭೇದನ ಪ್ರಸಂಗದಲ್ಲಿ, ನಾನು ಮಾಡಲಿಲ್ವಲ್ಲ ಅಂತ ದುಃಖ ಪಡ್ತಾನೆ ಅಂತ. ಇವೆಲ್ಲ ಆಫ್ಟರ್ ಥಾಟ್ಸ್, ಕೃತ್ವಾ ಚಿಂತೆ. ಗತಜಲ ಸೇತು ಬಂಧನ, ಪ್ರಯೋಜನವಿಲ್ಲ. ಆದರೆ ನಮ್ಮ ಬದುಕಿನಲ್ಲಿ ಆಗ್ತಾ ಇರುತ್ತೆ. ಈ ಸನ್ನಿವೇಶಗಳು ನಮಗೆ ಇಷ್ಟವಾಗೋದಕ್ಕೆ ಮುಖ್ಯ ಕಾರಣ ಕಾವ್ಯದಲ್ಲಿ ಬರುವ ಇವೆಲ್ಲ ನಮ್ಮ ಅಂತರಂಗದ ಭಾವನೆಗಳೇ ಆಗಿವೆ. ಹಾಗಲ್ಲವಾದರೆ 1000 ವರ್ಷದಿಂದ ಈ ಕಾವ್ಯ ಜಪ್ಪಯ್ಯ ಅಂತ ಅಲ್ಲಾಡದೆ ಯಾಕೆ ನಿಲ್ಲುತ್ತಾ ಇತ್ತು ಹೇಳಿ. ಮುಂದೆ ದುಃಖಪಟ್ಟು ಅವನು ಯಾವ ರೀತಿಯಾಗಿ ಅರ್ಜುನ ನಿನ್ನನ್ನು ಕೊಂದ ಅಂತ ಸಂಕಟಿಸ್ತಾನೆ. ಇನಸುತ ಗಾಂಡಿವಿ ಸಂಮೋಹನಾಸ್ತ್ರದಿಂದ ಹೆಚ್ಚು ನಿದ್ರೆಯಂ ಮಾಡಿದನ್ ಅಂದಿನ ಗೋಗ್ರಗಣದೊಳ್ ಸಂಮೋಹನಾಸ್ತ್ರದಿಂದ ಹೆಚ್ಚು
ನಿದ್ರೆಯಂ ಮಾಡಿದಂಗಿನ ಸುತ ಈಗಳ್ ನಿನಗೆ ಇಂತು ಈ ದೀರ್ಘ ನಿದ್ರೆಯಂ ಮಾಡಿದನೆ. ಏನಮ್ಮ ಇಷ್ಟು ಚೆನ್ನಾಗಿ ಹೇಳಿದ್ರೆ ನಾವು ಯಾವ ಊರಿಗೆ ಹೋಗೋಣ, ಎಲ್ಲಿಗೆ ಹೋಗೋಣ? ತಿಂದು ಬಿಡ್ತೀರಾ ನೀವು ಎಲ್ಲ ವ್ಯಾಖ್ಯಾನಕಾರರನ್ನ? ಅಲ್ಲ, ಅವ್ರ ವಯಸ್ಸು ಎಷ್ಟಾಗಿದೆಯೋ ಗೊತ್ತಿಲ್ಲ, ಗಂಡಸ ಸಂಬಳ ಕೇಳಬೇಡ, ಹಿಂಗಸ್ ವಯಸ್ಸು ಕೇಳಬೇಡ ಅಂತ. ಅವ್ರಿಗೇನು ಸಂಕೋಚವಿಲ್ಲ. ಏನು ಸ್ವರಸ್ಥೈರ್ಯ ಈ ತಾಯಿಗೆ! ಆ ಸ್ವರವನ್ನ ಹಿಡಿದು ಅಷ್ಟು ದೀರ್ಘವಾಗಿ ಆ ಫುಲ್ ವಾಲ್ಯೂಮ್ ಕೊಟ್ಟು ಎಳೀತಾರಲ್ಲ. ಮಹಾಭಾರತದಲ್ಲಿ ಆಕರ್ಣಾಂತವಾಗಿ ನಾಣನ್ನು ಎಳೆದು ಬಾಣ ಬಿಡೋದಂದ್ರೆ ಇದೇ ತರಾನೇ ಅಂತ. ಈ ಪೂರ್ವ ಕಲ್ಯಾಣಿ ರಾಗದಲ್ಲಿ ಅದೆಷ್ಟು ಸ್ಥಿರವಾಗಿ ನಿಂತು ಪ್ರತಿ ರಾಗದಲ್ಲೂ ಅದೇ ಗಮನಿಸ್ತಾ ಇದ್ದೀನಿ. ಸ್ವರಸ್ಥೈರ್ಯ ಇದೆಯಲ್ಲ, ತುಂಬ ತುಂಬ ದೊಡ್ಡದಾದದ್ದು. ಮತ್ತೆ ವಾಲ್ಯೂಮ್ ಕೊನೆವರೆಗೂ ಅಷ್ಟೇ ವಾಲ್ಯೂಮ್ ಉಳಿಯುತ್ತದೆ, ಚೌಕಾಸಿ ಇಲ್ಲ. ನಾಳೆಗೆ ಈ ಕಂಠ ಉಳಿಸ್ಕೊಳ್ಳೋಣ, ನಾಡದಕ್ಕೆ ಉಳಿಸ್ಕೊಳ್ಳೋಣ ಅಂತ ಅದೆಲ್ಲ ಹೆಪ್ಪಿಡುವ ಬಾಬತ್ತೇ ಇಲ್ಲ. ಇಂದಿಗಿಲ್ಲಿಗೆ ಖಾಲಿ ಮಾಡ್ತಕ್ಕಂಥದ್ದು. ಹೆಪ್ಪಗಾದ್ರೂ ಒಂದಿಷ್ಟು ಮಜ್ಜಿಗೆ ಬೇಕು ಅಂತ ಬಡಿಸೋಕ್ ಮುನ್ನ ಒಂದಿಷ್ಟು ಪಕ್ಕಕ್ಕೆ ಉಳಿಸ್ಕೊಳ್ಳುವಂಥದ್ದು ಇಲ್ಲವೇ ಇಲ್ಲವಲ್ಲ. ಬಾ ಹೇಳ್ತಾನೆ ಕವಿ, ದುರ್ಯೋಧನನ ಬಾಯಿಂದ ಹೇಳಿಸ್ತಾನೆ, ಏನಸುತ ಗಾಂಡೀವಿ ಸಂಮೋಹನಾಸ್ತ್ರದಿಂದ ಹೆಚ್ಚು ನಿದ್ರೆಯಂ ಮಾಡಿದನ ಅಂದಿನ ಗೋಗ್ರಹಣ ಯುದ್ಧದಲ್ಲಿ. ಸಂಮೋಹನಾಸ್ತ್ರ ಬಿಟ್ಟು ಎಲ್ಲರನ್ನ ಮಲಗಿಸ್ತಾ, ಆದರೆ ನೀನು ಅಂದು ಮಲಗದವು ನಿಂದು ಎಳದೇ ಇಲ್ಲ ಅನ್ನುವಂತೆ ದೀರ್ಘ ನಿದ್ರೆಗೆ ಹೋಗ್ಬಿಟ್ಟಿಯಲ್ಲ, ಇದೆಂತ ಅನ್ಯಾಯವಾಯಿತು. ನಾನೆದ್ದೆ, ನೀನು ಎಳಲಿಲ್ವಲ್ಲ ಅಂತ ಹೇಳ್ತಾನೆ. ಆಮೇಲೆ ಕುಂತಿಗೆ ಇವನು ಕೊಟ್ಟ ಮಾತು, ಇಂದ್ರನಿಗೆ ಕೊಟ್ಟ ದಾನ, ಇವೆಲ್ಲವನ್ನೂ ಜ್ಞಾಪಕ ಮಾಡಿಕೊಳ್ತಾನೆ. ಆದರೆ ಇದೆಲ್ಲ ಕವಿಗೆ ಗೊತ್ತು, ಕಲಿಯಾದ ದುರ್ಯೋಧನನಿಗೆ ಗೊತ್ತಿಲ್ಲ. ತಾನು ಕವಿನಿಬದ್ಧ ಪ್ರೌಢೋಕ್ತಿಯಾಗಿ ಮಾಡಿದ್ರೆ ದೋಷವಿಲ್ಲದೆ ಚೆನ್ನಾಗಿರ್ತಿತ್ತು ಕಾವ್ಯ. ಇಲ್ಲಿ ರಸಪೋಷಕವಾಗಲಿ ಅಂತ ಅವನು ಕವಿ ಪ್ರೌಢೋಕ್ತಿ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಕವಿ ನಿಬದ್ಧ ಪ್ರೌಢೋಕ್ತಿ ಮಾಡಿದ, ಪಾತ್ರದ ಮೂಲಕ ಎಳಿಸ್ತಾ ಇದ್ದಾನೆ. ಅದು ದೊಡ್ಡ ತಪ್ಪಾಯಿತು. ಆದರೆ ಅಡ್ಡಿ ಇಲ್ಲ, ರಸಭರಿತವಾದ ಪದ್ಯಗಳಿವೆ, ನಾವು ಅಡ್ಜಸ್ಟ್ ಮಾಡ್ಕೊಳ್ತೀವಿ, ಬಿಡಿ, ತೊಂದರೆ ಇಲ್ಲ ಅಂತ ಆ ಪದ್ಯವನ್ನು ಕೇಳಿ. ಹರಿಬೇಡೆ ಕವಚಮಂ ನೀನರಿದಿತ್ತೈ ಅಂಗಾಧಿಪತಿ ಹರಿ ಬೇಡೆ ಕವಚಮಂ ನೀನರಿದೋ ಇತ್ತಯೇ ಕೊಂತಿ ಬೇಡೆ ಬೆಚ್ಚದ ಕೊಟ್ಟೈ ಪುರಿಗಣೆಯಂ ನಿನಗೆ ಎಣೆ ಕಸವರಗಲಿ ಮೈಗಲಿಯುಂ ಆವನ್ ಅಂಗಾಧಿಪತಿ. ದ್ವಿಜಾವಂತಿರಾಗ ನಯಕ್ಕೆ ಹೆಸರಾದದ್ದು. ಹರಿಬೇಡೆ ಕವಚಮಂ ನೀಂ ಅರಿದಿತ್ತೈ, ಕತ್ತರಿಸಿಕೊಟ್ಟೆ ಕವಚವನ್ನ. ಹರಿ ಇಂದ್ರ, ಹರಿ ಶಬ್ದಕ್ಕಿರುವ ಅನೇಕಾರ್ಥಗಳಲ್ಲಿ ಇಂದ್ರಾರ್ಥವೂ ಒಂದು. ಕೊಂತಿ, ಹಳಗನ್ನಡದಲ್ಲಿ ಕೊಂತಿ ಅಂತಾರೆ, ಕುಂತಿ. ಕುಂತಿ ಬೇಡೆ ಬೆಚ್ಚದೆ ಕೊಟ್ಟೈ ಪುರಿಗಣೆಯಂ, ಹಿಂಜರಿಯದೆ ನೀನು ಕೊಟ್ಟೆ, ತೊಟ್ಟ ಬಾಣವನ್ನು ತೊಡೋದಿಲ್ಲ. ನಿನ್ನ 5 ಮಕ್ಕಳಲ್ಲಿ ಅರ್ಜುನನಿಗೇನು ತೊಂದರೆ ಬಿಟ್ಟು ಇನ್ನು ಯಾರಿಗೂ ತೊಂದರೆ ಮಾಡೋಲ್ಲ ಅಂತೆಲ್ಲ ಮಾಡಿದೆ ಅಂತ. ವಸ್ತುತಃ ಕುಂತಿ ಆ ಥರದ ಮಾತುಗಳನ್ನು ಕೇಳಲಿಲ್ಲ, ಅದು ಮೂಲ ಮಹಾಭಾರತ. ಆಮೇಲಿನವರು ಕರ್ಣನ ಮೇಲೆ ಪ್ರೀತಿ ಉಕ್ಕಿ ಬಂದು ಕುಂತಿಗೆ ಅನ್ಯಾಯ ಮಾಡಿದ್ರು. ಒಂದು ಪಾತ್ರವನ್ನು ಮೇಲೆತ್ತೋದಕ್ಕೆ ಮತ್ತೊಂದು ಪಾತ್ರವನ್ನು ಅನ್ಯಾಯ ಮಾಡುವ ಅಪಾತ್ರರಿಗೆ ನಾನು ಗೌರವ ಕೊಡಲ್ಲ. ನಿನಗೆಣೆ ಯಾರ್ ಕಸವರಗಲಿ, ಕಸವರ ಅಂದರೆ ಬಂಗಾರ, ಕಾರ್ತಸ್ವರದ ತದ್ಭವ ಕಸವರ. ದಾನಿ, ಕೊಡುಗೈ ದಾನಿ, ಕಸವರಗಲಿ ಮೈಗಲಿ, ಪರಾಕ್ರಮಿ ಆವನ್ ನಿನಗೆ ಎಣೆ ಅಂಗಾಧಿಪತಿ ಅಂತ ದುಃಖ ಪಡ್ತಾನೆ. ಈ ಪದ್ಯ ಶೈಲಿಯೂ ತುಂಬ ಚೆನ್ನಾಗಿದೆ. ಪುರಿಗಣೆಯಂ ನಿನಗೆಣೆ ಕಸವರಗಲಿ ಮೈಗಲಿಯು ಮಾವನಂಗಾಧಿಪತಿ. ಶಬ್ದಗಳು ಅಹಮಹಮಿಕೆಯಾಗಿ ಓಡಿಬರುತ್ತವೆ. ಪರಾಪತಂತಿ ಅಂತ ಆನಂದವರ್ಧನ ಹೇಳಿದನಲ್ಲ, ಮಹಾಕವಿಗಳಿಗೆ ಪದಗಳು ಓಡೋಡಿ ಬರುತ್ತವಂತೆ, ನನ್ನನ್ನೆತ್ಕೋ ನನ್ನನ್ನು ಬಳಸು ಅಂತ. ಆಮೇಲೆ ಮತ್ತೂ ದುಃಖಪಟ್ಟು ಹೇಳ್ತಾನೆ ನೋಡಿ. ಆರೊಡನೆ ನುಡಿವೆನ್ ಅಳ್ತಿಯೊಳ್, ಆರೊಡನೆ
ಆರೋಗಿಪೆನ್ ಏರುವೆನ್ ಆನ್ ಆರೊಡನೆ ಎನ್ನಣುಗರಿಲ್ಲದೆ ಅಳ್ತಿಯೊಳ್ ಆರೊಡನೆ ನುಡಿವೆನ್ ಓಲಗದೊಳ್ ಆರೊಡನೆ ಇರ್ಪೆನ್ ಆರೊಡನೆ ಆರೋಗಿಪೆನ್ ಅಣುಗರಿಲ್ಲದೆ ಈ ಭವಾಜಿಗಳಂ ಆರೊಡನೆ ಏರುವೆನ್ ಸಂಜಯ. ತುಂಬ ಸೊಗಸಾದ ವಾಚನ. ಇದೆಲ್ಲ ನಾವು ದುಃಖ ಪಡ್ತಕ್ಕಂಥದ್ದೇ. ಈ ನಮ್ಮೆಲ್ಲರ ದುಃಖವನ್ನೇ ಇವನು ಬಂಧುವಿಯೋಗ ದುಃಖವನ್ನು ಹರಳುಗಟ್ಟಿಸಿದ್ದಾನೆ. ಕರುಣ ಅಂತಕ್ಕಂಥದ್ದು ಒಂದು ಸಂಕೇತ ಮಾತ್ರ, ದುರ್ಯೋಧನ ಅನ್ನುವುದು ಒಂದು ನೆಪ ಅಷ್ಟೇ. ಇಷ್ಟವಿಯೋಗ ಈ ರೀತಿಯೇ ಬರುವಂಥದ್ದು. 21 ಪದ್ಯಗಳು ಈ ದುಃಖ ವರ್ಣಿಸುವುದಕ್ಕೆ ಇದೆ. ಇಂಗ್ಲಿಷ್ನಲ್ಲಿ ಎಲಿಜಿ ಅಂತ ಕರೀತಾರೆ. ಕರುಣವನ್ನು, ದುಃಖವನ್ನು, ವಿಯೋಗವನ್ನು ವರ್ಣಿಸಿಕೊಳ್ತಕ್ಕಂಥ ಕಾವ್ಯಕ್ಕೆ ಇದೊಂದರ ಬಗೆಯಾದಂಥ ಎಲಿಜಿ. ಕಾಳಿದಾಸ ಅದನ್ನು ಅದ್ಭುತವಾಗಿ ಆರಂಭ ಮಾಡಿದ. ಕುಮಾರ ಸಂಭವದ ರತಿವಿಲಾಪದಲ್ಲಿ, ರಘುವಂಶದ ಅಜವಿಲಾಪದಲ್ಲಿ 4ನೇ ಸರ್ಗದಲ್ಲಿ ಒಂದು ಕಡೆ, ಇಲ್ಲಿ ರಘುವಂಶದಲ್ಲಿ 8ನೇ ಸರ್ಗದಲ್ಲಿ ಬರುತ್ತದೆ. ಅದಾದ ಮೇಲೆ ಇವನು ಆ ಬಗೆಯದನ್ನು ಮಾಡಿದ. ರಾಘವಾಂಕ ತನ್ನ ಹರಿಶ್ಚಂದ್ರ ಕಾವ್ಯದಲ್ಲಿ ಏವನೇವ ನೆಲೆ ಮಗನೇ ಮಗನೇ ಅಂತ ಆರಂಭ ಮಾಡಿ ಚಂದ್ರಮತಿ ವಿಲಾಪ ಮಾಡಿದ. ಷಡಕ್ಷರಿ ಹಾಗೆ ತನ್ನ ರಾಜಶೇಖರ ವಿಳಾಸದಲ್ಲಿ ತಿರುಕೊಳವಿನಾಚಿಯ ಪ್ರಲಾಪವನ್ನು ಮಾಡಿದ. ಇವೆಲ್ಲ ಕನ್ನಡ ಸಾಹಿತ್ಯದಲ್ಲಿ ಪ್ರಸಿದ್ಧವಾದಂಥ ಪ್ರಲಾಪಗಳು, ಶೋಕಗೀತಗಳು. ಇಲ್ಲಿ ನೋಡಿ, ಆರೊಡನೆ ನುಡಿವೆನ್ ಅಳ್ತಿಯೊಳ್ ಆರ ಒಡನ್ ಓಲಗದೊಳಿರ್ಪೆನ್. ಯಾರ ಜೊತೆ ಮಾತಾಡಲಿ, ಯಾರ ಜೊತೆ ಒಡ್ಡೋಲಗ ಮಾಡಲಿ, ಯಾರೊಡನೆ ಸಮಂತು ಆರೋಗಿಪೆಂ, ಯಾರ ಜೊತೆ ಚೆನ್ನಾಗಿ ಊಟ ಮಾಡಲಿ, ನಾನು ಏನು ಯಾವ ಆನೆ ಯಾವ ಕುದುರೆ ಯಾವುದನ್ನ ಹತ್ತಲಿ, ಏರುವೆನ್ ಆರೊಡನೆ ಎಣ್ಣ ಅಣುಗರಿಲ್ಲ ಅಣುಗರಿಲ್ಲದೆ. ಅಣುಗರ್ ಅಂದರೆ ಪ್ರೀತಿ ಪಾತ್ರ ಆದವರು ಇಲ್ಲದೆ ಇಭ ವಾಜಿಗಳಂ, ಗಜಾರೋಹಣ ಅಶ್ವಾರೋಹಣ ಎಲ್ಲ ಮಾಡೋಕ್ಕೆ ನೀನು ಜೊತೆ ಇದ್ದೀಯಲ್ಲ ಅಂತ. ತುಂಬ ಕಷ್ಟ ಬರೋದು, ಹಂಚಿಕೊಳ್ಳೋದಕ್ಕೆ ಯಾರೂ ಇಲ್ಲ ಅಂದಾಗಲೇ ಇನ್ನೇನಿಲ್ಲ. ಡಿ ವಿ ಜಿಯವರು ಕಟ್ಟ ಕಡೆಗೆ ಬದುಕಿನಲ್ಲಿ ಹೇಳ್ತಾ ಇದ್ರಂತೆ, ಯಾವ ಕಷ್ಟನೂ ತಾಳ್ಕೊಳ್ಬಹುದು, ಆತ್ಮೀಯರು ಹಂಚಿಕೊಳ್ಳೋಕ್ಕಿಲ್ಲದೆ ಇದ್ದಾಗ ಏನು ಮಾಡೋದು ಅಂತ ಅನ್ನೋದು ದೊಡ್ಡ ಪ್ರಶ್ನೆ ಅಂತ. ಈ 20 ಪದ್ಯಗಳ ಬಳಿಕ 21ನೇ ಪದ್ಯದಲ್ಲಿ ಇದಕ್ಕೆ ಒಂದು ಮುಗಿತಾಯ ಕೊಡ್ತಾನೆ ಕವಿ. ಅದನ್ನು ನೋಡೋಣ. ಕೆಳೆಯಂಗೆ ಆಯ್ತು ಅಸುಮೋಕ್ಷಂ ಆಗದು ಎನಗಂ ಬಾಷ್ಪಾಂಬು ಮೋಕ್ಷಂ ಧರಾತಳಮಂ ಕೊಟ್ಟಂ ಇವಂ ಜಳಾಂಜಲಿಯುಮಂ ನಾಂ ಕೊಟ್ಟೆನಿಲ್ಲ ಅನ್ಯಮಂಡಳಮಂ ಸುಟ್ಟಂ ಇವಂ ಪ್ರತಾಪಚಿಕಿಯಿಂದೆ ಆಂ ಈತನಂ ಸತ್ಕ್ರಿಯಾನಳನಿಂ ಸುಟ್ಟೆನು ಇಲ್ಲ ಮತ್ಪ್ರಿಯತಮಂ ಕರ್ಣಾಗ ಮತ್ಪ್ರಿಯತಮಂ ಕರ್ಣಂಗೆ ಇದೇ ಕೂರ್ತನೋ. ಅದ್ಭುತವಾದ ರಾಗ ಸಾರಮತಿ. ಮತ್ತೆ ಕ್ರೀಡಿತದಲ್ಲಿ ಇದಕ್ಕೊಂದು ಪರಿಸಮಾಪ್ತಿ ಕೊಡ್ತಾನೆ. ಕೆಳೆಯಂಗಾಯ್ತ ಸುಮೋಕ್ಷಂ ಆಗದೆನಗಂ ಬಾಷ್ಪಾಂಬು ಮೋಕ್ಷಂ. ಅವನಿಗೆ ಮೋಕ್ಷ ಸಿಕ್ತು ಪ್ರಾಣದಿಂದ, ಬದುಕಿನಿಂದ, ನನಗೆ ಕಣ್ಣೀರಿಂದ ಮೋಕ್ಷ ಸಿಗ್ತಾ ಇಲ್ಲ ಅಂತ. ಇದು ವಿಷಮಾಲಂಕಾರ ಹೆಜ್ಜೆಜ್ಜೆಗೂ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ. ಧರಾತಳವಂ ಕೊಟ್ಟನಿವಂ ಜಳಾಂಜಲಿಯುಮಂ ನಾಂ ಕೊಟ್ಟೆನಿಲ್ಲಂ. ಅವನು ಇಡೀ ಭೂಮಿಯನ್ನೇ ಗೆದ್ದು ಕೊಟ್ಟ. ವೈಷ್ಣವಯಾಗ ಮಾಡಬೇಕು ಅಂತ ದುರ್ಯೋಧನ ಸಂಕಲ್ಪಿಸಿದಾಗ, ಪಾಂಡವರು ಕಾಡಲಿದ್ದಾಗ ಎಲ್ಲ ಕಡೆ ಹೋಗ್ಬಿಟ್ಟು ದಿಗ್ವಿಜಯ ಮಾಡಿಕೊಂಡು ಬಂದ. ಚತುರ್ದಿಕ್ಕುಗಳಿಗೂ ಇವನೊಬ್ಬನೇ ಹೋಗಿ ವಿಜಯ ಮಾಡಿ ಬಂದ ಅಂತಾರೆ. ನಾನಾದರೆ ಅವನಿಗೆ ತರ್ಪಣವನ್ನೇ ಕೊಟ್ಟಿಲ್ಲ, 3 ಉದ್ಧರಣೆ ನೀರು ಕೊಡ್ತಿಲ್ಲ. ಮತ್ತೆ ಇವನು ಅನ್ಯಮಂಡಲಮಂ ಸುಟ್ಟನ್, ವೈರಿಮಂಡಲವನ್ನೆಲ್ಲವನ್ನು ಸುಟ್ಟು ಬೂದಿ ಮಾಡಿ ಬಂದ.
ಯಾವುದರಿಂದ? ತನ್ನ ಪ್ರತಾಪಾಗ್ನಿಯಿಂದ, ಪ್ರತಾಪಶಿಖಿಯಿಂದ. ನಾನೀತನಂ ಸತ್ಕ್ರಿಯಾನಳನಿಂ ಸುಟ್ಟೆನುಮಿಲ್ಲ. ನಾನು ಶ್ರೌತಾಗ್ನಿಯಿಂದ ಸುಡಬೇಕು, ಇವನು ಆಹಿತಾಗ್ನಿ, ತಾನಾದರೂ ಸೋಮಪೀತಿ. ಅದು ನಿಜವೋ ಸುಳ್ಳೋ ಗೊತ್ತಿಲ್ಲ, ವೈಷ್ಣವಯಾಗ ಮಾಡಿದ್ರಿಂದ ಹೌದು ಅಂತ ಅನ್ನಬೇಕು. ಒಟ್ಟಿನಲ್ಲಿ ಶ್ರೌತಾಗ್ನಿಯಿಂದ ಸಂಸ್ಕಾರ ಮಾಡಬೇಕಾಗಿತ್ತು, ಅದು ಮಾಡಲಿಲ್ಲವಲ್ಲ. ಮತ್ ಪ್ರಿಯತಮಂ ಕರ್ಣಂಗಿದೆ ಕೂರ್ತೇನೋ, ಅಯ್ಯೋ ಕರ್ಣನಿಗೆ ನಾನು ಎಷ್ಟು ಪ್ರೀತಿ ಇಟ್ಕೊಂಡಿದ್ದು, ಏನು ಪ್ರಯೋಜನ, ಏನು ಮಾಡೋಕ್ಕಾಯಿತು, ಎಷ್ಟು ನಚ್ಚಿಯೂ ಏನೂ ಆಗಲಿಲ್ವಲ್ಲ ಅಂತ. ಕೆಲವೊಮ್ಮೆ ನಮಗೆಲ್ಲ ಮಾಡಿದವರಿಗೆ ನಾವು ಏನೂ ಮಾಡೋಕ್ಕಾಗಿಲ್ಲ. ಕೇವಲಂ ಋಣಿನೋ ವಯಂ. ರಾಮನಂಥ ರಾಮ ಹನುಮಂತನಿಗೆ ಹೇಳೋ ಮಾತು ಬಾ ರಮಣೀಯವಾದ ಪದ್ಯ. ಆಗ ಸಂಜಯ್ ಹೇಳ್ತಾನೆ, ಸಮಾಧಾನ ಮಾಡ್ಕೊ, ಇವನಿಗೇನಾದರೂ ಗತಿಯನ್ನು ಕಾಣಿಸೋಣ ಬಾ ಅಂತಂತಾನೆ. ಎಂಬುದು ಏಕೆ ಪಳಯಿಸುವಿರಿ ಎಂದು ಸಂಜಯನು ಇಂತೆಂದಂ. ಜಲದಾನ ಕ್ರಿಯೆಯಂ ವಾಗ್ಜಲದಿಂ ಕೋಪಾಗ್ನಿಯಿಂದೆ ದಹನ ಕ್ರಿಯೆಯಂ ಕೆಳೆಯಂಗೆ ಮಾಡಿದೆ ಕುರುಕುಲ ದರ್ಪಣ. ಕೆಳೆಯಂಗೆ ಕೋಪಾಗ್ನಿಯಿಂದೆ ದಹನ ಕ್ರಿಯೆಯಂ ಮಾಡಿದೆ. ವಾಗ್ಜಲದಿಂ ಜಲದಾನ ಕ್ರಿಯೆಯಂ ಮಾಡಿದೆ. ಕುರುಕುಲ ದರ್ಪಣ ಮರೆವುದು ಅಹರ್ಪತಿ ಸುತನಂ. ಇನ್ನು ಮರೆವುದು. ಒಳ್ಳೆ ಸೊಗಸಾದ ಪದ್ಯ. ಜಲದಾನ ಕ್ರಿಯೆಯಂ ದೃಗ್ಜಲದಿಂ ಕೋಪಾಗ್ನಿಯಿಂದೆ ದಹನ ಕ್ರಿಯೆಯಂ ಜಲದಾನ ಕ್ರಿಯೆಯಂ. ತರ್ಪಣವನ್ನ ದೃಗ್ಜಲದಿಂ ಕಣ್ಣೀರಿನಿಂದಲೇ ಮಾಡಿದ್ದೀಯ. ಇನ್ಯಾವ ಮುನ್ನೀರು ಬೆನ್ನೀರು ಇಲ್ಲದೆ ಕಣ್ಣೀರಿನಿಂದಲೇ ನೀನು ತರ್ಪಣ ಕೊಟ್ಟೆ. ಇನ್ನು ದಹನ ಕ್ರಿಯೆಯಂ ಕೋಪಾಗ್ನಿಯಿಂದೆಗೆ ಇದೆ. ನಿನ್ನ ಕೋಪಾಗ್ನಿಯಿಂದಲೇ ಅರ್ಜುನನ ಮೇಲನ, ವೈರಗಳ ಮೇಲನ ಕೋಪಾಗ್ನಿಯಿಂದಲೇ ಇವನಿಗೆ ಆ ಅಂತ್ಯಷ್ಟಿ ಸಂಸ್ಕಾರವನ್ನು ಮಾಡಿದ್ದೀಯೇ. ಕುರುಕುಲ ದರ್ಪಣ, ನೀನು ಕೆಳಗಿಂಗೆ ಗೆಳೆಯನಿಗೆಲ್ಲ ಮಾಡಿದ್ದೀಯಾ. ಇನ್ನು ಮರೆವುದು ಅಹರ್ಪತಿ ಸುತನಂ. ಇವನಿಗೇನೂ ಮಾಡಲಿಲ್ಲ ಅನ್ನುವ ದುಃಖ ಬೇಡ. ಅಹರ್ಪತಿ, ಅಹಸ್ ಅಂದರೆ ಹಗಲು, ಹಗಲಿಗೆ ಒಡೆಯ ಸೂರ್ಯ ಸುತನಿಗೆ ಇನ್ನೇನು ಮಾಡುವುದು ಉಳಿದಿಲ್ಲ, ನಾವು ಮಾಡುವುದಿಲ್ಲ, ಮುಗಿಯಿತು ಅಂತ ಕವಿ ಹೇಳ್ತಾನೆ. ಹೀಗೆ ಹೇಳಿ ಸಂಜಯ ಅವನನ್ನು ಇನ್ನೊಂದು ದಿಕ್ಕಿಗೆ ಕರ್ಕೊಂಡು ಹೋಗ್ತಾನೆ. ಅದು ಭೀಷ್ಮ ಶರಮಂಚದ ಮೇಲೆ ಉತ್ತರಾಯಣ ನಿರೀಕ್ಷೆಯಲ್ಲಿರ್ತಕ್ಕಂಥದ್ದು. ಆ ಸನ್ನಿವೇಶವನ್ನು ನಾಳೆ ನೋಡೋಣ. ನಮಸ್ಕಾರ.